ಈ ಬೆಳಗಿನ ಜಾವಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರು ಮತ್ತೆ ಈ ಹೊಸ ದಿನದಲ್ಲಿ ಆತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಮತ್ತೆ ಒಟ್ಟಾಗಿ ಸೇರ್ಲಿಕ್ಕೆ, ಕೂಡಿ ಬರಲಿಕ್ಕೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಕೂಡ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಬ್ರದರ್ ಹೇಳ್ತಾ ಇದ್ರು, ದೇವರ ವಾಕ್ಯ ದೇವರು ಮಾತಾಡುವಾಗ ಅದನ್ನ ನಮ್ಮ ಹೃದಯಕ್ಕೆ ಸ್ವೀಕಾರ ಮಾಡುವಂಥದ್ದು ಅದು ಬಹಳ ಒಳ್ಳೆಯದು. ನಿಜ. ನಾನು ಧ್ಯಾನ ಮಾಡ್ತಾ ಇದ್ದೆ, ಇವತ್ತು ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಅನೇಕ ವರ್ಷಗಳಿಂದ ನಾವು ದೇವರನ್ನ ನಂಬಿ ನಾವು ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಪ್ರತಿದಿನ ಆತನ ಹೆಜ್ಜೆ ಜಾಡಿನಲ್ಲಿ ನಡಿಲಿಕ್ಕೆ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಹಾಗಿರುವಾಗ ದೇವರು ನನಗೆ ಮಾತಾಡ್ತಾ ಇದ್ರು, ಇವತ್ತು ನನ್ನ ಜೀವಿತದಲ್ಲಿ ನಿಜವಾಗ್ಲೂ ಯಾಕೆ ನಾನು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ ಬಂದಂತ ಇಲ್ಲಿವರೆಗೂ ಅನೇಕ ವರ್ಷಗಳಿಂದ ನಾನು ಹಿಂಬಾಲಿಸ್ತಾ ಬರ್ತಾ ಇರುವಾಗಲೂ ಕೂಡ ಯಾಕೆ ಇವತ್ತು ನನ್ನ ಜೀವಿತದಲ್ಲಿ ನಿರಾಶೆ ಇದೆ, ಯಾಕೆ ನನ್ನ ಜೀವಿತದಲ್ಲಿ ಇನ್ನೂ ಸೋಲುವಿಕೆ ಇದೆ, ಯಾಕೆ ಇನ್ನೂ ನನ್ನ ಜೀವಿತದಲ್ಲಿ ಬೀಳುವಿಕೆ ಇದೆ, ಯಾಕೆ ನನ್ನ ಜೀವಿತದಲ್ಲಿ ಇನ್ನೂ ನಾನು ಆತ್ಮಿಕವಾಗಿ ಯಾಕೆ ನಾನು ಬೆಳೀತಾ ಇಲ್ಲ, ಏನು ಕೊರತೆಯಾಗಿದೆ ಅಂತ ನಾನು ದೇವ್ರ ಹತ್ರ ಕೇಳುವಾಗ ದೇವರು ಒಂದೇ ಒಂದು ಮಾತು ಹೇಳಿದರು. ಏನಂದ್ರೆ, ನಾನು ಸಭೆಗೆ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ಎಲ್ಲ ಹಾಡುಗಳನ್ನು ಹಾಡ್ಬೋದು, ವಾಕ್ಯವನ್ನು ಕೂಡ ನಾನು ಓದ್ಬೋದು, ನಿಜ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ದೇವರಿಗೆ ವಿಧೇಯನಾಗುವಂಥ ವಿಷಯದಲ್ಲಿ ನಾನು ಎಷ್ಟರ ಮಟ್ಟಿಗೆ ನಾನು ಕಲಿತಾ ಇದ್ದೀನಿ, ಅದು ಬಹಳ ಗಂಭೀರವಾದ ವಿಷಯ ಅಂತ ದೇವರು ನನಗೆ ಮಾತಾಡ್ತಾ ಇದ್ರು. ಇವತ್ತು ಯಾಕೆ ನನ್ನ ಜೀವಿತದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು, ಶೋಧನೆಗಳು ಇವೆಲ್ಲ ಎದುರಾಗಿ ಬರುವಾಗ ಯಾಕೆ ನಾನು ಸೋತು ಹೋಗ್ತಾ ಇದ್ದೀನಿ, ಯಾಕೆ ನಾನು ನಿರಾಶೆಗೆ ಒಳಗಾಗ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಕಾರಣ, ನನ್ನ ಜೀವಿತ ದೇವರಿಗೆ ನಾನು ವಿಧೇಯತೆಯನ್ನು ತೋರಿಸುವಂಥದ್ರಲ್ಲಿ ನಾನು ವಿಫಲನಾಗ್ತಾ ಇದ್ದೀನಿ. ಪ್ರತಿಯೊಂದು ದಿನ ನಾನು ದೇವರಿಗೆ ವಿಧೇಯನಾಗುವಂಥ ವಿಷಯದಲ್ಲಿ ನಾನು ವಿಫಲತೆ ಉಳ್ಳವನಾಗಿದ್ದೀನಿ. ಹಾಗಾಗಿ ನನ್ನ ಜೀವಿತದಲ್ಲಿ ಸಂತೋಷ ಇಲ್ಲ, ನನ್ನ ಜೀವಿತದಲ್ಲಿ ಸಮಾಧಾನ ಇಲ್ಲ, ನನ್ನ ಕುಟುಂಬದಲ್ಲಿ ಯಾವಾಗಲೂ ಗಲಿಬಿಲಿ. ಯಾಕೆಂತಂದರೆ ವಿಧೇಯತೆ ಜೀವಿತ ಇಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ ಒಂದು ವಚನ, 1ನೇ ಸಮುವೇಲ, ಎಲ್ಲರಿಗೂ ಗೊತ್ತಿದೆ, 15ನೇ ಅಧ್ಯಾಯ 22, 23 ವಚನ ನಾವು ಓದಿಕೊಳ್ಳೋಣ. ಏನಂದ್ರೆ, ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಈ ವಾಕ್ಯ ದೇವರು ನನ್ನ ಹತ್ರ ಮಾತಾಡ್ತಾ ಇದ್ರು. ಏನಂದ್ರೆ, ದೇವರು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಅಂತೇಳಿ. ಅಂದ್ರೆ ದೇವರು ಇವತ್ತು ನಾವು ಸಭೆಗೆ ಬರ್ಬೋದು, ನಾವು ಕಾಣಿಕೆ ಕೊಡ್ಬೋದು, ಹಾಡಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಇದೆಲ್ಲ ಏನಂದ್ರೆ ಒಂದು ಯಜ್ಞವನ್ನ ಸಮರ್ಪಿಸುವಂತ ವಿಷಯದಲ್ಲಿ ಒಂದು ಯಜ್ಞದ ಹಾಗೆ ನಾವು ಪ್ರತಿ ವಾರ ಸಭೆಗೆ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ಹಾಡಾಡ್ಬೋದು, ಏನೆಲ್ಲ ಕಾರ್ಯಗಳನ್ನ ನಾವು ಮಾಡ್ಬೋದು. ಆದ್ರೆ ದೇವರ ವಾಕ್ಯಕ್ಕೆ ನನ್ನ ಜೀವಿತದಲ್ಲಿ ವೈಯಕ್ತಿಕವಾಗಿ ನಾನು ದೇವರಿಗೆ ವಿಧೇಯತೆಯನ್ನು ನಾನು ತೋರಿಸ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ಏನಂದ್ರೆ ಇನ್ನೂ ಆತ್ಮಿಕವಾಗಿ ಬೆಳೀತಾ ಇಲ್ಲ ಅಂತ ಅನ್ನೋದಕ್ಕೆ ಗುರುತೇನಂದ್ರೆ ದೇವರಿಗೆ ನಾನು ವಿಧೇಯನಾಗ್ತಾ ಇಲ್ಲ ಪ್ರತಿದಿನ. ಅದು ದೇವ್ರು ನನಗೆ ಬಹಳ ಗಂಭೀರವಾಗಿ ಮಾತಾಡ್ತಾ ಇದ್ರು. ಯಾಕೆಂತಂದ್ರೆ ನಾವು ಪ್ರತಿಯೊಬ್ರು ಕೂಡ ಸಭೆಗೆ ಬರ್ತೇವೆ, ಹಾಡಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ, ಎಲ್ಲ ಕಾರ್ಯದಲ್ಲಿ ನಾವು ತುಂಬಾ ಚಟುವಟಿಕೆ ಉಳ್ಳವರಾಗಿರ್ತೇವೆ. ಆದ್ರೆ ದೇವರಿಗೆ ವಿಧೇಯತೆಯನ್ನು ತೋರಿಸುವಂತ ವಿಷಯದಲ್ಲಿ ನಾವು ಬಹಳ ಹಿಂದೆ ಇರ್ತೇವೆ. ದೇವರು ನನಗೆ ಅದನ್ನೇ ಮಾತಾಡ್ತಾ ಇದ್ರು. ಯಾಕೆಂದ್ರೆ ನಾವು ನೋಡ್ತೇವೆ ಏನಂದ್ರೆ ಮುಂದಿನ ವಚನದಲ್ಲಿ ಏನಂದ್ರೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದ್ದು. ಅವಿಧೇಯತೆ ಬಂದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ ಅಂತೇಳಿ ಹೇಳ್ತೇವೆ. ಅಂದ್ರೆ ನಾನು ಯಾವಾಗೆಲ್ಲ ದೇವರಿಗೆ ಅವಿಧೇಯನಾಗ್ತೀನೋ
ನನ್ನ ಜೀವಿತದಲ್ಲಿ ನಾನೇನೇ ಎಲ್ಲ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದೆಲ್ಲವೂ ಹೊಲೆ ಬಟ್ಟೆಯಂತೆ. ನಾನು ಪ್ರಾರ್ಥನೆ ಮಾಡ್ಬೋದು, ಹಾಡಾಡ್ಬೋದು, ಏನೆಲ್ಲ ಮಾಡಿದ್ರು ನಾನು ದೇವರಿಗೆ ನನ್ನ ಜೀವಿತದಲ್ಲಿ ನಾನು ಅವಿಧೇಯನಾಗಿ ಜೀವಿಸ್ತಾ ಇದ್ರೆ ಅದೆಲ್ಲವೂ ಕೂಡ ವ್ಯರ್ಥವಾಗಿದೆ ಅಂತ ದೇವರು ಮಾತಾಡ್ತಾ ಇದ್ರು. ಯಾಕೆಂದ್ರೆ ನಾವು ಆದಿಯಲ್ಲಿ ನೋಡ್ತೇವೆ ಏನಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಈ ಲೋಕವನ್ನ, ಭೂಮಿಯನ್ನ, ಸಮುದ್ರವನ್ನ, ಜಲಚರಗಳನ್ನ ಇವೆಲ್ಲವನ್ನು ಉಂಟು ಮಾಡುವಾಗ ದೇವರು ಒಂದೇ ಒಂದು ಮಾತು ಹೇಳಿದರೆ ಸಾಕು, ಅಲ್ಲಿ ನೋಡ್ತೇವೆ ಭೂಮಿ ಮತ್ತೆ ನೀರು, ಒಣ ನೆಲ ಎಲ್ಲವೂ ಸಪರೇಟ್ ಆಯ್ತು ಅಂತೇಳಿ. ಮತ್ತೆ ನೋಡ್ತೇವೆ ಜಲಚರಗಳು ಉಂಟಾಗ್ಲಿ ಅಂತ ಹೇಳುವಾಗ ಅವೆಲ್ಲವೂ ಉಂಟಾದವು. ಅಂದ್ರೆ ದೇವರ ಒಂದೇ ಒಂದು ಮಾತಿಗೆ ಅವೆಲ್ಲವೂ ಕಾರ್ಯರೂಪಕ್ಕೆ ಬಂತು, ಅವೆಲ್ಲವೂ ವಿಧೇಯರಾದವು, ವಿಧೇಯತೆಯನ್ನು ತೋರಿಸಿತು. ಆದ್ರೆ ಮನುಷ್ಯರಾದಂತ ನಾವು ದೇವರಿಗೆ ವಿಧೇಯರಾಗುವಂತ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಕಲಿತಾ ಇದ್ದೀವಿ? ನಾವು ದೇವರಿಗೆ ವಿಧೇಯರಾಗುವಂತ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಒಪ್ಪಿಸ್ಕೊಡ್ತಾ ಇದ್ದೀವಿ ಪ್ರತಿದಿನ? ದೇವರು ಅದನ್ನೇ ನನಗೆ ಮಾತಾಡ್ತಾ ಇದ್ರು. ಒಂದು ವೇಳೆ ನನ್ನ ಜೀವಿತದಲ್ಲಿ ದೇವರು ಮಾತಾಡುವಂತ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ನಾನು ವಿಧೇಯತೆ ತೋರಿಸ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ಏನಂದ್ರೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವಿತದಲ್ಲಿ ನಿರಾಶೆ ಬಂದೇ ಬರುತ್ತೆ, ಹತಾಶೆಗೆ ಒಳಗಾಗ್ತೇನೆ, ನಿರಾಶೆಗೆ ಒಳಗಾಗ್ತೇನೆ, ಮನಗುಂದುವಿಕೆ ಬರುತ್ತೆ. ಹಾಗಾಗಿ ದೇವರಿಗೆ ವಿಧೇಯರಾಗುವಂಥದ್ದು ಬಹಳ ಒಳ್ಳೆಯದು. ಯಾಕೆಂತಂದ್ರೆ ನಾವು ನೋಡ್ತೇವೆ ಏನಂತಂದ್ರೆ ಯೋಸೇಫನ ಜೀವಿತವನ್ನ ನೋಡುವಾಗ ಯೋಸೇಫನು ಪೋಟಿಫರನ ಒಂದು ಮನೆಯಲ್ಲಿ, ಅರಮನೆಯಲ್ಲಿ ವಾಸ ಮಾಡುವಂತ ದಿನದಲ್ಲಿ ಆತನು ಪೋಟಿಫರನ ಹೆಂಡತಿಯಿಂದ ಅನೇಕ ಶೋಧನೆಗಳು ಬರುವಾಗ ಆತನು ಹೇಳಿದ್ನು, ಇಲ್ಲ, ನನ್ನ ಸಂಗಡ ದೇವರಿದ್ದಾರೆ, ನಾನು ದೇವರಿಗೆ ವಿರುದ್ಧವಾಗಿ ಹೇಗೆ ನಾನು ಪಾಪ ಮಾಡಲಿ ಅಂತೇಳಿ ಆತನ ಹೆಂಡತಿಗೆ ಉತ್ತರ ಕೊಡ್ತಾನೆ. ಹಾಗಾಗಿ ಇವತ್ತು ದೇವರು ನಮ್ಮ ಸಂಗಡ ಇದ್ದಾರೆ. ಪ್ರತಿಯೊಂದು ಸಮಸ್ಯೆ ಬರುವಾಗ್ಲೂ, ಶೋಧನೆ ಬರುವಾಗ್ಲೂ ನಾವು ಅನ್ಕೊಳ್ತೇವೆ, ಓ ದೇವರು ಇಲ್ಲಿ ಇಲ್ಲ, ನನ್ನ ಜೊತೆಲಿ ಇಲ್ಲ ಅಂತೇಳಿ ಅನ್ಕೊಳ್ತೇವೆ. ಆದ್ರೆ ಯೋಸೇಫನು ಹಾಗಲ್ಲ, ದೇವರು ನನ್ನ ಸಂಗಡ ಇದ್ದಾರೆ, ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಯೋಸೇಫನು ಬಹಳ ದೃಢವಾಗಿ ನಂಬಿದನು. ಹಾಗಾಗಿ ಆತನು ಪಾಪ ಮಾಡಲಿಲ್ಲ, ಆತನು ದೇವರಿಗೆ ವಿಧೇಯನಾದನು. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಬರುವಂತ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಎಷ್ಟೋ ಸಾರಿ ದೇವರ ಮಾತನ್ನ ನಾವು ತಳ್ಳಿ ಹಾಕಿ ಜೀವಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ದೇವರು ನನ್ನ ಸಂಗಡ ಇದ್ದಾನೆ ಅನ್ನುವಂಥದ್ದು ನಾವು ಮರ್ತೋಗ್ತಾ ಇದ್ದೀವಿ. ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಅನ್ನುವಂಥದ್ದು ನಾವು ಮರ್ತೋಗ್ತಾ ಇದ್ದೀವಿ. ಹಾಗಾಗಿ ನಾವು ದೇವರಿಗೆ ವಿಧೇಯರಾಗ್ತಾ ಇಲ್ಲ, ಅವಿಧೇಯರಾಗ್ತಾ ಇದ್ದೀವಿ. ಯಾಕೆಂತಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಏನಂತಂದ್ರೆ, ಒಂದು ವಚನ ನಾವು ನೋಡಿಕೊಳ್ಳೋಣ ಏನಂದ್ರೆ, ಸಾರಿ, ಪೇತ್ರನು ಹೇಳ್ತಾರೆ ಏನಂತಂದ್ರೆ, ಅಪೊಸ್ತಲರ ಕೃತ್ಯದಲ್ಲಿ ಒಂದು ವಚನ ಇದೆ. ಪೇತ್ರನು ಅಲ್ಲಿ ಒಂದು ಪ್ರಾಂತ್ಯದಲ್ಲಿ ಏನಂತಂದ್ರೆ ಆತನು ಸಭೆ ವಿಷಯದಲ್ಲಿ ಅಲ್ಲಿ ಏನಂತಂದ್ರೆ ಸುವಾರ್ತೆಯನ್ನ ಸಾರಲಿಕ್ಕೆ ಹೋಗಿರ್ತಾನೆ. ಸುವಾರ್ತೆಯನ್ನ ಸಾರಲಿಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ 24ರಿಂದ ನಾವು ನೋಡ್ಕೊಳ್ಳೋದಾದ್ರೆ 24ರಿಂದ ನೀವು ಮನೆಯಲ್ಲಿ ಓದ್ಕೊಳ್ಳಿ. ಅಲ್ಲಿ ಏನಂತಂದ್ರೆ ಅಲ್ಲಿ ಪೇತ್ರನು ಉಪದೇಶವನ್ನ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಆದ್ರೆ ಅಲ್ಲಿ ಇರುವಂತ ಜನರು, ಸದ್ದುಕಾಯರು, ಇವರೆಲ್ಲ ಬಂದು ನೀನು ಏನಂತಂದ್ರೆ ಉಪದೇಶ ಮಾಡಬಾರ್ದು ಅಂತೇಳಿ ಬಹಳ ಖಂಡಿತವಾಗಿ ಅವರಿಗೆ ಏನಂತಂದ್ರೆ 28ನೇ ವಚನದಲ್ಲಿ ಬಹಳ ಖಂಡಿತವಾಗ್ಲಿ ಅವರಿಗೆ ಅಪ್ಪಣೆ ಕೊಡ್ತಾರೆ. ನೀವು ಈ ಹೆಸರನ್ನು ಅಂದ್ರೆ ಯೇಸು ಕ್ರಿಸ್ತನ ಹೆಸರನ್ನು ಎತ್ತಿ ಉಪದೇಶ ಮಾಡಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಡ್ತೀವಿ ಅಂತ ಅಲ್ಲಿರುವಂತ ಜನರು ಪೇತ್ರನಿಗೆ ಹೇಳುವಾಗ ಪೇತ್ರನು ಹೇಳ್ತಾರೆ ಏನಂದ್ರೆ 29ನೇ ವಚನದಲ್ಲಿ, ಅದಕ್ಕೆ ಪೇತ್ರನು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಗೆ ವಿಧೇಯರಾಗಬೇಕಲ್ಲವೇ? ಅಂದ್ರೆ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಯಾರಿಗೆ ನಾವು ಹೆಚ್ಚಾಗಿ ನಾವು ವಿಧೇಯರಾಗ್ತಾ ಇದ್ದೀವಿ? ನಾವು ಮನುಷ್ಯರಿಗೆ ಭಯಪಟ್ಟು, ಓ ಮನುಷ್ಯರು ಅವ್ರು ಏನ್ ಅನ್ಕೊಳ್ತಾರೋ, ಇವ್ರು ಏನ್ ಅನ್ಕೊಳ್ತಾರೋ ಅಂತ ಹೇಳಿ ನಾವು ಮನುಷ್ಯರಿಗೆ ಭಯಪಟ್ಟು ನಾವು ಮನುಷ್ಯರ ದೆಸೆಯಿಂದ ನಾವು ವಿಧೇಯರಾಗ್ತಾ ಇದ್ದೇವ? ಅಥವಾ ದೇವರು ನನ್ನ ಜೊತೆಯಲ್ಲಿದ್ದಾರೆ, ದೇವರು ಇಂಥ ಒಂದು ಶೋಧನೆ ಬರ್ತಾ ಇದೆ, ಪಾಪಕ್ಕೆ ನಾನು ಸೆಳೆಯಲ್ಪಡ್ತಾ ಇದ್ದೀನಿ, ನಾನು ಹೇಗೆ ದೇವರಿಗೆ ವಿರುದ್ಧವಾಗಿ ಈ ಪಾಪವನ್ನು ಮಾಡ್ಲಿ ಅಂತೇಳಿ ನಾನು ದೇವರಿಗೆ ಭಯಪಟ್ಟು ನಾನು ದೇವರಿಗೆ ವಿಧೇಯನಾಗ್ತಾ ಇದ್ದೇನಾ? ಅಥವಾ ಮನುಷ್ಯರು ಹೇಳಿದಂತ ಒಂದು ಅಪ್ಪಣೆಗೆ ನಾನು ಭಯಪಟ್ಟು ನಾನು ಅವರು ಹೇಳಿದ್ದನ್ನ ಕೇಳದೆ ಹೋದ್ರೆ ನನ್ನನ್ನು ಎಲ್ಲಿ ಕೊಂದು ಬಿಡ್ತಾರೆ,
ಅಥವಾ ನನ್ನನ್ನು ಎಲ್ಲಿ ಅವರು ಅಪಹಾಸ್ಯ ಮಾಡ್ತಾರೆ, ಅಥವಾ ಎಲ್ಲಿ ಅವರು ನನ್ನನ್ನ ದೂರ ತಳ್ಳಿಬಿಡ್ತಾರೋ, ಎಲ್ಲಿ ಅವ್ರಿಗೂ ನನ್ನ ಮತ್ತು ಅವ್ರ ಮಧ್ಯದಲ್ಲಿ ಇರುವಂತ ಸಂಬಂಧ ಎಲ್ಲಿ ಮುರಿದೋಗುತ್ತೋ ಅಂತೇಳಿ ನಾವು ಮನುಷ್ಯರಿಗೆ ಭಯಪಟ್ಟು ನಾವು ಮನುಷ್ಯರಿಗೆ ವಿಧೇಯರಾಗ್ತಾ ಇದ್ದೇವ? ಇವತ್ತು ನಾವು ಯಾರಿಗೆ ಹೆಚ್ಚಾಗಿ ನಾವು ವಿಧೇಯರಾಗ್ತಾ ಇದ್ದೀವಿ? ಯಾಕೆಂತಂದ್ರೆ ದೇವ್ರು ನನಗೆ ಮಾತಾಡ್ತಾ ಇದ್ರೆ ಏನಂದ್ರೆ, ನಾನು ಒಂದು ವೇಳೆ ನನ್ನ ಜೀವಿತದಲ್ಲಿ ಇನ್ನೂ ನಾನು ದೇವರಿಗಿಂತ ಹೆಚ್ಚಾಗಿ ನಾನು ಮನುಷ್ಯರಿಗೆ ನಾನು ಭಯ ಪಡ್ತಾ ಇದ್ರೆ, ನಾನು ಮನುಷ್ಯನಾಗೆ ವಿಧೇಯನಾಗಿ ಜೀವಿಸ್ತಾ ಇದ್ರೆ, ಖಂಡಿತವಾಗ್ಲೂ ನನ್ನ ಜೀವಿತ ತಪ್ಪಾಗಿದೆ. ನನ್ನ ಜೀವಿತದಲ್ಲಿ ಇನ್ನೂ ನಾನು ಬೆಳೀತಾ ಇಲ್ಲ. ನಾನೇನಂದ್ರೆ ಇನ್ನೂ ಸೊನ್ನೆಯಾಗಿರ್ಲಿಕ್ಕೆ ಕಾರಣ ಏನಂದ್ರೆ, ನಾನು ದೇವರಿಗೆ ವಿಧೇಯನಾಗ್ತಾ ಇಲ್ಲ. ಅದೇ ಬಹಳ ಮುಖ್ಯವಾದಂತ ಕಾರಣ. ಯಾಕೆಂತಂದ್ರೆ ನಾವು ನೋಡ್ತೇವೆ, ಕೀರ್ತನೆಗಳ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, ಏನಂತಂದ್ರೆ 119 ಕೀರ್ತನೆ 119ನೇ ಅಧ್ಯಾಯ. ಬಹಳ ಒಳ್ಳೆಯ ಒಂದು ವಾಕ್ಯ. ಏನಂತಂದ್ರೆ ನೋಡ್ಕೊಳ್ಳೋಣ. 60 ಕೀರ್ತನೆ 119:60. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲೇ ಇಲ್ಲ. ನೋಡಿ, ದಾವೀದನು ಹೇಳ್ತಾ ಇದ್ದಾನೆ ಏನಂದ್ರೆ, ನಿನ್ನ ಆಜ್ಞೆಗಳನ್ನು, ನಿನ್ನ ವಾಕ್ಯವನ್ನು, ನಿನ್ನ ಮಾತುಗಳನ್ನು ಅನುಸರಿಸುವುದರಲ್ಲಿ ನಾನು ಏನಾಗಿದ್ದೀನಿ, ಆಸಕ್ತಿಯುಳ್ಳವನಾಗಿದ್ದೀನಿ. ಎಷ್ಟು ಮಾತ್ರಕ್ಕೂ ನಾನು ಆಲಸ್ಯತನ ಮಾಡಲೇ ಇಲ್ಲ ಅಂತೇಳಿ. ಇಂಗ್ಲಿಷಲ್ಲಿ ಹೇಳುತ್ತೆ ಏನಂದ್ರೆ, ಐ ವಿಲ್ ಬಿ ಕ್ವಿಕ್ ಟು ಒಬೇ ಯುವರ್ ಕಮಾಂಡ್ಮೆಂಟ್, ಐ ವಿಲ್ ನಾಟ್ ಬಿ ಸ್ಲೋ ಟು ಡೂ ದಟ್. ಅಂದ್ರೆ ನಿನ್ನ ಆಜ್ಞೆಗಳನ್ನ ನಾನು ಕೈಗೊಂಡು ನಡೆಯುವಂತ ವಿಷಯದಲ್ಲಿ ನಾನು ಬಹಳ ಆಸಕ್ತಿ ಮತ್ತೆ ಕುತೂಹಲ ಉಳ್ಳವನಾಗಿದ್ದೇನೆ. ಎಷ್ಟು ಮಾತ್ರಕ್ಕೂ ನಿನ್ನ ಆಜ್ಞೆಗಳನ್ನ ಅನುಸರಿಸುವಂತ ವಿಷಯದಲ್ಲಿ ನಾನು ಆಲಸ್ಯಗಾರನಾಗಿಲ್ಲ. ಇವತ್ತು ನಿಜವಾಗ್ಲೂ ನನ್ನ ಜೀವಿತದಲ್ಲಿ ದೇವರೇ ನಿನ್ನ ವಾಕ್ಯವನ್ನ, ನಿನ್ನ ಆಜ್ಞೆಗಳನ್ನ, ನಿನ್ನ ಮಾತುಗಳನ್ನ ನಾನು ಕೈಗೊಳ್ಳುವಂತ ವಿಷಯದಲ್ಲಿ ನಾನು ಆಸಕ್ತಿ ಉಳ್ಳವನಾಗಿದ್ದೇನಾ ಅಥವಾ ಆಲಸ್ಯಗಾರನಾಗಿದ್ದೇನಾ? ದೇವರು ನನಗೆ ಮಾತಾಡ್ತಾ ಇದ್ರು. ಒಂದು ವೇಳೆ ಎಲ್ಲಿವರೆಗೆ ನನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನ ಕೈಗೊಳ್ಳುವಂತ ವಿಷಯದಲ್ಲಿ, ಆತನ ಮಾತುಗಳನ್ನು ಅಂಗೀಕರಿಸಿಕೊಳ್ಳುವಂತ ವಿಷಯದಲ್ಲಿ, ಆತನಿಗೆ ವಿಧೇಯತೆಯನ್ನು ತೋರಿಸುವಂತ ವಿಷಯದಲ್ಲಿ ನಾನು ಒಂದು ವೇಳೆ ಆಲಸ್ಯಗಾರನಾಗಿದ್ರೆ, ಖಂಡಿತವಾಗ್ಲೂ ಇವತ್ತೇ ದೇವರು ಹೇಳ್ತಾರೆ ಏನಂದ್ರೆ, ನೀನು ಮಾನಸಾಂತರ ಪಡು. ಯಾಕೆಂದ್ರೆ ದೇವರ ಚಿತ್ತ ಏನಂದ್ರೆ, ನಾವು ಆಲಸ್ಯಗಾರರಾಗಿರ್ಬೇಕನ್ನುವಂಥದ್ದು ದೇವರ ಚಿತ್ತ ಅಲ್ಲ. ನಾವು ಯಾವಾಗ್ಲೂ ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ತಕ್ಷಣವೇ ವಿಧೇಯರಾಗಬೇಕಂತೇಳಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಅದಕ್ಕೆ ದಾವೀದನೇ ಹೇಳ್ತಾನೆ ಏನಂದ್ರೆ, ನಾನು ನಿನ್ನ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವಂತ ವಿಷಯದಲ್ಲಿ ಬಹಳ ಆಸಕ್ತಿ ಉಳ್ಳವನಾಗಿದ್ದೀನಿ ಅಂತೇಳಿ. ಇವತ್ತು ನಾವು ಆಸಕ್ತಿ ಉಳ್ಳವರಾಗಿದ್ದೀವಾ? ಯಾಕೆ ಇವತ್ತು ನಮ್ಮ ಜೀವಿತದಲ್ಲಿ ನಿರಾಶೆ ಇದೆ? ಯಾಕೆ ಇವತ್ತು ನಮ್ಮ ಜೀವಿತದಲ್ಲಿ ಏನಂತಂದ್ರೆ ಸಂತೋಷ ಇಲ್ಲ? ಯಾಕೆ ಒಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ನಮಗೆ ಪ್ರೀತಿ ತಣ್ಣಗಾಗ್ತಾ ಇದೆ ಅಂದ್ರೆ, ದೇವರ ವಾಕ್ಯವನ್ನ ಅನುಸರಿಸುವಂತ ವಿಷಯದಲ್ಲಿ ನಾವು ಆಸಕ್ತಿ ತೋರಿಸ್ತಾ ಇಲ್ಲ. ನಾವು ನಿರಾಶೆ ತೋರಿಸ್ತಾ ಇದ್ದೀವಿ. ಏನಂದ್ರೆ ಆಲಸ್ಯತನ ತೋರಿಸ್ತಾ ಇದ್ದೀವಿ. ನಾವು ಸೋಮಾರಿಗಳಾಗಿದ್ದೀವಿ. ಹಾಗಾಗಿ ನಮ್ಮ ಜೀವಿತದಲ್ಲಿ ಏನಂದ್ರೆ ದೇವರಿಗೆ ವಿಧೇಯರಾಗುವಂತ ವಿಷಯದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರಿಗೆ ವಿಧೇಯತೆಯನ್ನು ತೋರಿಸುವಂತ ವಿಷಯದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ಬೇಕು. ಯಾಕೆಂತಂದ್ರೆ ಒಂದು ವಾಕ್ಯ ನೋಡ್ತೇವೆ, ಏನಂತಂದ್ರೆ ಇನ್ನೊಂದು ಏಷಾಯ ಗ್ರಂಥ, ಏಷಾಯ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಕೂಡ ಎಲ್ಲರಿಗೂ ಗೊತ್ತಿರುವಂತ ವಚನ. ಬನ್ನಿರಿ, 1ನೇ ಅಧ್ಯಾಯ 18ನೇ ವಚನ. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ನೋಡಿ, ದೇವರು ಹೇಳ್ತಾರೆ, ಇಲ್ಲಿವರೆಗೆ ನಿನ್ನ ಜೀವಿತದಲ್ಲಿ ಒಂದು ವೇಳೆ ನೀನು ಎಷ್ಟೇ ಪಾಪದಲ್ಲಿ ಜೀವಿಸಿದ್ರು ಕೂಡ, ನಿನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು ಕೂಡ ದೇವರು ಅದನ್ನ ಬೆಳ್ಳಗೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ದುರದೃಷ್ಟಕರ ಸಂಗತಿ ಏನಂದ್ರೆ, ನಾವು ನಮ್ಮ ಪಾಪಗಳನ್ನ ದೇವರ ಮುಂದೆ ಒಪ್ಪಿಕೊಳ್ತಾ ಇಲ್ಲ. ನಾವು ಬಿದ್ದು ಹೋಗಿದ ಮೇಲೂ ಕೂಡ, ನಾವು ಪಾಪದಲ್ಲಿ ಬಿದ್ದಿದ ಮೇಲೂ ಕೂಡ ಮತ್ತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಹತ್ರ ಹೋಗಿ, ದೇವರೇ ಹೌದು ಸ್ವಾಮಿ, ನಾನು ಇಂಥ ಪಾಪದಲ್ಲಿ ನಾನು ಬಿದ್ದಿದ್ದೇನೆ, ಇದರಲ್ಲಿ ನಾನು ಜೀವಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಸ್ವಾಮಿ,
ಮತ್ತೆ ಇದರಿಂದ ನನಗೆ ಬಿಡುಗಡೆ ಬೇಕು ಅಂತೇಳಿ ನಾನು ದೇವರ ಹತ್ರ ಹೋಗಿ ನಾನು ಮೊರಕಾಳು ಪ್ರಾರ್ಥನೆ ಮಾಡೋದಾಗಿದ್ರೆ, ನಾನು ದೇವರ ಹತ್ರ ಒಪ್ಪಿಕೊಳ್ಳೋದಾಗಿದೆ, ದೇವರು ಮತ್ತೆ ನನ್ನ ಪಾಪಗಳನ್ನ ಆತನು ಬೆಳ್ಳಗೆ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದರೆ ನಾವು ದೇವರ ಹತ್ರ ಒಪ್ಪಿಕೊಳ್ತಾ ಇಲ್ಲ. ನಾವು ಬಿದ್ದಂತ ಸ್ಥಿತಿಯಲ್ಲೇ ಮತ್ತೆ ನಾವು ಅಲ್ಲೇ ಜೀವಿಸ್ತಾ ಇದ್ದೇವೆ. ಅದರಿಂದ ಮೇಲೆ ಎದ್ದು ಬರ್ಲಿಕ್ಕೆ ನಮಗೇನಿಲ್ಲ, ಮನಸ್ಸಿಲ್ಲ. ನಾವು ಏನಂದ್ರೆ ಆಲಸ್ಯಗಾರರಾಗಿದ್ದೇವೆ, ಸೋಮಾರಿಗಳಾಗಿದ್ದೇವೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಿರಾಶೆ ಇದೆ. ಅದಕ್ಕೆ ದೇವರು ಹೇಳ್ತಾರೆ ಏನಂದ್ರೆ 19ನೇ ವಚನದಲ್ಲಿ, ನೀವು ಒಪ್ಪಿ ವಿಧೇಯರಾಗೋದಾಗಿದ್ರೆ ನೀವು ಮೇಲನ್ನು ಅನುಭವಿಸಿರಿ. ಏನು ಮೇಲು? ಪಾಪದಿಂದ ಬಿಡುಗಡೆ ಕೊಡ್ತಾರೆ. ನಿರಾಶೆಯ ಜೀವಿತದಿಂದ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ತಣ್ಣನೆ ಜೀವಿತದಿಂದ ದೇವರು ನಿಮಗೆ ಬಿಡುಗಡೆಯನ್ನು ಕೊಡ್ತಾರೆ. ನಿಮ್ಮ ಪಾಪದ ಜೀವಿತದಿಂದ ದೇವರು ನಿಮಗೆ ಬಿಡುಗಡೆಯನ್ನು ಕೊಡ್ತಾರೆ. ಯಾವಾಗಲೂ ಸಂತೋಷವುಳ್ಳ ಜೀವಿತವನ್ನು ನೀವು ಅನುಭವಿಸ್ಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಯಾಕೆಂದ್ರೆ ನಾನು ನೋಡಿದ್ವಿ ಏನಂದ್ರೆ, ಸಮುವೇಲನು ಬರೆದ ಗ್ರಂಥದಲ್ಲಿ ಏನಂತಂದ್ರೆ, ಅವಿಧೇಯತೆಯು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ ಅಂತೇಳಿ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ, ಅದು ನನ್ನ ನೆನಪಿಗೆ ಬರ್ತಾ ಇತ್ತು. ಏನಂದ್ರೆ, ನನ್ನ ಹೆಂಡತಿ ಅವ್ರ ತಾಯಿ ತಂದೆ ಏನಂದ್ರೆ, ಅವರು ಒಂದು ಹೋಟೆಲನ್ನು ನಡೆಸ್ಕೊಂಡು ಅವರು ಜೀವಿಸ್ತಾ ಇದ್ದಾರೆ. ಅವರು ಮಾಡುವಂತ ಒಂದು ಹೋಟೆಲ್ ಕೆಲಸದಲ್ಲಿ ಏನಂತಂದ್ರೆ, ಅವರು ಎದುರುಗಡೆ ಇರುವಂತ ಇನ್ನೊಂದು ಹೋಟೆಲ್ನವರು ಏನಂದ್ರೆ, ಅವರು ನಂಬಿರುವಂಥದ್ದು ಏನಂದ್ರೆ, ಅವರಿಗೆ ಅವರು ಚೆನ್ನಾಗಿ ಅವ್ರ ವ್ಯಾಪಾರ ಆಗ್ತಾ ಇತ್ತು ಈ ಮುಂಚೆ ಕೆಲವು ವರ್ಷಗಳ ಹಿಂದೆ. ಆದರೆ ಇದನ್ನ ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ, ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ಇರುವಂತ ಅಂಗಡಿಯವ್ರು ಏನ್ ಮಾಡಿದ್ರಂತೆ, ಅವ್ರಿಗೇನೋ ಒಂದು ಮಾಟ ಅಥವಾ ಮಂತ್ರವನ್ನು ಮಾಡಿಸ್ಕೊಂಡು ಬಂದು ಒಂದು ಲಿಂಬೆಣ್ಣು ಅಥವಾ ಏನೋ ಹಾಕಿದ್ರು ಅಂತೇಳಿ ಅವತ್ತಿಂದ ಏನಂತಂದ್ರೆ ಅವರಿಗೆ ವ್ಯಾಪಾರ ಕಡಿಮೆ ಆಯಿತು. ಅದು ಹಾಗೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಏನಂದ್ರೆ, ಇವತ್ತು ಏನಂದ್ರೆ ಅವರು ಅಲ್ಲಿ ಅಂದ್ರೆ ಅವರು ಅಂಗಡಿಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಸುಮಾರು ಒಂದು 6 ಇಂದ 7 ಕಿಲೋಮೀಟ್ರು. ಅಲ್ಲಿಂದ ಅವರು ಹೋಗಿ ಬರ್ಲಿಕ್ಕೆ ಬಸ್ ಚಾರ್ಜು ಇಬ್ಬರಿಗೆ ಸೇರಿದ್ರೆ 60 ರೂಪಾಯಿ ಆಗುತ್ತೆ. ಪ್ಲಸ್ ಅಲ್ಲಿ 30 ರೂಪಾಯಿ ಬಾಡಿಗೆ, 90 ರೂಪಾಯಿ. ಇವತ್ತು ಎಂಥ ಒಂದು ಸ್ಥಿತಿಗೆ ಇದೆ ಅಂದ್ರೆ, ಆ 90 ರೂಪಾಯಿ ಅವರು ಖರ್ಚು ಮತ್ತೆ ಬಾಡಿಗೆ ತೆಗಿಲಿಕ್ಕೂ ಕೂಡ ಆಗದೆ ಇರುವಂತ ಒಂದು ಸ್ಥಿತಿ, ಅಂದ್ರೆ ಆ ಒಂದು ವ್ಯಾಪಾರ ಅಲ್ಲಿಗೆ ಬಂದಿದೆ ಅಂತ ಅವರು ದುಃಖ ಪಡ್ತಾ ಇದ್ರು. ಅಂದ್ರೆ ನಾನೇನ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ, ಮಂತ್ರ ತಂತ್ರಗಳಷ್ಟೇ ಅವಿಧೇಯತೆ ಬಂದು ಬಹಳ ಕೆಟ್ಟದ್ದಾಗಿದೆ ಅಂತೇಳಿ. ನೋಡಿ, ಆ ಜನರು, ಲೋಕದ ಜನರು ಹೇಗೆ ಆ ಮಂತ್ರ ತಂತ್ರಗಳನ್ನ ಮಾಡೋದ್ರ ಮೂಲಕ ಜನರನ್ನ ಹೇಗೆ ಅವರು ದಿಕ್ಕು ತಪ್ಪಿಸುವಂಥದ್ದು ಅಥವಾ ಅವರಿಗೆ ಕಷ್ಟಗಳನ್ನ ಸಮಸ್ಯೆಗಳನ್ನ ಒಡ್ಡುವಂತ ವಿಷಯದಲ್ಲಿ ಅವರು ಹೇಗೆ ಸೋತು ಹೋಗ್ತಾ ಇದ್ದಾರೆ, ಶಾರೀರಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ಅವರು ಎಷ್ಟೊಂದು ಕುಂದಿ ಹೋಗ್ತಾ ಇದ್ದಾರೋ, ಇವತ್ತು ಆತ್ಮಿಕವಾಗಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇರುವಂತ ನಾವು ಒಂದು ವೇಳೆ ನಾವು ದೇವರಿಗೆ ಅವಿಧೇಯರಾಗುವುದಾಗಿದ್ರೆ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಆತ್ಮಿಕವಾಗಿ ನಾವು ಕುಂದಿ ಹೋಗುವಂತ ಸಾಧ್ಯತೆ ಇದೆ. ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮಿಕವಾಗಿ ಬೆಳವಣಿಗೆ ಹೊಂದಲಿಕ್ಕೂ ಸಾಧ್ಯವಿಲ್ಲ. ನಾವು ಸಂತೋಷವಾಗಿ ಕುಟುಂಬದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ಸಮಾಧಾನವಾಗಿ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯತೆ ಇಲ್ಲ. ಒಂದೇ ಒಂದು ಕಾರಣ ಏನಂದ್ರೆ, ದೇವರಿಗೆ ಅವಿಧೇಯರಾಗುವುದರ ಮೂಲಕ ನಮ್ಮ ಜೀವಿತದಲ್ಲಿ ಸಂತೋಷನೇ ಇಲ್ಲ. ಹಾಗಾಗಿ ಇವತ್ತು ನಾವು ಅನೇಕ ವರ್ಷದಿಂದ ನಾವು ಸಭೆಗೆ ಬರ್ತಾ ಇದ್ದೇವೆ, ವಾಕ್ಯ ಕೇಳಿಸ್ಕೊಳ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಹಾಡು ಆಡ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ, ನಿಜ, ಒಳ್ಳೆಯದು. ಆದರೆ ಎಷ್ಟರ ಮಟ್ಟಿಗೆ ನಾವು ವಿಧೇಯರಾಗ್ತಾ ಇದ್ದೀವಿ ಅನ್ನೋದರ ಮೇಲೆ ಫಲಿತಾಂಶ ಅಡಕವಾಗಿದೆ. ಏಕೆಂದ್ರೆ ನಾವು ನೋಡಿ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಪ್ರತಿ ವರ್ಷ ಅವರು ವಿದ್ಯಾಭ್ಯಾಸ ಮಾಡ್ತಾರೆ. ಅವರು ವಿದ್ಯಾಭ್ಯಾಸ ಮಾಡಿದ ಮೇಲೆ ವರ್ಷದ ಕೊನೆಯಲ್ಲಿ ಅವರಿಗೆ ಪರೀಕ್ಷೆ ಇಡ್ತಾರೆ. ಆ ಪರೀಕ್ಷೆ ಇಡುವಾಗ ಆ ಇಡೀ ವರ್ಷ ಅವ್ರು ಏನನ್ನ ಕಲ್ತ್ಕೊಂಡಿದ್ದಾರೆ ಅನ್ನುವಂಥದ್ದು ಆ ಪರೀಕ್ಷೆಯಲ್ಲಿ ಬರೆದ ಮೇಲೆ, ಆ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಈ ಮಕ್ಕಳು ಈ ವರ್ಷ ಏನನ್ನ ಕಲ್ತಿದ್ದಾರೆ ಅಂತೇಳಿ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರತಿದಿನ ನಾವು ದೇವ್ರನ್ನ ಹಿಂಬಾಲಿಸ್ತಾ ಇದ್ದೀವಿ, ಪ್ರತಿದಿನ ನಾವು ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಆದರೆ ನಮ್ಮ ಫಲಿತಾಂಶ ಏನಾಗಿದೆ ಅಂದ್ರೆ, ನಾವು ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ವಿಧೇಯರಾಗಿದ್ದೇವೆ ಅನ್ನೋದ್ರ ಮೇಲೆ ಫಲಿತಾಂಶ ಬರುತ್ತೆ. ಏನಂತಂದ್ರೆ, ಈ ಹಿಂದೆ ನಾನು
ಇಂಥ ಒಂದು ಪಾಪದಲ್ಲಿ ನಾನು ಜೀವಿಸ್ತಾ ಇದ್ದೆ. ಆದ್ರೆ ಇವತ್ತು ದೇವರ ವಾಕ್ಯ ನನ್ನ ಹತ್ರ ಮಾತಾಡಿ ಇದು ಮಾಡುವಂಥದ್ದು ಈ ಒಂದು ಕಾರ್ಯ ಪಾಪ ತಪ್ಪು ಅಂತ ದೇವರು ತೋರಿಸ್ಕೊಡುವಾಗ ಅದಕ್ಕೆ ವಿಧೇಯನಾಗುವಾಗ ಮಾತ್ರ ಅದರಿಂದ ಫಲಿತಾಂಶ ಬೇರೆಯಾಗಿ ಅದರಿಂದ ನನ್ನ ಜೀವಿತ ಬದಲಾಗುತ್ತೆ. ಒಂದು ವೇಳೆ ಆ ವಾಕ್ಯ ನನ್ನೊಟ್ಟಿಗೆ ಮಾತಾಡಿದ ಮೇಲೂ ಕೂಡ ನನ್ನ ಜೀವಿತ ಬದಲಾಗಿಲ್ಲ ಅಂತಂದ್ರೆ, ಫಲಿತಾಂಶ 0 ಆಗಿದೆ ಅಂತಂದ್ರೆ ಅದರ ಅರ್ಥ ವಾಕ್ಯ ನನ್ನ ಹತ್ರ ಮಾತಾಡಿದೆ ನಿಜ, ಆದ್ರೆ ಅದು ಫಲಿತಾಂಶ ಯಾಕೆ 0 ಬಂದಿದೆ ಅಂದ್ರೆ ನಾನು ವಿಧೇಯನಾಗಿಲ್ಲ ಅಷ್ಟೇ. ಇವತ್ತು ಮಕ್ಕಳು ಪರೀಕ್ಷೆ ಏನಂದ್ರೆ ಅವರು ಇಡೀ ವರ್ಷ ಶಾಲೆಗೆ ಹೋಗ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಪರೀಕ್ಷೆನೂ ಬರೆದ್ರು, ಆದ್ರೆ ಯಾಕೆ 0 ಅಂಕ ಬಂದಿದೆ ಅಂದ್ರೆ ಅವರು ಏನನ್ನ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನ ಪರೀಕ್ಷೆಯಲ್ಲಿ ಬರೆದಿಲ್ಲ. ಅಷ್ಟೇ ಒಂದು ವ್ಯತ್ಯಾಸ. ಇವತ್ತು ನನ್ನ ಜೀವಿತದಲ್ಲಿ ಯಾಕೆ ಆತ್ಮಿಕವಾಗಿ ನಾನು ಇನ್ನೂ ಬೆಳೀತಾ ಇಲ್ಲ ಅಂದ್ರೆ, ಯಾಕೆ ನಾನು 0 ಅಂಕವನ್ನು ಪಡ್ಕೊಳ್ತಾ ಇದ್ದೀನಿ ಅಂದ್ರೆ ವಿಧೇಯತೆ ಇಲ್ಲ ಅಷ್ಟೇ. ದೇವರು ನನಗೆ ಅದನ್ನೇ ಮಾತಾಡ್ತಾ ಇದ್ರು. ಇವತ್ತು ನಮ್ಮ ಜೀವಿತದಲ್ಲಿ ಯಾಕೆ ಕ್ರೈಸ್ತಿಯ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಇನ್ನೂ ನಾವು ಬೆಳವಣಿಗೆ ಹೊಂದುತ್ತಾ ಇಲ್ಲ ಅಂದ್ರೆ ವಿಧೇಯತೆ ಇಲ್ಲ ಅಷ್ಟೇ. ದೇವರು ಅದನ್ನೇ ನನಗೆ ಮಾತಾಡ್ತಾ ಇದ್ರು. ಎಲ್ಲಿವರೆಗೆ ನನ್ನ ಜೀವಿತದಲ್ಲಿ ನಾನು ದೇವರಿಗೆ ವಿಧೇಯನಾಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾನು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿ, ನಾನು ಪ್ರೋತ್ಸಾಹ ಮಾಡೋದೇನೆಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನಾನು ಪ್ರೋತ್ಸಾಹ ಮಾಡೋದೇನೆಂದ್ರೆ ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹೇಗೆ ಅಂತಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಏನಂತಂದ್ರೆ, ಕೊನೆಯ ಒಂದು ವಚನ ನಾನು ಹೇಳಿ ಮುಗಿಸ್ತೇನೆ. ಏನಂದ್ರೆ ಇಬ್ರಿಯ 5ನೇ ಅಧ್ಯಾಯ, ಎಲ್ಲರಿಗೂ ಗೊತ್ತಿದೆ ಆ ವಚನ ಕೂಡ. ಏನಂತಂದ್ರೆ ಇಬ್ರಿಯ 5 8ನೇ ವಚನ, ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ನೋಡಿ, ಯೇಸು ಕ್ರಿಸ್ತನು ಮಗನಾಗಿದ್ದರೂ ಕೂಡ ಈ ಲೋಕಕ್ಕೆ ನಮಗೋಸ್ಕರ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಅದಷ್ಟೇ ಅಲ್ಲ, ಆತನು ಮಗನಾಗಿದ್ದರೂ ಸಹ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡಂತೆ. ಇವತ್ತು ನಾವು ಅನ್ಕೊಳ್ತೇವೆ ಏನಂತಂದ್ರೆ, ನನಗೆ ಯಾವುದು ಕಷ್ಟ ಬರಬೇಡ ಸ್ವಾಮಿ, ನನಗೆ ಯಾವ ಕಷ್ಟನೂ ಕೊಡಬೇಡ ಸ್ವಾಮಿ, ಆದ್ರೆ ನಾನು ನಿನಗೆ ವಿಧೇಯನಾಗ್ಲಿಕ್ಕೆ ನಂಗೆ ಸಹಾಯ ಮಾಡು ಅಂತೇಳಿ. ಇದು ಹೇಗೆ ಸಾಧ್ಯ? ನನಗೆ ಯಾವ ಕಷ್ಟನೂ ಬೇಡ ಸ್ವಾಮಿ, ನಾನು ನೀನು ಹೇಳಿದ ಮಾತನ್ನು ಕೇಳ್ತೇನೆ. ಹಾಗಿದ್ರೆ ನಾವು ದೇವ್ರು ಹೇಳಿದ ಮಾತು ಕೇಳ್ತೇವಾ? ಖಂಡಿತವಾಗ್ಲೂ ಇಲ್ಲ ರೀ. ನಾವು ಸಮಸ್ಯೆ ಬಂದ್ರೇನೆ, ಕಷ್ಟ ಬಂದ್ರೇನೆ ನಾವು ದೇವ್ರ ಮಾತನ್ನ ಕೇಳೋದು ಎಷ್ಟೋ ಕಷ್ಟ ಆಗಿದೆ. ಹಾಗಿರುವಾಗ ಯಾವ ಸಮಸ್ಯೆನೂ ಬೇಡ, ಯಾವ ಕಷ್ಟನೂ ಬೇಡ ಸ್ವಾಮಿ, ನಿನ್ ಮಾತನ್ನ ನಾವು ಕೇಳ್ತೀನಿ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಕೇಳ್ತೀವ? ಖಂಡಿತವಾಗ್ಲೂ ಇಲ್ಲ. ದೇವ್ರು ಹೇಳ್ತಾರೆ ಏನಂದ್ರೆ, ಸ್ವಾಮಿ ಏನಂದ್ರೆ ಅನುಭವಿಸಿದ ಬಾಧೆಗಳಿಂದಲೇ ಆತನು ವಿಧೇಯತೆಯನ್ನು ಕಲ್ಕೊಂಡಂತೆ. ಇವತ್ತು ನಮಗೆ ಬರುವಂತ ಸಮಸ್ಯೆಗಳು, ಬಾಧೆಗಳು, ಕಷ್ಟಗಳು, ಅನಾನುಕೂಲಗಳು, ಶೋಧನೆಗಳು, ಇದೆಲ್ಲದರಲ್ಲಿ ಏನನ್ನ ನಾವು ಕಲಿಬೇಕಂದ್ರೆ ದೇವರಿಗೆ ವಿಧೇಯರಾಗೋದನ್ನ ಕಲಿಬೇಕು. ಯಾವಾಗ ನಾವು ಶೋಧನೆಗಳ ಸಂದರ್ಭದಲ್ಲಿ, ಕಷ್ಟದ ಸಮಯದಲ್ಲಿ, ಸಮಸ್ಯೆಗಳ ಸಂದರ್ಭದಲ್ಲಿ ನಾವು ದೇವರ ಮಾತಿಗೆ ವಿಧೇಯರಾಗೋದನ್ನ ಕಲಿತೀವೋ ಅವಾಗ ನಾವು ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಇನ್ನೊಬ್ಬರು ಆ ಸಮಸ್ಯೆಗಳನ್ನ, ಕಷ್ಟಗಳನ್ನ ಹಾದು ಹೋಗುವಾಗ ಅವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ದೇವರು ಏನಂದ್ರೆ ನಮಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ. ನಾವು ನೋಡ್ತೇವೆ ಏನಂತಂದ್ರೆ ಒಂದು ವಚನದಲ್ಲಿ ಅಲ್ಲಿ, ದೇವರೇ ನೀನು ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಿ, ನಿನಗೆ ಯಜ್ಞಗಳಲ್ಲಿ ಏನಿಲ್ಲ ಸಂತೋಷ ಇಲ್ಲ ಅಂತೇಳಿ ನಾವು ನೋಡ್ತೇವೆ. ಯಾಕೆ ದೇವರು ನಮಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಾವು ಆತನಿಗೆ ವಿಧೇಯರಾಗಿ ಜೀವಿಸ್ಬೇಕಂತೇಳಿ. ಹೇಗೆ ಅಂತಂದ್ರೆ, ಯಾಕೆ ದೇವರು ಯಜ್ಞಗಳಲ್ಲಿ ಸಂತೋಷ ಪಡಲಿಲ್ಲ? ಯಾಕೆ ದೇವರು ಹೋಮಗಳಲ್ಲಿ ಆ ಒಂದು ಏನಂತಂದ್ರೆ ಕುರಿ, ಯಜ್ಞ, ದನ ಕರಗಳನ್ನ ಅರ್ಪಿಸುವಂತದ್ರಲ್ಲಿ ಯಾಕೆ ದೇವರು ಸಂತೋಷ ಪಡಲಿಲ್ಲ ಅಂದ್ರೆ ಅದು ಯಾವುದು ಕೂಡ ಅದೆಲ್ಲ ಮಿಥ್ಯಾ ಭಕ್ತಿ, ಅಂದ್ರೆ ಅದೆಲ್ಲ ಸುಳ್ಳಾದಂತ
ಒಂದು ಭಕ್ತಿಯಾಗಿದೆ. ಹಾಗಾಗಿ ದೇವರು ನಮಗೆ ಸಿದ್ಧ ಮಾಡಿರುವಂತ ಈ ದೇಹ, ನಾವು ಪ್ರತಿದಿನ ಆತನಿಗೆ ವಿಧೇಯರಾಗಬೇಕು. ಅನುಭವಿಸಿದ ಬಾಧೆಗಳಿಂದಲೇ ಸ್ವಾಮಿ ವಿಧೇಯತನ ಕಲ್ತ್ಕೊಂಡ್ರಂತೆ. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಬರುವಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ದೇವರಿಗೆ ವಿಧೇಯರಾಗುವುದರ ಮೂಲಕ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ಅದೇ ದೇವರು ನಮ್ಮಿಂದ ಬಯಸ್ತಾ ಇರುವಂತದ್ದು. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಬರುವಂತ ದಿನದಲ್ಲಿ ಇವತ್ತು ನಾವು ತೀರ್ಮಾನ ಮಾಡೋಣ, ಹೌದು ಸ್ವಾಮಿ, ನನ್ನ ಜೀವಿತದಲ್ಲಿ ಸ್ವಾಮಿ ಕರ್ತನೆ, ಇಲ್ಲಿವರೆಗೂ ಸ್ವಾಮಿ ನಿನಗೆ ವಿಧೇಯತೆಯನ್ನು ತೋರಿಸುವಂತ ವಿಷಯದಲ್ಲಿ ನಾನು ಸೊನ್ನೆಯಾಗಿದ್ದೀನಿ ಸ್ವಾಮಿ. ಇವತ್ತಿಂದ ನಾನು ಏನಂದ್ರೆ ನಾನು ತೀರ್ಮಾನ ಮಾಡ್ತೇನೆ, ಆ 0ಯಿಂದ 1 ಅಂಕವನ್ನು ನಾನು ಪಡೀಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆ 0ಯಿಂದ 10 ಅಂಕವನ್ನು ನಾನು ಪಡೀಲಿಕ್ಕೆ ಇವತ್ತಿಂದ ನಾನು ಪ್ರಯತ್ನ ಮಾಡ್ತೇನೆ, ಇವತ್ತಿಂದ ನಾನು ತೀರ್ಮಾನ ಮಾಡ್ತೇನೆ ಅಂತ ನಾವು ತೀರ್ಮಾನ ಮಾಡೋದಾಗಿದ್ರೆ, ಯಾರು ತೀರ್ಮಾನ ಮಾಡ್ತಾರಲ್ಲ ದೇವರವರಿಗೆ ಸಹಾಯ ಮಾಡ್ತಾರೆ. ಯಾರು ತೀರ್ಮಾನ ಮಾಡೋದಿಲ್ವಲ್ಲ ದೇವರು ಕೂಡ ಅವರಿಗೆ ಸಹಾಯ ಮಾಡಲಿಕ್ಕೆ ಆಗುದಿಲ್ಲ. ನಾವು ತೀರ್ಮಾನ ಮಾಡೋಣ, ಹೌದು ಸ್ವಾಮಿ, ಇವತ್ತು ನಾನು ತೀರ್ಮಾನ ಮಾಡ್ತೇನೆ, ನಿನ್ನ ವಾಕ್ಯಕ್ಕೆ ನಾನು ವಿಧೇಯನಾಗ್ಲಿಕ್ಕೆ ನಾನು ತೀರ್ಮಾನಿಸ್ತೇನೆ. ನಾನು ಇನ್ನು ಮೇಲೆ ಆಲಸ್ಯಗಾರನಾಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತ ವಿಷಯದಲ್ಲಿ ನಾನು ಆಸಕ್ತಿಯನ್ನು ತೋರಿಸ್ತೇನೆ ಅಂತ ನಾವು ತೀರ್ಮಾನ ಮಾಡೋಣ. ಖಂಡಿತವಾಗ್ಲೂ ದೇವರು ಸಹಾಯ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ದೇವ್ರ ನಮಗೆ ಸ್ತೋತ್ರವಾಗಲಿ. ಕೇಳಿದ ವಾಕ್ಯಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರು ಕೂಡ ನನ್ನ ಜೀವಿತದಲ್ಲಿ ಈ ಕಳೆದ ವಾರದಲ್ಲಿ ಅನೇಕ ವಿಷಯಗಳು ನನ್ನೊಟ್ಟಿಗೆ ಮಾತಾಡಿದ್ದಾರೆ. ಇವಾಗ ಕೇಳಿಸ್ಕೊಂಡ ಹಾಗೆ ಕೂಡ ದೇವರು ನನ್ನಲ್ಲಿ ಬಯಸುವಂಥದ್ದು ಬಂದು ವಿಧೇಯತೆ. ಬೇರೇನು ನನ್ನ ಜೀವಿತದಲ್ಲಿ ಬಯಸೋದಿಲ್ಲ. ಆದರೆ ಆ ವಿಧೇಯತೆ ನನ್ನಲ್ಲಿ ಬರಬೇಕಾದ್ರೆ, ನಾನು ನಿಜವಾಗ್ಲೂ ದೇವರಿಗೆ ವಿಧೇಯನಾಗಬೇಕಾದ್ರೆ ಪ್ರತಿದಿನ ದೇವರ ಸ್ವರವನ್ನು ಕೇಳಿಸ್ಕೊಳ್ಳೋದು ಭಾಳ ಮುಖ್ಯ ಅಂತ ದೇವರು ನನ್ನೊಟ್ಟಿಗೆ ಮಾತಾಡಿದರು. ದೇವರ ಸ್ವರವನ್ನು ಕೇಳಿಸ್ಕೊಳ್ಳದೆ, ದೇವರ ಮಾತನ್ನು ಕೇಳಿಸ್ಕೊಳ್ಳದೆ ನಾನು ಜೀವಿತದಲ್ಲಿ ವಿಧೇಯತೆಯನ್ನು ಕಲಿತುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಕಳೆದ ವಾರದಲ್ಲಿ ಲೂಕಾಸ್ ಒಂದು ವಿಷಯ ಹೇಳ್ತಾ ಇದ್ರು, ಏನಂದರೆ ನೇಗಿಲ ಬಗ್ಗೆ ಮಾತಾಡ್ತಾ ಇದ್ರು. ನೇಗಿಲ ಬಂದು ದೇವರ ವಾಕ್ಯ ಅಂತ ಹೇಳ್ತಾ ಇದ್ರು. ಅದು ಆ ವಾಕ್ಯ ಬಂದು ಲೂಕ 9ನೇ ಅಧ್ಯಾಯ 62ನೇ ವಚನದಲ್ಲಿದೆ. ಏನಂದ್ರೆ, ಯಾವನಾದರೂ ನೇಗಿನ ಮೇಲೆ ಕೈ ಇಟ್ಟು ಹಿಂದಿರುಗಿ ನೋಡುವುದಾದರೆ ಅವನು ನನ್ನ ರಾಜ್ಯಕ್ಕೆ ನನಗೆ ಯೋಗ್ಯನಲ್ಲ ಎಂಬುದಾಗಿ ಆ ವಾಕ್ಯ ಹೇಳುತ್ತೆ. ನಾನು ಯೋಚನೆ ಮಾಡ್ತಾ ಇದ್ದೆ ಈ ವಾಕ್ಯದ ಬಗ್ಗೆ. ದೇವರು ನನಗೆ ಕೆಲವು ವಿಷಯಗಳನ್ನು ಮಾತಾಡ್ತಿದ್ದಾರೆ. ಏನಂದ್ರೆ, ಬ್ರದರ್ ಕೂಡ ಹೇಳ್ತಾ ಇದ್ರು, ಆ ನೇಗಿಲು ಬಂದ್ಬಿಟ್ಟು ಆ ಭೂಮಿಯಲ್ಲಿ ಉಳುಮೆ ಮಾಡುವಾಗ ಆ ಭೂಮಿ ಗಟ್ಟಿಯಾಗಿರುತ್ತೆ. ಆಮೇಲೆ ಆ ನೇಗಿಲು ತೆಗೆಯೋದ್ರ ಮೂಲಕ ಅದು ಮೃದು ಮಾಡುತ್ತೆ. ಆಮೇಲೆ ಅದರಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಕಲ್ಲುಗಳು ಬಂದು ಹೊರಗೆ ಬರುತ್ತೆ. ಆಮೇಲೆ ಮುಳ್ಳು ಗಿಡಗಳು ಬೆಳೆದಿದ್ರು ಅದು ಬೇರು ಸಹಿತವಾಗಿ ಕಿತ್ತುತ್ತೆ. ಈ 3 ವಿಷಯಗಳು ಅವರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನನ್ನ ಜೀವಿತ ಬಂದು ಒಂದು ತೋಟದ ಹಾಗೆ. ಅದು ನಾನು ಯಾವ ರೀತಿ ಆ ತೋಟವನ್ನು ಸುಂದರವಾಗಿ ಮಾಡ್ಬೋದಂದ್ರೆ, ಈ 3 ವಿಷಯಗಳನ್ನ ನನ್ನ ಜೀವಿತದಲ್ಲಿ ಮಾಡುವಾಗ ಅದು ಯಾವ ರೀತಿ ಅಂತ ದೇವ್ರು ನನಗೆ ತೋರಿಸಿಕೊಟ್ರು. ಮೊದಲು ಬ್ರದರ್ ಹೇಳ್ತಾ ಇದ್ರು, ಆ ಭೂಮಿ ಗಟ್ಟಿಯಾಗಿರುತ್ತೆ. ಆ ಗಟ್ಟಿಯಾಗಿರುವ ಭೂಮಿಯನ್ನು ಆ ನೇಗಿಲು ಅಂದ್ರೆ ದೇವ್ರ ವಾಕ್ಯದ ಮೂಲಕ ಅದು ಯಾವ ರೀತಿ ಮೃದು ಮಾಡಲಿಕ್ಕೆ ಸಾಧ್ಯ ಅಂತ ದೇವರು ಒಂದು ವಾಕ್ಯ ತೋರಿಸ್ಕೊಟ್ರು. ಎಜಿಕೇಲ ಬರೆದಾಗಂತ 36ನೇ ಅಧ್ಯಾಯ 36 26ನೇ ವಚನ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವನು. ಇವತ್ತು ನನಗೆ ಪ್ರೀತಿಸ್ಲಿಕ್ಕೆ ಆಗದೆ ಇರ್ಬೋದು, ಒಂದು ವೇಳೆ ಕ್ಷಮಿಸ್ಲಿಕ್ಕೆ ಆಗದೆ ಇರ್ಬೋದು. ಇದು ಯಾವ ತೋರಿಸುತ್ತಂದ್ರೆ, ನನ್ನ ಜೀವಿತದಲ್ಲಿ ನನ್ನ ಹೃದಯ ಕಠಿಣವಾಗಿದೆ. ಅದಕ್ಕೆ ದೇವರ ವಾಕ್ಯ ನನ್ನಲ್ಲಿ ಬರುವಾಗ, ದೇವರ ಪ್ರೀತಿಯನ್ನು ರುಚಿ ನೋಡುವಾಗ ದೇವ್ರು ನನ್ನ ಹೃದಯವನ್ನು ಮೃದುವಾಗಿ ಮಾರ್ಪಡಿಸ್ತಾರೆ. ಆಮೇಲೆ ಆ ಕಲ್ಲಾದಂಥ ಹೃದಯವನ್ನು ದೇವ್ರು ನನಗೆ ತೆಗೆದುಬಿಟ್ಟು ಮೃದುವಾದ ಹೃದಯವನ್ನು ಕೊಡ್ತಾರೆ. ನನ್ನ ಪ್ರೀತಿಸ್ಲಿಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ರು, ಆ ನೇಗಿಲು ಹಾಕುವಾಗ ಚಿಕ್ಕ ಚಿಕ್ಕ ಕಲ್ಲುಗಳು ಹೊರಗೆ ಬರುತ್ತೆ ಅಂತ.
ಅದ್ರ ಬಗ್ಗೆ ಯೋಚನೆ ಮಾಡುವಾಗ ದೇವರೊಂದು ವಾಕ್ಯವನ್ನು ತೋರಿಸಿಕೊಟ್ರು. 2 ಕೊರಿಂಥ್ಯ 14ನೇ ವಚನ. ಸಾರಿ, 2 ಕೊರಿಂಥ್ಯ 6ನೇ ಅಧ್ಯಾಯ 14ನೇ ವಚನ. 14ನೇ ವಚನದಿಂದ ಕೆಲವು ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜವರಾಗ್ಬಿಟ್ರಿ ಅಂತ ಅನೇಕ ವಿಷಯಗಳು ಹೇಳಲ್ಪಟ್ಟಿದ ಮೇಲೆ 16ರಲ್ಲಿ 17ರಲ್ಲಿ ಓದ್ತೇನೆ. ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾವು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. 7:1ರಲ್ಲಿ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಅಂದ್ರೆ ದೇವರ ವಾಕ್ಯ ಪ್ರತಿದಿನ ನಾನು ಕೇಳಿಸಿಕೊಳ್ಳುವಾಗ ದೇವರ ವಾಗ್ದಾನಗಳು ಇಲ್ಲಿ ನೋಡ್ತೇವೆ. ದೇವರು ನನಗೆ ತಂದೆ ಆಗಿದ್ದಾರೆ. ಅನೇಕ ವಿಷಯಗಳು ಇಲ್ಲಿ ಬರೆಯಲ್ಪಟ್ಟ ಹಾಗೆ ದೇವರು ನನಗೆ ಸಹಾಯ ಮಾಡ್ತಾರೆ ಅಂತ ವಾಗ್ದಾನಗಳನ್ನು ತೆಗೆದುಕೊಳ್ಳುವಾಗ ಪ್ರತಿದಿನ ಆ ಚಿಕ್ಕ ಚಿಕ್ಕ ಕಲ್ಲುಗಳು ಅಂತ ಹೇಳ್ತೀವಲ್ಲ, ಆ ಕಲ್ಮಶಗಳು ನನ್ನಲ್ಲಿ ಏನಿದೆ ದೇವ್ರು ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರೆ ಏನಂದ್ರೆ, ಚಿಕ್ಕ 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 ಗಿಡಗಳು ಅದನ್ನ ಬೇರು ಸಹಿತವಾಗಿ ಕಿತ್ತ ಹಾಕ್ಲಿಕ್ಕೆ ಆ ನೇಗಿಲು ಉಪಯೋಗ, ಅಂದ್ರೆ ಆ ವಾಕ್ಯ ಉಪಯೋಗ ಮಾಡ್ಬೋದು. ಅದಕ್ಕೆ ದೇವರು ಇಬ್ರಿಯದಲ್ಲಿ ಒಂದು ವಾಕ್ಯವನ್ನು ನನಗೆ ತೋರಿಸಿದರು ಅದೇ ವಿಷಯದಲ್ಲಿ. ಇಬ್ರಿಯ 12 14, 15. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ. ಹಂಗೆ ಮುಂದೆ ಓದ್ತೇವೆ. ಇದರಲ್ಲಿ ನಾವು ವಿಷವುಳ್ಳ ಬೇರು ಅಂತ ನಾವು ನೋಡ್ತೇವೆ. ಇವತ್ತು ದೇವರು ನನಗೆ ಒಂದು ಸಮಾಧಾನಕ್ಕೆ ಕರೆದಿದ್ದಾನೆ, ಪರಿಶುದ್ಧತೆಗೆ ಕರೆದಿದ್ದಾರೆ. ಇವತ್ತು ನನ್ನಲ್ಲಿ ಆ ವಿಷವುಳ್ಳ ಬೇರು ಆಗಲಿ ಅಥವಾ ಅಪನಂಬಿಕೆ ಆಗಲಿ ನನ್ನಲ್ಲಿ ಬರದ ಹಾಗೆ ದೇವರ ಕೃಪೆಗೆ, ದೇವರ ವಾಕ್ಯಕ್ಕೆ ನಾವು ವಿಧೇಯನಾಗುವ ಪ್ರತಿದಿನ ಇದರಿಂದ ಬಿಡುಗಡೆಗೊಳ್ಳಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಆಮೇಲೆ ಬ್ರದರ್ ಕೊನೆಯದಾಗಿ ಕಳೆದ ವಾರದಲ್ಲಿ ಒಂದು ವಿಷಯ ಹೇಳ್ತಾ ಇದ್ರು, ದೇವರ ಸ್ವರವನ್ನು ಕೇಳಿಸ್ಕೊಳ್ಳೋ ವಿಷಯದಲ್ಲಿ. ಅವರು ಆಕ್ಸಿಡೆಂಟ್ ಆಗಿರುವಾಗ ಒಂದು ಸ್ವರವನ್ನು ಕೇಳಿಸ್ಕೊಂಡ್ರು ಅಂತ ಬ್ರದರ್ ಹೇಳಿದ್ರು. ಆದರೆ ಆ ಸ್ವರವನ್ನು ಕೇಳಿಸ್ಕೊಂಡ ನಂತರ ಅವರು ಪ್ರತಿದಿನದ ಜೀವಿತದಲ್ಲಿ ಆ ಸ್ವರವನ್ನು ಕೇಳಿಸ್ಕೊಳ್ಳದೆ ನಾನು ಜೀವಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರು. ಇವತ್ತು ದೇವರ ಸ್ವರವನ್ನು ನಾವು ಪ್ರತಿದಿನ ಕೇಳಿಸ್ಕೊಳ್ಳದೆ ನನ್ನ ಜೀವಿತವನ್ನು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆದಿಯಿಂದಲೂ ನಾವು ಸತ್ಯದಲ್ಲಿ ಬೈಬಲಲ್ಲಿ ನೋಡ್ತೇವೆ ಏನಂದ್ರೆ, ದೇವರು ಏನೋ ಒಂದು ವಿಷಯ ಮಾತಾಡುವಾಗ ಅದ್ರಲ್ಲಿ ಒಂದು ಬದಲಾವಣೆ ಉಂಟಾಯಿತು ಪ್ರತಿದಿನ. ಇವತ್ತು ನನ್ನಲ್ಲಿ ದೇವರು ಸ್ವಲ್ಪ ಸ್ವಲ್ಪವಾಗಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮಾತಾಡುವಾಗ ಖಂಡಿತವಾಗಿ ದೇವರು ನನ್ನ ಹೃದಯದಲ್ಲಿ ಬದಲಾವಣೆ ಕೊಡ್ತಾರೆ. ಇವತ್ತು ನನಗೆ ಕ್ಷಮಿಸ್ಲಿಕ್ಕೆ ಆಗದೆ ಇರ್ಬೋದು, ಪ್ರೀತಿಸ್ಲಿಕ್ಕೆ ಆಗದೆ ಇರ್ಬೋದು, ಕೆಲವು ವಿಷಯದಲ್ಲಿ ಹೋರಾಡ್ತಿರುವಾಗ ಜಯಿಸ್ಲಿಕ್ಕೆ ಆಗದೆ ಇರ್ಬೋದು. ಆದರೆ ಆ ದೇವರ ಮಾತು ನನ್ನಲ್ಲಿ ಬರುವಾಗ, ದೇವರ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯದ ಮೂಲಕ ದೇವರ ಪ್ರಕಟಣೆ ಕೊಡುವಾಗ, ದೇವರು ಅಂತ ನಂಬಿಕೆ ನನ್ನ ಹೃದಯದಲ್ಲಿ ಬರುವಾಗ ಅದನ್ನ ಜಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇವರು ನಮ್ಮೆಲ್ಲರಿಗೂ ಆ ಪಾಪವನ್ನು ಅನೇಕ ವಿಷಯಗಳನ್ನು ಜಯಿಸ್ಲಿಕ್ಕೆ ದೇವರು ವಾಕ್ಯದ ಮೂಲಕ ಕೃಪೆ ಕೊಡ್ತಾರೆ ಎಂಬುದಾಗಿ ನಂಬ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬೆಳಿಗ್ಗೆ ಕೇಳಿಸ್ಕೊಂಡಂಥ ಎಲ್ಲ ಜೀವವುಳ್ಳ ಮಾತುಗಳಿಗಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿಜವಾಗಲೂ ಇಲ್ಲಿ ನನಗೆ ದೇವರು ಮಾತಾಡಲಿಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಜವಾಗ್ಲೂ ಈ ಸಮಯದಲ್ಲಿ ನನ್ನನ್ನು ನಾನು ಊಹಿಸಿಕೊಂಡೇ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೆಳಗ್ಗೆ ಈರಣ್ಣ ಮಾತಾಡುವಂಥ ಒಂದು ವಿಷಯಗಳಲ್ಲಿ ನನಗೆ ದೇವರು ಮಾತಾಡಿದರು. ಆತ್ಮಿಕರಾಗಿ ಬೆಳೆದೇ ಇರುವಂಥದ್ದು ಏನು ಕೊರತೆ ಅನ್ನುವಂಥ ವಿಷಯದಲ್ಲಿ ಬ್ರದರ್ ಹಂಚ್ಕೊತಾ ಇದ್ರು. ನನಗೆ ತುಂಬ ಪ್ರೋತ್ಸಾಹ ಮತ್ತು ಎಂಕರೇಜ್ ಕೂಡ ಆಯಿತು. ಏನಪ್ಪ ಕೊರತೆ
ಅನ್ನುವಾಗ ನಾನು ಆಲೋಚನೆ ಮಾಡ್ತಾ ಇದ್ದೆ. ನಿಜವಾಗ್ಲೂ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ, ಕಳೆದಂಥ ನಾನು ಜೀವಿಸುವಂಥ ಜೀವಿತದಲ್ಲಿ ಒಂದು ಸಲ ನಾನು ಸ್ಕೂಲ್ ಓದೋ ಹೊತ್ನ್ಯಾಗ ಯಾವುದೋ ಒಂದು ಕಾಲ್ಫಾರಮ್ ಹಾಕ್ಲಿಕ್ಕೆ ನಾನು ಅರ್ಜಿ ಹಾಕ್ಲಿಕ್ಕೆ ಆನ್ಲೈನ್ಗೆ ಹೋಗಿದ್ದೆ ನಾನು. ಅದರಲ್ಲಿ ಅರ್ಜಿ ಹಾಕುವಾಗ ದಾಖಲೆಗಳು ಎಲ್ಲವೂ ತಗೊಂಡೋದ್ರೇ ಅರ್ಜಿ ಹಾಕ್ಲಿಕ್ಕೆ ಅನುಕೂಲ ಆಗ್ತೈತಿ. ನಾನು ಅದೇ ಥರ ಅರ್ಜಿ ಹಾಕ್ಲಿಕ್ಕೆ ನಾನು ದಾಖಲೆಗಳನ್ನು ತಗೊಂಡೋಗಿದ್ದೆ. ಆ ಸಿಸ್ಟಮ್ ವರ್ಕ್ ಮಾಡುವಂಥ ಮನುಷ್ಯ ಪ್ರತಿಯೊಂದು ಎಲ್ಲದು ಕೂಡ ಹಾಕ್ಕೊಂತ ಬರ್ತಾ ಇದ್ದ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್. ಒಂದ್ಸಲ ಅದು ಹಾಕೋ ಹೊತ್ನ್ಯಾಗ ಆತ ಏನೋ ಒಂದು ಅದರಲ್ಲಿ ಮಿಸ್ಟೇಕ್ ಇತ್ತು. ಮಿಸ್ಟೇಕ್ ಇದ್ದಾಗ ಅದು ಏನು ಮಾಡ್ತದೆ ಅಂದರೆ, ಸಿಸ್ಟಮ್ನಲ್ಲಿ ನಾನು ಏನಾದ್ರು ಸ್ವಲ್ಪ ನನಗೆ ಗೊತ್ತಿಲ್ಲದ ಥರ ಆಗ್ತಾ ಇರ್ತೀನಿ. ನನಗೆ ಗೊತ್ತಿಲ್ಲದ ಥರ ಯಾವುದೋ ಒಂದು ಮಿಸ್ಟೇಕ್ ಇರ್ತದೆ ಅಲ್ಲಿ. ಆ ಮಿಸ್ಟೇಕ್ ಹಾಕುವಾಗ ಅದು ಸಿಸ್ಟಮ್ನಲ್ಲಿ ಹಾಕ್ಕೊಂತ ಬರುವಾಗ ಅದೊಂದು ಕೆಳಗೊಂದು ಹಾಕಿದ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂತ ಬರ್ತಾನೆ. ಆ ಕ್ಲಿಕ್ ಮಾಡದೆ ಮುಂದಕ್ಕೆ ಒಂದು ಯಾವುದೋ ಒಂದು ರಾಂಗ್ ಇದ್ದರೆ ಅದಕ್ಕೆ ಮುಂದಕ್ಕೆ ಬಿಡೋದೇ ಇಲ್ಲ. ಅವಾಗ ಆತ ಏನು ಮಾಡ್ತಾನೆ ಗೊತ್ತಾ? ಆತ ಮತ್ತೆ ಯಾಕೆ ತಗೊಂತ ಇಲ್ಲ ಅಂತೇಳಿ ಆತನ ಎಲ್ಲ ಕಾನ್ಸೆಪ್ಟ್ ಅದ್ರ ಮೇಲೆ ಇಟ್ಟು ಚೆಕ್ ಮಾಡ್ಕೊತ ಬರ್ತಾನೆ. ಎಲ್ಲೋ ಒಂದು ಯಾವುದೋ ಒಂದು ಸ್ಪೆಲ್ಲಿಂಗಲ್ಲಾಗಲಿ ಯಾವುದೋ ಒಂದು ಇದಾಗಲಿ ರಾಂಗ್ ಆಗಿರ್ತದೆ ಅಲ್ಲಿ. ಆದರೆ ನಿಜವಾಗ್ಲೂ ಬ್ರದರ್ ಈರಣ್ಣ ಮಾತಾಡ್ತಾ ಇವಾಗ ಆತ್ಮಿಕರಾಗಿ ಬೆಳೆಯಲಿಕ್ಕೆ ಏನು ಕೊರತೆ ಇದೆ. ಆತ ನೋಡು, ಆತ ಸ್ಪೆಲ್ಲಿಂಗು ಸ್ವಲ್ಪ ರಾಂಗ್ ಇದ್ರೆ ಕೂಡ ಅದು ಮುಂದಕ್ಕೆ ಬಿಡ್ತಿಲ್ಲ. ಆದರೆ ದೇವರ ವಾಕ್ಯ ನನ್ನಲ್ಲಿ ಹರಿತಾ ಇಲ್ಲ ಅಂದರೆ ದೇವರು ಕೂಡ ಯಾಕೆ ನನ್ನನ್ನು ಮುಂದೆ ಬಿಡ್ತಾರೆ? ಆತ್ಮಿಕರಾಗಿ ಬೆಳೆಸಲಿಕ್ಕೆ ಯಾವ ಥರ ದೇವರು ನಮಗೆ ಮುಂದೆ ಬಿಡ್ತಾರೆ? ನಿಜವಾಗ್ಲೂ ಆ ಕೊರತೆ, ದೇವರೇ ನನ್ನಲ್ಲಿ ಯಾವ ಕೊರತೆ ಇದೆ ನಾನು ಚೆಕ್ ಮಾಡ್ಕೊಳ್ಬೇಕು. ಆತ ಸಿಸ್ಟಮ್ನಲ್ಲಿ ಹಾಕುವಂಥ ಮನುಷ್ಯ ರಾಂಗ್ ಇದ್ರೆ ಮುಂದಕ್ಕೆ ಬಿಡೋದಿಲ್ಲಲ್ಲ, ಯಾವ ರೀತಿ ಚೆಕ್ ಮಾಡ್ತಾನೋ ಅದೇ ಥರ ದೇವರೇ ನನ್ನಲ್ಲಿ ನಿನಗೆ ಮುಂದೆ ಹೋಗದೇ ಇರಲಿಕ್ಕೆ ಏನು ಕೊರತೆ ನನ್ನಲ್ಲಿದೆ, ನನ್ನಲ್ಲಿ ಏನು ತಪ್ಪಾಗಿ ನಡ್ಕೊತಾ ಇದ್ದೀನಿ, ನನ್ನ ನಡವಳಿಕೆ ಯಾವ ರೀತಿಯಾಗಿ ನಿನ್ನಲ್ಲಿದೆ ಅಂಥೇಳಿ ನಾನು ಆಲೋಚನೆ ಮಾಡಿ ನಾನು ಯಾವ ವಿಷಯಕ್ಕಾಗಿ ನಾನು ಚಿಂತೆ ಮಾಡ್ತಾ ಇದ್ದೇನೆ, ಯಾವ ವಿಷಯಕ್ಕಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಯಾವ ವಿಷಯದಲ್ಲಿ ನಾನು ದೇವರಿಗೆ ಮುಂದೆ ಹೋಗದೇ ಇರುವಾಗ ಸಮಯಕ್ಕಾಗಿ ಯಾವ ಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂಥೇಳಿ ನಾನು ಚೆಕ್ ಮಾಡ್ಕೊಂತ ಬರುವಾಗ ದೇವರ ವಾಕ್ಯದಲ್ಲಿ ಒಂದು ವಚನ ನನಗೆ ದೇವರು ಪ್ರೋತ್ಸಾಹ ಮಾಡಿದರು. ಯೆಹೋವನ 8:37 ನನಗೆ ಒಂದು ವಚನದ ಮೂಲಕ ದೇವರು ಮಾತಾಡಿದರು. ಅದು ನಿಜವಾಗ್ಲೂ ನಾನು ಯಾಕೆ ಮುಂದೆ ಹೋಗ್ತಾ ಇಲ್ಲ, ಆತ್ಮಿಕರಾಗಿ ಬೆಳೆದ ಯಾಕೆ ನನ್ನಲ್ಲಿ ಕೊರತೆ ಇದೆ ಅನ್ನುವಾಗ, ನಿಜವಾಗ್ಲೂ ನಾವು ಮುಖ್ಯವಾಗಿ ನಾವು ಮುಂದೆ ಬೆಳೀಲಿಕ್ಕೆ ನಮಗೆ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯ ನನ್ನಲ್ಲಿ ಇಲ್ಲದೆ ನಾನು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ದೇವರ ಒಂದು ಸತ್ಯವೇದದಲ್ಲಿ ಪ್ರತಿಯೊಂದು ಮಾತು ನಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗಲಿಕ್ಕೆ ದೇವರ ವಾಕ್ಯ ನಮಗೆ ಆಧಾರವಾಗಿದೆ. ನಿಜವಾಗ್ಲೂ ನಾನು ಬಯಸ್ತೇನೆ, ನೀವು ಯಾವುದೇ ಒಂದು ವಿಷಯದಲ್ಲಿ ನಾನು ಸೋತೋದ್ರೆ ಕೂಡ ಅದಕ್ಕೆ ನನಗೆ ಪ್ರತಿಫಲ ದೇವರ ವಾಕ್ಯ ನನಗೆ ಆಧಾರವಾಗಿದೆ. ಆ ವಾಕ್ಯ ಯೆಹೋವನ 8:37 ನನಗೆ ದೇವರು ಕೊಟ್ಟಿದ್ದರು. ನನ್ನ ವಾಕ್ಯವು ನಿನ್ನಲ್ಲಿ ಸಾಗದೇ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ನಿಜವಾಗ್ಲೂ ಈ ವಾಕ್ಯ ನನಗೆ ತುಂಬ ಪ್ರೋತ್ಸಾಹ ಆಯಿತು. ದೇವರ ವಾಕ್ಯ ನನ್ನಲ್ಲಿ ಯಾಕೆ ಸಾಗಿಲ್ಲ ಅಂದರೆ, ನಾನು ಯಾವುದೋ ಒಂದು ಶೋಧನೆಗಳಲ್ಲಿ ಯಾವುದೋ ಒಂದು ಪಾಪದಲ್ಲಿ ನಾನು ಬಿದ್ದಿರ್ತೀನಿ ಅಂತೇಳಿ ನಾನು ಆಲೋಚನೆ ಮಾಡ್ತೀನಿ. ನಿಜವಾಗ್ಲೂ ಒಂದು ವೇಳೆ ದೇವರ ವಾಕ್ಯ ನನ್ನಲ್ಲಿ ಇಲ್ಲಂದರೆ ನಾನು ಯೇಸುಸ್ವಾಮಿಯನ್ನು ಆರಾಮಾಗಿ ನಾನು ದೂಷಣೆ ಮಾಡ್ಬೋದು. ಆ ದೇವರ ವಾಕ್ಯ ಎಷ್ಟೇ ನನ್ನಲ್ಲಿ ಅಡಕವಾಗಿದ್ದರೆ ಕೂಡ ಪಾಪ ನನ್ನನ್ನು ಮುಂದಕ್ಕೆ ಬೀಳಲಿಕ್ಕೆ ಆಗಲ್ಲ. ನಿಜವಾಗ್ಲೂ ದೇವರ ವಾಕ್ಯ ನನ್ನಲ್ಲಿ ಸಾಗುವಾಗ ಮಾತ್ರ ನಾನು ಯಾವುದೇ ಒಂದು ಕಾರ್ಯ ನನ್ನಲ್ಲಿ ಎದುರಾದರೂ ಕೂಡ, ಎಷ್ಟೇ ಒಂದು ಬಲವಾದ ಶೋಧನೆ ಬಂದರೂ ಕೂಡ
ದೇವರ ವಾಕ್ಯ ನನ್ನಲ್ಲಿದ್ದರೆ ನಾನು ಅದರಿಂದ ಬಿಡುಗಡೆ ಹೊಂದ್ಬೋದು. ನಿಜವಾಗ್ಲೂ ಒಂದು ವೇಳೆ ದೇವರ ವಾಕ್ಯ ನನ್ನಲ್ಲಿ ಸಾಗದೇ ಇಲ್ಲ ಅಂದರೆ ನಾನು ನಿಜವಾಗ್ಲೂ ಪಾಪದಲ್ಲಿ ನಾನು ಮುಳುಗಿ ಹೋಗ್ತೀನಿ. ದೇವರ ವಾಕ್ಯದಿಂದ ನಾನು ಪ್ರತಿಯೊಂದನ್ನು ಎದುರಿಸಲಿಕ್ಕೆ ಸಾಧ್ಯ ಅಂತೇಳಿ ನನಗೆ ದೇವರು ಮಾತಾಡಿದ್ರು. ನಿಜವಾಗ್ಲೂ ದೇವರ ವಾಕ್ಯ ನನ್ನಲ್ಲಿ ಇಲ್ಲ ಅಂದರೆ ಆತ್ಮಿಕರಾಗಿ ಬೆಳೀಲಿಕ್ಕೆ ಕೂಡ ಸಾಧ್ಯ ಇಲ್ಲ. ದೇವರು ನನ್ನನ್ನು ಮುಂದಕ್ಕೆ ಬೆಳೀಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯನಾಗ್ತೀಯೋ, ದೇವರ ವಾಕ್ಯಕ್ಕೆ ಯಾವಾಗ ನಾನು ಆತ್ಮಿಕನಾಗಿ ಹತ್ತಿರವಾಗಿರ್ತೀನೋ, ಅವಾಗೇ ನನ್ನನ್ನು ದೇವರು ಮುಂದೆ ತರ್ತಾನೆ ಅಂತೇಳಿ ನನಗೆ ಪ್ರೋತ್ಸಾಹ ಆಯ್ತು. ಇನ್ನೊಂದು ವಚನ ಕೂಡ ನನಗೆ ದೇವರು ಮಾತಾಡಿದ್ದಾರೆ. ಅಂದರೆ ನಿಮ್ಮ ಯಾರನ್ನು ನೀವು ಸನ್ಮಾನಿಸ್ತೀರೋ ನಾನು ನಿಮ್ಮನ್ನು ಕೂಡ ಸನ್ಮಾನಿಸ್ತೇನೆ ಅಂತ ಹೇಳ್ತೇನೆ. ನಿಜವಾಗ್ಲೂ ಈ ಒಂದು ಸನ್ಮಾನ ಅನ್ನುವಂಥದ್ದು ದೇವರಿಗೆ ಕೂಡ ಬಹಳ ಇಷ್ಟವಾದದ್ದು. ಯಾಕಂದರೆ ನಾನು ಪ್ರತಿಯೊಬ್ಬರು ಕೂಡ ನಾನು ಸನ್ಮಾನಿಸುವಾಗ, ನಾನು ಎಲ್ಲ ವಿಧೇಯತೆ ನನ್ನಲ್ಲಿ ಇರುವಾಗ ದೇವರು ನನ್ನನ್ನು, ನನ್ನ ಹೃದಯವನ್ನು, ನನ್ನ ಆಲೋಚನೆಯನ್ನು ನೋಡ್ತಾ ಇರ್ತಾನೆ. ದೇವರು ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ತೇನೆ. ಈ ಒಂದು ವಚನಗಳು ನನಗೆ ತುಂಬ ಪ್ರೋತ್ಸಾಹ ತಂದಿವೆ. ನಿಜಂಗ ಆತ್ಮಿಕರಾಗಿ ಬೆಳೆಯಲಿಕ್ಕೆ ಕಾರಣ ದೇವರ ವಾಕ್ಯ. ದೇವರಲ್ಲಿ ನಾನು ಪ್ರತಿನಿತ್ಯ ದೇವರ ವಾಕ್ಯ, ಪ್ರಾರ್ಥನೆ ಮತ್ತು ಅನ್ಯೂನ್ಯತೆ ಸವಾಸ ಇರುವಾಗ ಮಾತ್ರ ನನಗೆ ಬರುವಂಥ ಶೋಧನೆಗಳು, ಬಾಧೆಗಳು, ಕಷ್ಟಗಳಲ್ಲಿ ಇರುವಾಗ ದೇವರ ವಾಕ್ಯ ನನ್ನನ್ನು ಮೇಲೆ ತರ್ತದೆ. ದೇವರ ವಾಕ್ಯ ನನ್ನನ್ನು ಮುಂದೆ ತಳ್ತದೆ. ಆವಾಗೇ ನಾನು ದೇವರಲ್ಲಿ ಆತ್ಮಿಕರಾಗಿ ಬೆಳೀಲಿಕ್ಕೆ ಸಾಧ್ಯ. ದೇವರ ಈ ಒಂದು ವಚನಗಳಿಂದ ನನ್ನನ್ನು ಬಲಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೆನ್. ಪ್ರೀತಿಯುಳ್ಳ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಇಷ್ಟು ಹೊತ್ತು ನಾವು ಕೇಳಿದಂಥ ಪ್ರತಿಯೊಂದು ದೇವರ ಮಾತುಗಳು ನಮ್ಮನ್ನು ಜೀವಕ್ಕೆ ನಡೆಸುವಂಥದ್ದೇ. ಒಂದು ಮಾತಾದರೂ ಕೂಡ ನೀನು ನರಕಕ್ಕೆ ಹೋಗು ಅಂತ ಅನ್ನೋ ಮಾತು ಯಾವುದಾದ್ರೂ ಇದ್ದರೆ ದಯಮಾಡಿ ಅಂಥ ಮಾತುಗಳನ್ನು ಯಾವುದಾದ್ರು ಒಬ್ಬ ವ್ಯಕ್ತಿ, ಒಬ್ಬ ಸಹೋದರ ಸಹೋದರಿ ಕೇಳಿಸ್ಕೊಂಡಿದ್ರು ಕೈ ಎತ್ತಬಹುದು. ಇಷ್ಟು ಹೊತ್ತು ಕೇಳಿಸ್ಕೊಂಡಂಥ ಎಲ್ಲ ಮಾತುಗಳು ಕೂಡ ನಮಗೆ ಸಂತೋಷವನ್ನು, ಪ್ರೋತ್ಸಾಹವನ್ನು ಮತ್ತು ನಮ್ಮ ಚಿಂತೆಯನ್ನು ಕೂಡ ದೂರ ಮಾಡಿ ನಮ್ಮನ್ನು ಕ್ರಿಸ್ತನಡೆಗೆ ಸಾಗಿಸುವಂಥ ಮಾತುಗಳನ್ನೇ ಸಹೋದರ ಮೂಲಕ ದೇವರು ತಿಳಿಸ್ತಾ ಬಂದರು. ಹಾಗಾಗಿ ನಾನು ದೇವರನ್ನ ನೋಡಿಬಿಟ್ಟಿದ್ದೀನಿ ಅನ್ನೋ ಒಂದು ಸಂತೋಷ ನನಗಿದೆ. ಏಕೆಂದರೆ ದೇವ್ರನ್ನ ಹುಡುಕಂಡೆ ನಾನು ಇಷ್ಟೊತ್ತಿಗೆ ದೇವರ ವಾಕ್ಯ ನನ್ನಲ್ಲಿ ಇಲ್ಲದೆ ಇದ್ದಿದ್ರೆ ಯಾವುದೋ ಮಠದಲ್ಲಿ ಕಾವಿ ಬಟ್ಟೆ ಹಾಕೊಂಡು ಸನ್ಯಾಸಿಯಾಗಿರ್ತಿದ್ದೆ, ನನ್ನ ಹೆಂಡತಿ ಮಕ್ಕಳನ್ನು ಕೂಡ ಬಿಟ್ಟು ಹೋಗಿ. ಆದರೆ ಬ್ರದರ್ ತೋರಿಸಿ ಹೇಳಿದ್ರಲ್ಲ, ಈಗ ದೇವರ ವಾಕ್ಯ ನನ್ನಲ್ಲಿ ಸಾಗದೇ ಇದ್ರೆ ನಾನು ಇವತ್ತು ಈ ಫುಲ್ಪಿಟ್ ಹತ್ರ ಇಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ನನ್ನ ಹೆಂಡತಿ ಜೊತೆ ಜಗಳಾಡಿ ಯಾವತ್ತೋ ಗಂಡ ಹೆಂಡತಿ ನಾವು ಡೈವರ್ಸ್ ಆಗಿ ಹೋಗಿರ್ತಿದ್ವಿ. ದೇವರ ವಾಕ್ಯ, ದೇವರ ಮಾತುಗಳು ಎಷ್ಟು ಗಂಭೀರವಾಗಿದೆ. ದೇವರ ಮಾತುಗಳನ್ನು ನಾವು ಯಾವ ರೀತಿಯಾಗಿ ಆ ಮಾತುಗಳನ್ನು ನಾವು ಗೌರವಿಸ್ತೀವೋ, ಆ ಮಾತಿಗೆ ನಾವು ಯಾವ ರೀತಿ ವಿಧೇಯರಾಗ್ತೀವೋ, ಆ ವಿಧೇಯತ್ವನ ದೇವರು ಮೆಚ್ಚುತ್ತಾನಂತೆ. ನನಗೂ ಆಸೆ ಇತ್ತು ಕ್ರಿಸ್ತನ ತಿಳಿಯೋದಕ್ಕಿಂತ ಮುಂಚಿತವಾಗಿ. ದೊಡ್ಡ ಆಸೆ ಏನು ಅಂತಂದ್ರೆ ನಾನು ದೇವ್ರ ಭಕ್ತನಾಗಬೇಕಷ್ಟೇ, ನಾನೊಬ್ಬ ಒಳ್ಳೆ ಶಿಷ್ಯನಾಗಬೇಕು. ಆದರೆ ಅದಕ್ಕೋಸ್ಕರ ನಾನು ಮಾಡಿದ ಕಾರ್ಯ ಏನಂತಂದ್ರೆ, ವಾಕ್ಯ ಕೂಡ ಅದು ನನಗೆ ಪ್ರೋತ್ಸಾಹ ಪಡಿಸ್ತು. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 27ನೇ ಒಂದು ವಚನ, ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ದೇವರು ಬಯಸುವಂಥ ಮುಖ್ಯವಾದಂಥ ಉದ್ದೇಶ ಅದಾಗಿದೆ ಅಂತೆ. ಯಾವ ರೀತಿ ಅದನ್ನು ನೆರವೇರಬೇಕಾಗಾದ್ರೆ ಇಲ್ಲಿ ನಿಜವಾದ ಭಕ್ತಿ ಅಂತ ಏನು ಅಂತ ಹೇಳಿ ಉತ್ತರ ಇದೆ ಇಲ್ಲಿ. ಹಾಗಾದ್ರೆ ನಾನು ಸನ್ಯಾಸಿ ಆಗೋದು ಒಳ್ಳೇದಾಗಿತ್ತಾ? ಪ್ರಪಂಚದ ದೋಷ ಹತ್ತಬಾರ್ದು ಅಂತ ಇವತ್ತು ಕೂಡ ಅದೇ ಗುರಿ ಮೇಲೆ ನಾನು ಹೊರಟಿದ್ದವತ್ತು. ಯಾವ ಜನರ ಜಂಜಾಟ ಬೇಡ, ಯಾವ ಮನುಷ್ಯರ ಅಟ್ಯಾಚ್ಮೆಂಟ್ ಬೇಡ, ಮತ್ತೆ ಎಲ್ಲ ಮನುಷ್ಯರಿಂದ ದೂರ ಆಗಿರಬೇಕು. ನನಗೆ ದೇವರೇ ಒಬ್ರು ಇರಬೇಕು. ಯಾವಾಗಲೂ ದೇವರೊಟ್ಟಿಗೆ ನಾನು
ನಿರಂತರವಾಗಿ ಜೀವಿಸಬೇಕು ಅನ್ನೋ ಆಸೆನೇ ನನಗಿತ್ತು. ಆದರೆ ಅದು ಕೂಡ ನನ್ನನ್ನು ಮೋಸಕ್ಕೊಳಪಡಿಸ್ತಾ ಇತ್ತು. ಅವತ್ತು 2006ನೇ ಇಸ್ವಿಲಿ ದೇವರು ನನಗೆ ಮಾತಾಡದೇ ಇದ್ದಿದ್ರೆ, ದೇವರ ಸ್ವರವನ್ನು ನಾನು ಕೇಳಿಸ್ಕೊಳ್ದೇ ಇದ್ದಿದ್ರೆ, ಖಂಡಿತವಾಗ್ಲೂ ಇವತ್ತು ಮಕ್ಕಳನ್ನ ಕೂಡ ನಾನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಹೆಂಡತಿ ಜೊತೆ ಮಾತಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಷ್ಟು ದೂರವಾಗಿ ಬಿಡ್ತಿದ್ದೆ ನಾನು. ಇವತ್ತು ಬ್ರದರ್ ತೋರಿಸಿದಂಥ ಅದ್ಭುತವಾದಂಥ ವಚನ ನಿಮ್ಮೆಲ್ಲರ ಒಂದು ಜೀವಿತಕ್ಕೆ ಮುಖ್ಯವಾಗಿ ಬೇಕಾಗಿದ್ದಂಥದ್ದು ಆ ವಿಧೇಯತನೆಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರಲ್ಲಿ, ಎಲ್ಲರ ಒಬ್ಬನ ಅವಿಧೇಯತ್ವದಿಂದ ಹೇಗೆ ಭೂಮಿಗೆ ಶಾಪ ಬಂತೋ, ಪಾಪ ಬಂತೋ, ಅದೇ ಪ್ರಕಾರ ಒಬ್ಬನ ವಿಧೇಯತ್ವದಿಂದ ಇವತ್ತು ನಮಗೆ ನೀತಿ ಸಿಗ್ತಾ ಇದೆ. ಅದು ಯೇಸು ಕ್ರಿಸ್ತನನ್ನು ಆತನು ನೀತಿವಂತನಾಗಿರೋ ಪ್ರಕಾರ, ಆತನು ವಿಧೇಯನಾಗಿದ್ದಕ್ಕೆ, ತಂದೆಯಾದ ದೇವರಿಗೆ ವಿಧೇಯನಾಗಿದ್ದಕ್ಕೆ ಇವತ್ತು ಆ ವಿಧೇಯತ್ವದ ಮಹತ್ವ ಎಂಥದ್ದು, ವಿಧೇಯತ್ವದ ರಹಸ್ಯ ಎಂಥದ್ದು ಅನ್ನೋದು ಇವತ್ತು ನಮಗೆ ಅದರ ಅರಿವಾಗಿದೆ. ಅಷ್ಟು ರಹಸ್ಯ ತಿಳ್ಕೊಂಡು ಕೂಡ ನಾವಿನ್ನೂ ತಿಳಿಯದೇ ಇದ್ರೆ ಬರುವಂತ ಘೋರವಾದಂಥ ದಿನ, ಆ ನ್ಯಾಯ ತೀರ್ಪಿನ ದಿನ ಯಾರಿಗೆ ಲೆಕ್ಕ ಕೊಡ್ಬೇಕು ನಾವು? ಆ ಭಯ ನಮ್ಮಲ್ಲಿ ಇಲ್ವಾ? ದೇವರ ಭಯ ಮುಖ್ಯವಾಗಿ ಜ್ಞಾನಕ್ಕೆ ನಡೆಸುವಂಥದ್ದು. ಆ ಭಯಕ್ಕೆ, ಅದಕ್ಕೆ ದೇವರ ಭಯವನ್ನ ಕಲಿಸ್ತೀನಿ ಬನ್ನಿ. ಯೇಸು ಸ್ವಾಮಿ ದೇವರ ಭಯವನ್ನ ನಮಗೆ ಕಲಿಸ್ಕೊಟ್ರು, ತಂದೆಯ ಪ್ರೀತಿಯನ್ನ ಕಲಿಸ್ಕೊಟ್ರು. ಇವತ್ತು ಆ ದೇವರ ಭಯ ನಮ್ಮಲ್ಲಿದ್ರೆ ಖಂಡಿತವಾಗ್ಲೂ ದೇವರ ಚಿತ್ತವನ್ನ ಮಾಡಲಿಕ್ಕೆ ದೇವರು ಹೇಳ್ತಾರೆ, ಯಾತಕ್ಕೋಸ್ಕರವಾಗಿ ಈ ಶರೀರವನ್ನ ಸಿದ್ಧ ಮಾಡಿಕೊಟ್ಟಿರೋಂಥದ್ದು, ತಂದೆಯ ಚಿತ್ತವನ್ನ ಮಾಡಲಿಕ್ಕೆ, ದೇವರ ಕೆಲಸವನ್ನ ಮಾಡಲಿಕ್ಕೆ ದೇವರು ನಮಗೆ ಈ ಶರೀರವನ್ನ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗೇನೆ ಪರಿಪೂರ್ಣವಾಗಿ ಯೇಸು ಕ್ರಿಸ್ತನು ಕೂಡ ತನ್ನ ಶರೀರವನ್ನ ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಟ್ರು. ಏಕೆಂದ್ರೆ ಶರೀರದಲ್ಲಾದಂಥ ಪ್ರತಿಯೊಂದು ಬಾಧೆ ನೋವುಗಳನ್ನು ಕೂಡ ಅವರು ಅರಿತವರಾಗಿದ್ರು. ಕೊನೆಯ ದಿನ ಕೂಡ ಮಾತು ಹೇಳ್ತಾರೆ, ಮನಸ್ಸು ಏನೋ ಸಿದ್ಧವಾಗಿದೆ, ಆದರೆ ಶರೀರಕ್ಕೆ ಬಲ ಸಾಲದು ಅಂತೇಳಿ. ಅಂತ ಅಸಹಾಯಕತೆ, ಬಲಹೀನತೆ ನಮ್ಮ ಶರೀರದಲ್ಲೂ ಇದೆ. ಆದರೆ ಬಲ ಕೊಡೋರು ಯಾರು? ಈ ದಿನ ಪವಿತ್ರಾತ್ಮನೇ ಆ ಬಲವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ಒಂದು ಮೆಸೇಜ್ ಕೇಳ್ತಾ ಇದೆ, ಅದರಲ್ಲಿ ಮೆಸೇಜ್ಗಿಂತ ದೇವ್ರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನ ಪ್ರೋತ್ಸಾಹಪಡಿಸುವಂಥದ್ದಾಗಿದೆ. ನಿನ್ನೆ ಇವತ್ತು ನಾಳೆಯೂ ನಿರಂತರವಾಗಿರುವ ಆತನು ನಮ್ಮ ಸಂಗಡ ಇರುವುದರಿಂದ ನನಗೆ ಚಿಂತೆ ಇಲ್ಲ, ಭಯ ಇಲ್ಲ, ಸಂಕಟಗಳು ಕೂಡ ಇಲ್ಲ. ಯಾಕೆ ಹೇಳಿ? ನಿಮಗೋಸ್ಕರವಾಗಿ, ನನಗೋಸ್ಕರವಾಗಿ ನಾನು ಲೋಕವನ್ನ ಜಯಿಸಿದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಆದರೆ ಧೈರ್ಯವಾಗಿರಿ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ಯೇಸು ಸ್ವಾಮಿನೇ. ಆ ಮಾತುಗಳು ನನಗೆ ತುಂಬ ಪ್ರೋತ್ಸಾಹ ಆಯಿತು. ಸಂಕಟ ಬರ್ತಾವ ಬರಲಿ, ಬೈತಾರ ಬೈಲಿ, ನಮ್ಮ ಬ್ಲಡ್ ರಿಲೇಷನ್ಸ್ ಹೀಯಾಳಿಸ್ತಾರ ಸಂತೋಷ. ಆ ಸಂತೋಷಕ್ಕೆ ಕಾರಣ ಏನು ಅಂತಂದ್ರೆ ದೇವ್ರ ವಾಕ್ಯನೇ ನನಗೆ ಆಧಾರ. ದೇವ್ರ ವಾಕ್ಯ ದೇವ್ರ ಮಾತುಗಳು ಮಾತಾಡೋ ರೀತಿನೇ ಆಗಿದೆ, ಸತ್ಯವನ್ನ ತಿಳಿಸ್ತಾ ಇದೆ. ಇವತ್ತು ಇದೇ ಸತ್ಯನ ಸಂಬಂಧಿಕರೊಳಗೆ ಮಾತಾಡ್ತಾ ಇದ್ರೆ ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಪರವಾಗಿಲ್ಲ, ತಿರಸ್ಕರಿಸ್ಲಿ. ಆದರೆ ದೇವ್ರು ನನಗೆ ಸತ್ಯ ಕೊಟ್ಟಿದ್ದಾರೆ, ಆ ಸತ್ಯದಿಂದ ಮಾರ್ಗ ತೆರೆದಿದ್ದಾರೆ. ಆ ಮಾರ್ಗದಲ್ಲಿ ಏನಿದೆ? ಜೀವ ಇದೆ. ಆ ಜೀವ ಪಡ್ಕೊಳ್ಳಿಕ್ಕೋಸ್ಕರ ನಾನು ಓಡಾಡ್ತಾ ಇದ್ದೀನಿ ಆ ಜೀವಕ್ಕೋಸ್ಕರವಾಗಿ. ಇನ್ನೇನು ಬೇಕು ನನಗೆ? ಆ ಕುಟುಂಬದಲ್ಲಿ ಆ ಜೀವ ನನಗೆ ಸಿಕ್ಕಿದ ಮೇಲೆ ನನ್ನ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ನೆರೆಹೊರೆಯರ ಪಕ್ಕದಲ್ಲಿ ನಾನು ಜೀವನ ಮಾಡಬೇಕಾದ್ರೆ ಆ ಜೀವ ನನ್ನಲ್ಲಿದೆಯಾ? ಅಥವಾ ಅವರು ಕುಟುಂಬದಿಂದ ಗಂಡ ಹೆಂಡತಿ ನನ್ನನ್ನು ಅಸಮಾಧಾನ ಪಡಿಸ್ತಾ ಇದ್ದಾರ, ಅಥವಾ ನೆರೆಹೊರೆಯ ನನ್ನ ಅಸಮಾಧಾನ ಪಡಿಸ್ತಾ ಇದ್ದಾರಾ? ಇದು ಕೂಡ ನನಗೆ ಪ್ರಶ್ನೆ ಆಗ್ತಾ ಬೆಳೀತಾ ಬಂತು. ಆಗ ದೇವರು ನನ್ನೊಟ್ಟಿಗೆ ಮಾತನಾಡಿ ಯಾವಾಗಲೂ ನಿರಂತರವಾಗಿ ನಾನು ಬಯಸುವಂಥದ್ದು ಯಾವುದು ಅನ್ನೋದನ್ನ ದೇವರೇ ನನಗೆ ಅದನ್ನು ತಿಳಿಸ್ಕೊಟ್ರು. ಅದೇ ಆ ಸಮಾಧಾನ ಅನ್ನೋದನ್ನ. ಸಮಾಧಾನಕ್ಕಿಂತ ಮಿಗಿಲಾದಂಥ ಸಂಪತ್ತು ಯಾವುದೂ ಇಲ್ಲ ಸಹೋದರ ಸಹೋದರಿಯರೇ. ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದ ನಾನು ಕಂಡುಕೊಂಡದನ್ನ, ಸತ್ಯವಾದದ್ದನ್ನು ನಾನು ನಿಮ್ಮ ಜೊತೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಮಾಧಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಬೇಕಾದಂಥ ಆಸ್ತಿ ನಷ್ಟ ಆಗಲಿ,
ನಿಮ್ಮಲ್ಲಿರ್ತಕ್ಕಂಥ ಹಣ ಹೋಗ್ಲಿ, ನಿಮ್ಮಲ್ಲಿ ಇರ್ತಕ್ಕಂಥ ಐಶ್ವರ್ಯ ಹೋಗ್ಲಿ, ಸಮಾಧಾನವನ್ನ ಮಾತ್ರ ಎಲ್ಲೂ ಕೂಡ ಬಿಟ್ಕೊಡ್ಬೇಡಿ. ಬೇಗ ನಿಮ್ಮಲ್ಲಿ ಅಸಮಾಧಾನ ಹುಟ್ಟಿತು ಅಂತ ತಕ್ಷಣನೇ ಯೇಸುವಿನ ಬಳಿ ಓಡೋಗ್ರಿ. ಸ್ವಾಮಿ, ನಿನ್ನಲ್ಲಿರುವಂಥ ಸಮಾಧಾನ ಕೊಡು ನನಗೆ, ಆ ಸಮಾಧಾನ ಬೇಕು ನನಗೆ. ಕ್ಷಣದಲ್ಲೇ ದೇವರು ಪರಲೋಕದಲ್ಲಿರುವಂಥ ಸಮಾಧಾನವನ್ನು ನಮಗೆ ಕೊಟ್ಟು ನಡೆಸ್ತಾರೆ. ಅದಕ್ಕೆ ಇವತ್ತು ಆ ದಿನ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಭೂಮಿ ಮೇಲೆ ಚಲಿಸ್ತಾ ಇರ್ಬೇಕಾರೆ, ನಡೆದಾಡ್ಬೇಕಾರೆ ಒಬ್ಬರೇ ಯೇಸು ಇದ್ದಿದ್ದು. ಇವತ್ತು ಅದೇ ಯೇಸು ಸ್ವಾಮಿ ಅನ್ಲಿಮಿಟೆಡ್ ಆಗಿದಾರಂತೆ. ಅಂದ್ರೆ ಅವತ್ತು ಲಿಮಿಟ್ ಆಗಿದ್ರು, ಒಬ್ಬರೇ ಯೇಸು ಸ್ವಾಮಿ ಇದ್ದಿದ್ರು. ಆದ್ರೆ ಇವತ್ತು ಯೇಸು ಸ್ವಾಮಿ ನಿತ್ಯವೂ ನಿರಂತರವೂ ಇರುವಾತನಾಗಿದ್ದಾರೆ. ಆದ್ರೆ ಯಾವ ರೀತಿ ಅಂತಂದ್ರೆ ಅನ್ಲಿಮಿಟೆಡ್. ಅಂದ್ರೆ ಅದರ ಅರ್ಥ ಯೇಸು ಸ್ವಾಮಿ ಹೋದ್ಮೇಲೆ ನನಗೂ ಕೂಡ, ನಿಮಗೂ ಕೂಡ, ಎಲ್ಲರಿಗೂ ಕೂಡ ಪವಿತ್ರಾತ್ಮನನ್ನ ಕಳಿಸ್ಕೊಟ್ರು. ಆ ಪವಿತ್ರಾತ್ಮನ ಇವತ್ತು ಅನ್ಲಿಮಿಟೆಡ್ ಆಗಿ ನಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ಅಪಾರವಾದಂಥ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಆತನ ಪ್ರೀತಿ ಉದ್ದ, ಅಗಲ, ಆಳ, ಎತ್ತರವನ್ನ ಕೂಡ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಅಳತೆ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅಂತ ಒಂದು ಅಗಾಧವಾದ ಪ್ರೀತಿಯನ್ನ ದೇವರು ಇವತ್ತು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಪೌಲ ಹೇಳಿದ್ದು, ಆತನ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ಆತನು ತಿಳ್ಕೊಂಡಿದ್ದಕ್ಕೆ ನನ್ನ ಹಿಂಬಾಲಿಸಿ ಅಂತ ಹೇಳಿದರು. ಇವತ್ತು ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದಾವ? ಅದನ್ನ ನಾವು ನೋಡಬೇಕು. ಕ್ರಿಸ್ತನು ಹೇಳಿದಂಥ ಪ್ರತಿಯೊಂದು ಮಾತುಗಳನ್ನು ನಾವು ಕೇಳಿಸ್ಕೊಂಡು ವಿಧೇಯರಾದ್ರೆ ಖಂಡಿತವಾಗ್ಲೂ ದೇವರು ನಮ್ಮ ವಿಷಯದಲ್ಲಿ ಇಟ್ಟುಕೊಂಡಂಥ ಯೋಜನೆ ಪರಿಪೂರ್ಣವಾಗ್ಲಿಕ್ಕೆ ನಾವು ಅದನ್ನ ನಮ್ಮ ಮೂಲಕವಾಗಿ ಸಿದ್ಧ ಮಾಡಿಕೊಟ್ಟಂತೆ, ನಮ್ಮ ಆತ್ಮವನ್ನು ಆತನಿಗೆ ಒಪ್ಪಿಸಿಕೊಟ್ಟ ಹಾಗೆ, ಪರಿಪೂರ್ಣ ನಮ್ಮ ಆತ್ಮನ ಕರ್ತನಿಗೆ ಒಪ್ಪಿಸಿಕೊಟ್ಟಾಗ ಮಾತ್ರ ಆ ಎಲ್ಲ ಕಾರ್ಯಗಳು ನಡೀಲಿಕ್ಕೆ, ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂತಂದ್ರೆ ನನ್ನ ಕಾಲೇಜ್ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಘಟನೆ ನಡೀತು. ಯಾಕೆಂತಂದ್ರೆ ಆ ಸಮಯದಲ್ಲಿ ನಾವು ಓದುವಂಥ ಕಾಲೇಜ್ ಒಳಗಡೆ ಎಲ್ಲ ಶ್ರೀಮಂತ ವ್ಯಕ್ತಿಗಳೇ ಬರ್ತಾ ಇದ್ರು. ಎಲ್ಲ ಕಾಫಿ ಪ್ಲಾಂಟರ್ಸ್ ಮಕ್ಕಳುಗಳು ಕಾರ್ ತಗೊಂಡ್ಬರೋರು ಅವತ್ತಿನ ಟೈಮಲ್ಲಿ. ನಾನು ಬಡವ. ಆದ್ರೆ ಆ ಪ್ರೀತಿಯಿಂದನೋ ದೇವ್ರು ನನಗೆ ಆ ಒಂದು ಪ್ರೀತಿಯಿಂದನೋ ಅವ್ರ ಜೊತೆಗೆ ಪ್ರೀತಿಸ್ತಾ ಇದ್ದೆ. ಆದರೆ ಅವರೆಲ್ಲರೂ ಕೂಡ ವೀಕೆಂಡ್ ಅಂದರೆ ಶನಿವಾರ ಭಾನುವಾರ ಹಾಲಿಡೇಸ್ ಬಂದಾಗ ಅವರೆಲ್ಲರೂ ಪಾರ್ಟಿ ಮಾಡಕ್ಕೆ ನನಗೆ ಕರಿತಾ ಇದ್ರು. ಕರಿಬೇಕಾದ್ರೆ ನನಗೆ ಒಳಗಡೆನೆ ಹೋರಾಟ ಇತ್ತು ನನ್ನ ಹೃದಯದೊಳಗಡೆ. ಅವರು ಡ್ರಿಂಕ್ಸ್ ಮಾಡ್ತಾರೆ, ಅದಕ್ಕೆಲ್ಲ ಅವ್ರ ಜೊತೆ ನಾನು ಹೆಂಗೆ ಹೋಗಿ ಕೂಡ್ಲಿ, ನನಗೆ ಆಗ್ತಾ ಇಲ್ಲಲ್ಲ, ನನ್ನ ಮನಸ್ಸು ಒಪ್ತಾ ಇಲ್ಲಲ್ಲ ಅಂತೇಳಿ. ಆದರೆ ಒಂದು ಸಲ ಫೋರ್ಸ್ ಮಾಡಿದ್ರು, ಹಂಗು ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದೆ. ಆಮೇಲೆ ನನಗೆ ಇಲ್ಲ ನಾನು ಬರಲ್ಲ, ಫ್ರೆಂಡ್ಶಿಪ್ ಬೇಡ, ಬಿಟ್ಬಿಡ್ತೀವಿ ಅಂತಂದ್ರು. ನೀವು ಬಿಟ್ಟರೂ ಪರವಾಗಿಲ್ಲ, ನಾನು ನಿಮ್ಮ ಸವಾಸಕ್ಕೆ ಬರೋದೇ ಇಲ್ಲ ಅಂತಂದೆ. ಆಮೇಲೆ ನನ್ನ ಕುಡಿಯೋ ಅಭ್ಯಾಸ ನನಗಿಲ್ಲ, ನಾನು ಕುಡಿಯೋದು ಇಲ್ಲ ಅಂತಂತ ಹೇಳಿದೆ. ಆಯಿತು, ಹಾಗಾದ್ರೆ ನೀನು ಕುಡಿಯೋದು ಬೇಡ, ಕೂಲ್ ಡ್ರಿಂಕ್ಸ್ ಕೊಡ್ತೀವಿ, ನೀನು ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಕರೆದ್ರು. ಆಮೇಲೆ ನನಗೆ ಮತ್ತೊಂದು ಅನುಮಾನ ಶುರುವಾಯಿತು. ಕೂಲ್ ಡ್ರಿಂಕ್ಸ್ ಅಂತೇಳಿ, ಯಾಕೆಂದ್ರೆ ಈ ಜಗತ್ತೇ ಮೋಸದ ಜಗತ್ತಿದೆ. ಆ ಕೂಲ್ ಡ್ರಿಂಕ್ಸ್ ಒಳಗಡೆ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಟ್ರೆ ಏನು ಮಾಡಬೇಕು ಅಂತೇಳಿ ನನಗೆ ಅದೊಂದು ಪ್ರಶ್ನೆ ಬಂತು. ಆಮೇಲೆ ಇಲ್ಲ, ನಿಮ್ಮ ಫ್ರೆಂಡ್ಶಿಪ್ಪು ಬೇಡ, ನಿಮ್ಮ ಸವಾಸನೂ ಬೇಡ ಅಂತೇಳಿ. ಆಮೇಲೆ ಲಾಸ್ಟಿಗೆ ಆಯ್ತಪ್ಪ, ನಾವೇ ನಿನ್ನ ಬಿಟ್ಟೋಗಲ್ಲ, ನೀನು ಕುಡಿಯೋದು ಬೇಡ, ಏನು ಬೇಡ, ನನ್ನ ಜೊತೆಲಿ ಇರು ಸಾಕು ಅಂತೇಳಿ 4-5 ಜನ ಫ್ರೆಂಡ್ಸ್ ಇದ್ರು. ಆಮೇಲೆ ಅವರು ಲಾಸ್ಟಿಗೆ ಪ್ರೀತಿಯಿಂದನೇ ನಿನಗೇನು ನಾವು ಬಲಾತ್ಕಾರ ಮಾಡಲ್ಲ, ನಮ್ಮ ಜೊತೆಲಿ ನೀನು ಇರು ಅಂತ ಹೇಳಿದರು. ಸರಿ ಅಂತೇಳಿ ಆಮೇಲೆ ಅದಕ್ಕೆ ಒಪ್ಕೊಂಡೆ. ಅವ್ರ ಜೊತೆಲಿ 1-2 ಸರಿ ಹೋಗಿದ್ದೀನಿ ಅಷ್ಟೇ. ಲಾಸ್ಟಿಗೆ ಅವರ ಉದ್ದೇಶ ಏನು ಅನ್ನೋದು ನನಗೆ ಅರ್ಥ ಆಯಿತು. ಅವರು ಕುಡಿದು ಎಲ್ಲಿ ಬೇಕಲ್ಲಿ ಬಿದ್ದರೆ ಅವ್ರನ್ನ ಸರಾಗವಾಗಿ ಎತ್ಕೊಂಡು ನಾನು ಸೇಫಾಗಿ ಅವ್ರ ಮನೆ ಕರ್ಕೊಂಡು ತಲುಪಿಸ್ತೀನಿ ಅನ್ನೋ ಉದ್ದೇಶಕ್ಕೆ ಅವರು ಸಹವಾಸ ಮಾಡ್ತಾ ಇದ್ರು. ಅದು ಕೂಡ ಗೊತ್ತಾಯಿತು. ಓಕೆ, ಒಳ್ಳೇದೇ. ನೋಡಿ, ಈ ತರವಾದಂಥ ಇಹಲೋಕದ ಜ್ಞಾನಿಗಳಿರ್ತಾರೆ, ಅಭ್ಯಂತರ ಇಲ್ಲ. ಆದರೆ ಪ್ರೀತಿ ಅನ್ನೋದು ಮಾತ್ರ ದೊಡ್ಡದಾಗಿರುತ್ತೆ. ಅದು ಕರ್ತನಿಂದ ಬಂದಿದ್ದು. ಆ ಪ್ರೀತಿನ ನಾವು ಎಲ್ಲೂ ಕೂಡ ಮರೆಮಾಚದಂತೆ ಯಥಾರ್ಥವಾದಂಥ ಪ್ರೀತಿಯಿಂದ ಇದ್ದರೆ ಸಾಕು. ನಮ್ಮಲ್ಲಿ ಆಶಾವಾಗಿ, ಅಂದರೆ ಪ್ರೀತಿ ಬಂದು ನಿಷ್ಕಲ್ಮಶವಾಗಿರುವಂಥದ್ದು. ಅಂಥ ಪ್ರೀತಿಗಾಗಿ ದೇವರು ಕರೆದಿದ್ದಾರೆ. ಅದಕ್ಕಾಗಿ ನಾವು ಯಾವಾಗಲೂ ಆತನ ಪ್ರೀತಿಯಲ್ಲಿ ನಿರಂತರವಾಗಿ ಇರಬೇಕು ಅಂತಂದರೆ ನಮ್ಮೆಲ್ಲರ ಒಂದು ಆಸೆಯಾಗಿದೆ. ನನ್ನ ಆಸೆ ಅದೇ ಕೂಡ. ಅದಕ್ಕೆ ಫಿಲಿಪ್ಪಿನ ಬರೆದ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ
17ನೇ ವಚನ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ದೇವರು ನನ್ನೊಟ್ಟಿಗೆ ಮಾತಾಡಿ, ಪ್ರೀತಿ ಸ್ವರೂಪನಾದಂಥ ತಂದೆ ನಿರಂತರ ನಮ್ಮ ಜೊತೆಯಲ್ಲಿರೋದ್ರಿಂದ ನಾವು ಕೂಡ ಪ್ರೀತಿ ಉಳ್ಳವರಾಗಿರಬೇಕು. ಪ್ರೀತಿಯ ಬಗ್ಗೆ ಎಲ್ಲ ವಚನಗಳು ನಮ್ಮನ್ನು ಪ್ರೋತ್ಸಾಹಪಡಿಸಿದೆ. ಅದನ್ನು ಮರೆದ ಹಾಗೆ ನಾವು ಯಾವಾಗಲೂ ದೇವರ ವಾಕ್ಯವನ್ನು ಗಮನದಲ್ಲಿಟ್ಕೋಬೇಕು. ಮತ್ತು ಅದೇ ರೀತಿ ಕಪಟವಾದ ಭಕ್ತಿ ಇರಬಾರ್ದು, ಕಪಟವಾದ ಪ್ರೀತಿನೂ ಕೂಡ ಇರಬಾರ್ದು. ಡಾಂಬಿಕ ಭಕ್ತಿ ಅಂತಾರೆ, ಮತ್ತು ಅದನ್ನು ಕಪಟವಾದಂಥ ಪ್ರೀತಿ ಬಂದು ದೇವರಿಗೆ ವಿರೋಧವಾದದ್ದಾಗಿದೆ. ಆದರೆ ನಿಜವಾದ ನಿಷ್ಕಲ್ಮಶವಾದ ಪ್ರೀತಿ ದೇವರು ಮೆಚ್ಚುವಂಥದ್ದಾಗಿದೆ. ಅದಕ್ಕೆ ಯಾವಾಗಲೂ ನಮ್ಮ ಮಧ್ಯದಲ್ಲಿ ಆ ನಿಜವಾದ ಪ್ರೀತಿನೇ ಇರಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಕೊನೆಗೆ ನನಗೆ ಪ್ರೋತ್ಸಾಹಪಡಿಸಿದಂಥ ಇನ್ನೊಂದು ರೋಮ 6ನೇ ಅಧ್ಯಾಯ 6ನೇ ಒಂದು ವಚನ, ರೋಮ 6:16, ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ನನಗೆ ಈ ವಚನ ಪ್ರೋತ್ಸಾಹಪಡಿಸ್ತು. ಮತ್ತೆ ಆ ದಿನ ನನ್ನ ಫ್ರೆಂಡ್ಸ್ ಸವಾಸನ ನಾನು ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದು ಕೂಡ ನನಗೆ ಇವತ್ತು ಸಂತೋಷ ಕೊಡ್ತು. ಏಕೆಂದರೆ ಪಾಪಕ್ಕೆ ದಾಸರಾದರೆ ನಾನು ಮರಣವನ್ನು ಅನುಭವಿಸ್ಬೇಕಾಗತ್ತೆ. ಅದು ಎಂಥದ್ದು? ನಿತ್ಯವಾದ ಮರಣ. ದೇವರು ಹೇಳ್ತಾರೆ, ನೀನು ವಿಧೇಯತ್ವಕ್ಕೆ ದಾಸನಾದರೆ ನೀತಿಯ ಫಲ. ಅದು ಯಾವ ರೀತಿ ನೀತಿಯ ಫಲ ಅಂತಂದ್ರೆ ನಿತ್ಯ ಜೀವದ ಫಲವಾಗಿದೆ. ಅಂಥದ್ದನ್ನು ಅನುಭವಿಸ್ಲಿಕ್ಕೆ ದೇವರು ನಮ್ಮನ್ನ ಕರೆದತನಾಗಿದ್ದಾನೆ. ಅದಕ್ಕೆ ಮುಖ್ಯವಾಗಿ ನಿಮ್ಮೆಲ್ಲರ ಒಂದು ಪ್ರೀತಿಗಾಗಿ ಇಷ್ಟು ವರ್ಷ 12 ವರ್ಷ 4 ತಿಂಗಳು ಈ ಸಭೆಯಲ್ಲಿ ದೇವರು ನನ್ನನ್ನು ನಡೆಸಿ ಅಪಾರವಾದಂಥ ಪ್ರೀತಿಯಲ್ಲಿ ನನ್ನನ್ನು ತುಂಬಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಯಾವಾಗಲೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಕ್ರಿಸ್ತನ ದಾಸನಾಗಿ ಇರಲಿಕ್ಕೆ ನಾನು ಬಯಸಿದ್ದೇನೆ. ನಿರಂತರ ನಾನು ಯೇಸು ಕ್ರಿಸ್ತನ ದಾಸನಾಗಿರ್ಲಿಕ್ಕೆ ನಾನು ಇಚ್ಛೆ ಉಳ್ಳವನಾಗಿದ್ದೇನೆ. ಈಗ ರೀಸೆಂಟಾಗಿ 10 ದಿವಸ ಆಯಿತು ನನಗೆ ವಿಜಯಪುರಕ್ಕೆ ಟ್ರಾನ್ಸ್ಫರ್ ಆಗಿ. ಗೊತ್ತಿಲ್ಲ ದೇವ್ರ ಚಿತ್ತ ಏನೆಂಬುದು, ಆದರೆ ದೇವ್ರು ಮಾಡೋ ಕಾರ್ಯ ಯಾವಾಗಲೂ ಒಳ್ಳೆಯದಾಗಿರುತ್ತೆ ಅನ್ನೋದೇ ನಂಬಿಕೆ ನನಗಿದೆ. ಒಂದು ಸಮಯದಲ್ಲಿ 35,000 ರೂಪಾಯಿ ಖರ್ಚು ಮಾಡಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನ ತಗೊಂಡು ಟ್ರಾನ್ಸ್ಫರ್ ಆಗಿದ್ದದನ್ನು ಕ್ಷಣ ಮಾತ್ರದಲ್ಲೇ ದೇವರು ತಪ್ಪಿಸಿದ್ರು. ಅವತ್ತು ದೇವರೇ, ನಮ್ಮ ಪ್ರಾರ್ಥನೆ ಒಂದೇ ಆಗಿತ್ತು, ದೇವರೇ ಇವತ್ತು ಕೂಡ ಈ ಕ್ಷಣವೂ ಕೂಡ ನಿನ್ನ ಚಿತ್ತ ಇಲ್ಲದಿದ್ರೆ ಈ ಟ್ರಾನ್ಸ್ಫರ್ನಿಂದ ನಮ್ಮನ್ನ ತಪ್ಪಿಸು ಅಂತ ಕೇಳಿದ್ದು. ಕೈಯಲ್ಲಿ ರಿಲೀವ್ ಲೆಟರ್ ಇದೆ, ರಿಲೀವ್ ಆಗಿದೆ, ಟ್ರಾನ್ಸ್ಫರ್ ಲೆಟರ್ ಕೈಯಲ್ಲಿ ಕೊಟ್ಟಿದ್ದಾರೆ, ಬೆಳಿಗ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಆ ಕ್ಷಣದಲ್ಲಿ ಕೂಡ ಮಾಡಿದಂಥ ಪ್ರಾರ್ಥನೆ ಆ ದಿನ ನಮ್ಮನ್ನ ಟ್ರಾನ್ಸ್ಫರ್ದಿಂದ ದೇವರು ತಪ್ಪಿಸಿದ್ರು. ಏಕೆಂತಂದ್ರೆ ಅದು ಸ್ವಂತ ಬಲದಿಂದ, ಹಣ ಬಲದಿಂದ ಹೋರಾಟ ಮಾಡಿದ್ದೆ. ಆದರೆ ದೇವರು ಉಚಿತವಾಗಿ ಕೊಡುವಂತ ಆತನ ಚಿತ್ತ, ದೇವರು ಉಚಿತವಾಗಿ ತಿಳಿಸ್ತಾ ಇದ್ದಾರೆ ಆತನ ಚಿತ್ತವನ್ನ. ಅದನ್ನ ನಾವು ಅರಿದೇ ಇರುವಷ್ಟು ನಾವು ಇವತ್ತು ಮೂರ್ಖರಾಗಬಾರದು ಅನ್ನೋದೇ ದೇವರಿಂದ ಅವತ್ತು ನನಗೆ ಕಲಿಸಿದಂಥ ಪಾಠ ಅದಾಗಿತ್ತು. ಆದರೆ ಇವತ್ತು ಯಾವುದೇ ರೀತಿ ಟ್ರಾನ್ಸ್ಫರಿಗೆ ನಾನು ಕೇಳಿರಲಿಲ್ಲ, ಸರ್ಕಾರದಿಂದನೇ ಅದು ಬಂದಂಥದ್ದಾಗಿದೆ. ಅವತ್ತು ತಪ್ಪಿಸಿದ ದೇವರು ಇವತ್ತು ತಪ್ಪಿಸಬಹುದಿತ್ತು. ಕಾರಣ ದೇವರ ಚಿತ್ತ ನೆರವೇರಬೇಕಾಗಿದೆ. ಅದಕ್ಕಾಗಿ ನಾನು ಒಪ್ಪಿಸಿಕೊಟ್ಟೆ. ದೇವರೇ, ನಿಮ್ಮ ಚಿತ್ತದಂತೆ ನನ್ನನ್ನು ನಡೆಸು ಸ್ವಾಮಿ. ನಿಮ್ಮ ಚಿತ್ತವನ್ನು ಮಾಡಲಿಕ್ಕೆ ಬ್ರದರ್ ಆಗಲೇ ಹೇಳಿದಾಗೆ ಶರೀರವನ್ನು ಸಿದ್ಧ ಮಾಡಿಕೊಟ್ಟಿದ್ದಿ, ಇದು ನಿನ್ನ ಮಹಿಮೆಗೆ ಉಪಯೋಗ ಆಗ್ಬೇಕು ಸ್ವಾಮಿ. ಅವಾಗ ನನಗೆ ಸಂತೋಷ ಆಯಿತು. ಅದೇ ಪ್ರಕಾರವಾಗಿ ಇವತ್ತು ಈಗ ಬಿಜಾಪುರದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ನನಗೋಸ್ಕರವಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರು ಕೊಟ್ಟಂತ ಆ ಪ್ರೀತಿನ ಎಳ್ಳಷ್ಟು ಕೂಡ ಸ್ವಲ್ಪವೂ ಕಡಿಮೆ ಆಗದ ಹಾಗೆ ನಿರಂತರವಾಗಿ ಆ ಪ್ರೀತಿ ಹೆಚ್ಚುತ್ತಾ ಹೋಗ್ಬೇಕಂತೆ. ಅದು ದೇವರಿಗೆ ಇಷ್ಟವಾದಂಥ ಯಜ್ಞ ಆಗಿದೆ. ಆ ಯಜ್ಞವನ್ನು ಸಮರ್ಪಿಸಲಿಕ್ಕೆ ನಿಮ್ಮ ಪ್ರಾರ್ಥನೆ ನನಗೆ ತುಂಬ ಅವಶ್ಯಕತೆ ಇದೆ. ಅದಕ್ಕಾಗಿ ನಮಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಬಿಜಾಪುರ ಪ್ರಾಂತ್ಯದಲ್ಲಿ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವರ ಫೋನ್ ನಂಬರ್ ಕೊಡಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲಿ ದೇವರ ಚಿತ್ತ ಗೊತ್ತಿಲ್ಲ, ದೇವರಿಗೆ ಸಮರ್ಪಣೆ ಮಾಡಿ ನನ್ನನ್ನು ನಾನು ಒಪ್ಪಿಸ್ಕೊಟ್ಟಿದ್ದೇನೆ. ದೇವರ ಚಿತ್ತದಂತೆ ನಡೀಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಕಡೆಯದಾಗಿ ನಿಮ್ಮೆಲ್ಲರಿಗೂ ಕೂಡ ಕಡೆ ಮಾತೇನೆಂದರೆ, ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ಒಂದು ವಚನ, ಕಡೆ ಮಾತೇನೆಂದರೆ, ಸಹೋದರರೇ,
ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಪೌಲನು ಬರೆದಂತಹ ಒಂದು ಪತ್ರಿಕೆ ಇವತ್ತು ನಮಗೆ ತುಂಬಾ ಸ್ಫೂರ್ತಿದಾಯಕವಾಗಿದೆ. ಇದನ್ನೇ ನಾನು ಕೂಡ ಕರ್ತನಲ್ಲಿ ನಿಮ್ಮೆಲ್ಲರಲ್ಲಿ ಬಯಸ್ತಾ ಇದ್ದೇನೆ. ನಿರಂತರ ಇರುವಾತನು ನಮ್ಮ ಜೊತೆ ಇದ್ದು ನಮ್ಮನ್ನ ನಿತ್ಯತ್ವದವರೆಗೆ, ಈ ಲೋಕದಲ್ಲಿ ಮಧ್ಯಕ್ಕೆ ಕೈ ಬಿಡೋನಲ್ಲ, ನಿತ್ಯತ್ವದವರೆಗೆ, ಯುಗಗಳ ಕೊನೆವರೆಗೂ ಕೂಡ ಅಂತ ಹೇಳ್ತಾರೆ, ಯುಗಾಂತರವರೆಗೆ ಅಂತೇಳಿ, ಯುಗದ ಅಂತ್ಯದವರೆಗೆ ಅಂತ ಹೇಳಿದ್ದಾರೆ. ಅಂತ ಮಾತಿನಿಂದ ನಮ್ಮನ್ನ ಪ್ರೋತ್ಸಾಹಪಡಿಸಿ ಜೀವಕ್ಕೆ ಜೀವ ಕೊಟ್ಟು ನಮ್ಮ ನಡೆಸುವಂತ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆಮೀನ್. ஆண்டவருக்கு ஸ்தோத்திரம் உண்டாகட்டும். ದೇವರಿಗೆ ಸ್ತೋತ್ರವಾಗಲಿ. ஆண்டவர் எனக்கு செஞ்ச ஒரு அற்புதங்கள் நான் வெளிப்படுத்துறதுக்கு என்கிட்ட பேசியிருக்காரு. ದೇವರು ಮಾಡಿದ ಅದ್ಭುತವನ್ನು ಹೇಳಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. நான் கடையில உட்காந்துருக்கிறப்ப ನಾನು ಅಂಗಡಿಯಲ್ಲಿ ಕೂತಿರುವಾಗ ஒரு மனுஷன் வந்தாப்புல. ಒಬ್ಬ ಮನುಷ್ಯನು ಬಂದನು. அவன் நம்ம காலெல்லாம் பெருசா வீங்கிக்கிட்டு ಆ ಮನುಷ್ಯನ ಕಾಲು ಬಂದು ದೊಡ್ಡ ದಪ್ಪವಾಗಿತ್ತು. ஃபுல்லா குடிச்சிருக்கிறாப்புல. ಬಾಳವಾಗಿ ಕುಡಿದಿದ್ರು ಆ ಮನುಷ್ಯನು. அந்த மனுஷனுக்கு அவன் அங்க வர்றப்பயே அவனுக்கு ஜெபம் பண்ணு அப்படின்னு ஆண்டவர் என் கூட பேசுறாரு. ಆ ಮನುಷ್ಯನು ಬರುತ್ತಿರುವಾಗಲೇ ಆ ಮನುಷ್ಯನಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರು ಹೇಳ್ತಾ ಇದ್ರು. நடக்க ஒரு எட்டும் கூட வைக்க முடியல, அவ்வளவு கஷ்டமா வந்தாப்புல. ನಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ನು. இப்படி வந்தாப்புல வந்து உட்கார்ந்தாலும் இவன் குடிச்சிருக்கானே, எப்படி ஜெபம் பண்றதுன்னா மறுபடியும் ஆண்டவர் அவனுக்கு ஜெபம் பண்ணுன்னு தான் எனக்கு பேசுறாரு. ಆ ಮನುಷ್ಯನು ಬಂದು ಅಲ್ಲಿ ಅಂಗಡಿ ಹತ್ರ ಕೂತ್ಕೊಂಡು ಅವಾಗ ದೇವರು ಹೇಳ್ತಾ ಇದ್ರು ಆ ಮನುಷ್ಯನಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳ್ತಾ ಇದ್ರು. அவன் கிட்ட போய் உட்கார்ந்தான். ಆ ಮನುಷ್ಯನ ಹತ್ರ ಹೋಗಿ ಕೂತ್ಕೊಂಡೆ. உட்காந்துட்டு கடவுள் பத்தி கொஞ்சம் உனக்கு தெரியுமா என்னன்னு கேட்டேன் ನಾನು. ದೇವ್ರ ಬಗ್ಗೆ ಗೊತ್ತು ಎಂಬುದಾಗಿ ಆ ಮನುಷ್ಯನ ಹತ್ರ ಕೇಳ್ತಾ ಇದ್ದೇನೆ. கேட்டதுக்கு இல்ல கடவுள் பத்தி தெரியும், ನಾನು கிறிஸ்துவன் தான். ದೇವ್ರ ಬಗ್ಗೆ ಗೊತ್ತು, ನಾನು ಕೂಡ ಕ್ರೈಸ್ತನ ಎಂಬುದಾಗಿ ಹೇಳ್ತಾ ಇದ್ದ. நீ வார வாரம் சர்ச்சுக்கு போறியான்னு கேட்டேன். ವಾರ ವಾರ ಸಭೆಗೆ ಹೋಗ್ತೀಯ ಎಂಬುದಾಗಿ ಕೇಳಿದೆ. இல்ல நான் வருஷத்துக்கு ஒரு டைம் கிறிஸ்துமஸ் டைமுக்கு மட்டும்தான் போவேன் அப்படின்னு சொன்னான். ವರ್ಷಕ್ಕೊಂದ್ಸಾರಿ ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ಹೋಗ್ತೇನೆ ಎಂಬುದಾಗಿ ಹೇಳಿದ್ನು. சரி, நான் உனக்கு ஒரு ஜெபம் பண்ணட்டுமான்னு நான் அவன்கிட்ட கேட்டேன். ನಿನ್ಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ಲಿ ಎಂಬುದಾಗಿ ಕೇಳಿದೆ. சரி பண்ணு அப்படின்ட்டு வாயெல்லாம் கழுவிட்டு வந்து ಕ್ಲೀನಾ வந்து ಪಕ್ಕದಲ್ಲಿ ಉட்காರ್ந்தாப்புல. ಪ್ರಾರ್ಥನೆ ಮಾಡಿ ಎಂಬುದಾಗಿ ಅವರು ಬಾಯಿ ತೊಳ್ಕೊಂಡು ನನ್ನ ಹತ್ರ ಬಂದು ಕೂತ್ಕೊಂಡ್ರು. ಅವರು ಉட்கார்ந்து ஜெபம் பண்ணுன்னு கண்ண மூடி உட்கார்ந்தாப்புல. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ನಾನು ஆண்டவர்கிட்ட கேட்டு ஜெபம் பண்ணேன். ನಾನು ದೇವ್ರ ಹತ್ರ ಕೇಳಿ ಪ್ರಾರ್ಥನೆ ಮಾಡಿದೆ. நம்ம பாரமுள்ள ஜெபமா பண்ணு அவருக்கு. ಅವ್ರಿಗೋಸ್ಕರ ಭಾರವಾಗಿ ಒಂದು ಪ್ರಾರ್ಥನೆ ಮಾಡಿದೆ. பண்ணிட்டு சரிப்பா போயிட்டு வா, ஆண்டவர் சுகம் கொடுப்பார் போயிட்டு வா அப்படின்னு சொல்லி விட்டா. ಪ್ರಾರ್ಥನೆ ಮಾಡಿ ದೇವರು ನಿನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳ್ಬಿಟ್ಟು ಕಳಿಸಿದೆ ಅವರಿಗೆ. மறுச்சன்னைக்கு நான் பண்ணது சாயங்காலம். ನಾನು ಸಾಯಂಕಾಲ ಪ್ರಾರ್ಥನೆ ಮಾಡಿದೆ. மறுச்சன்னைக்கு காலையில வந்தப்ப அந்த கால் வீக்கமெல்லாம் கிளீனா நல்லா ஆயிடுச்சு. வீக்கமே இல்ல. ಬೆಳಗ್ಗೆ ಆ ಮನುಷ್ಯನು ಬಂದಾಗ ಆ ಕಾಲು ಬಾವಾಗಿತ್ತು, ಅದು ಏನು ಇಲ್ಲದ ಆಗಿತ್ತು. ಅದು கிளீன் ஆயிடுச்சு. அண்ணா ரொம்ப நன்றிண்ணா, நீ ஜெபம் பண்ணதுக்கு என் கால் வலி எல்லாம் போயிருச்சு, வீக்கம் போயிருச்சு அப்படின்னா. ಅವ್ರು ಥ್ಯಾಂಕ್ಸ್ ಹೇಳಿದ್ರು, ನೀವು ಪ್ರಾರ್ಥನೆ ಮಾಡೋದಕ್ಕೆ ಬಹಳ ಥ್ಯಾಂಕ್ಸ್ ಎಂಬುದಾಗಿ ಹೇಳಿದ್ರು ಅವರು. நான் சொன்னேன், எனக்கேப்பா சொல்றேன், ஆண்டவருக்கு சொல்லு, ஆண்டவர் உணர்த்தி தான் நான் அந்த ஜெபம் பண்ணேன். ನನಗೆ ಆ ಕೃತಜ್ಞತೆ ಹೇಳ್ಬೇಡ, ದೇವ್ರಿಗೆ ಹೇಳು, ದೇವ್ರು ಹೇಳಿದಕ್ಕೆ ನಾನು ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ಹೇಳಿದ್ರು அப்படின்னு சொன்னேன். உன்னை அப்ப அவன் குடிச்சிட்டு இருந்ததுக்கு குடிச்சிட்டு இருக்கிறியே, இதுக்காக ஒரு ஜெபம் பண்ணட்டுமான்னு கேட்டான். ಆ ಸಮಯದಲ್ಲಿ ನೀ ಕುಡಿತಾ ಇದೆಯಲ್ಲ, ಇದಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡ್ಲಾ ಎಂಬುದಾಗಿ ಕೇಳಿದೆ. ஃபர்ஸ்ட் அன்னைக்கும் பண்ணுனேன். அந்த கால் வீக்கத்தப்பே இந்த கால் வீக்கத்துக்கு குடிக்க ரெண்டுக்கும் பண்ணுனேன். ಮೊದಲನೇ ದಿನವೇ ಆ ಕಾಲು ಬಾವಿಗೋಸ್ಕರ ಮತ್ತು ಆ ಕುಡಿತನಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ.
ரெண்டாவது அன்னைக்கும் பண்ணுனேன். அவன கேட்டுட்டு 2வது அன்னைக்கு அந்த குடிக்கிறத விடணும்னு ஜெபம் பண்ணேன். 2ನೇ ದಿನದಲ್ಲಿ ಆ ಕುಡುಕತನವನ್ನು ಬಿಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದೆ. அவன் சரி நான் இதோட விட்டுறேன் அப்படின்னு சொல்லிட்டு விட்டாப்புல. இன்னைக்கு விட்டு 8 மாசம் ஆகுது இன்னைக்கு அவன் குடிக்கிறதில்ல. ಅವರು ಇಲ್ಲ ನಾನು ಬಿಡ್ತೇನೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತಿನವರೆಗೂ 8 ತಿಂಗಳಾಯ್ತು ಆ ಕುಡಿಯೋದನ್ನು ಬಿಟ್ಟು. இன்னைக்கு வரைக்கும் கடைக்கு வந்தப்பெல்லாம் அண்ணா உங்க ஜெபம் தான் எனக்கு குடியிலிருந்து விடுதலை கொடுத்தது. ಇವತ್ತು ಅಂಗಡಿಗೆ ಬಂದಾಗೆಲ್ಲ ಹೇಳ್ತಾರೆ, ಅವರು ನಿಮ್ಮ ಪ್ರಾರ್ಥನೆಯೇ ಈ ಕುಡುಕತನದಿಂದ ಬಿಡುಗಡೆಗೊಂಡಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ஆண்டவருக்கு நன்றி சொல்லப்பா, எனக்கு என்ன சொல்ற அப்படின்னு நானும் ஆண்டவருக்கு ரொம்ப நன்றி சொன்னேன். ದೇವರಿಗೆ ಸ್ತೋತ್ರ ಹೇಳಪ್ಪ, ನನಗೆ ಹೇಳ್ಬೇಡ ಅಂತ ಹೇಳಿ ನಾನು ಕೂಡ ದೇವರಿಗೆ ಬಹಳವಾಗಿ ಸ್ತೋತ್ರ ಹೇಳಿದೆ. அந்த சுகம் கொடுத்தது என்னையும் பலப்படுத்துச்சு, அவரையும் பலப்படுத்துச்சு. நான் ஆண்டவருக்கு ரொம்ப நன்றி சொல்லிக்கிட்டு இருக்கிறேன். ಆ ಮನುಷ್ಯನಿಗೆ ಸುಖವನ್ನು ಕೊಟ್ಟಿದ್ದು ಆತನಿಗೂ ಬಲಪಡಿಸಿದೆ, ನನ್ನನ್ನು ಕೂಡ ಬಲಪಡಿಸಿದೆ. ಅದಕ್ಕಾಗಿ ದೇವರಿಗೆ ಬಹಳವಾಗಿ ಸ್ತೋತ್ರ ಹೇಳಿದ್ದೆ. இப்ப டெய்லியும் அந்த மனுஷன் பைபிள் படிக்கிறாப்லையம்மா. ಪ್ರತಿದಿನ ಆ ಮನುಷ್ಯನು ಇವಾಗ್ಲೂ ಬೈಬಲ್ ಓದ್ತಾ ಇದ್ದಾರೆ. பைபிள் படிக்கிறாப்லையம்மா. கடவுள் வார்த்தைகளை எங்கிட்டையும் வந்து சொல்றாப்புல, இப்படி கடவுள் வார்த்தை கேட்டா இப்படின்ட்டு. ಇವಾಗ ದೇವರ ವಾಕ್ಯವನ್ನು ನನ್ನ ಹತ್ರ ಕೂಡ ಹಂಚಿಕೊಳ್ತಾರೆ, ಈ ರೀತಿ ಕೇಳಿಸ್ಕೊಂಡು ಎಂಬುದಾಗಿ. நான் சொன்னேன், நீ எப்பவுமே ஜெபம் பண்ணு, வாரம் சர்ச்சுக்கு போன்னு சொல்லிட்டு இருக்கிறேன். ಯಾವಾಗ್ಲೂ ನೀವು ಪ್ರಾರ್ಥನೆ ಮಾಡ್ರಿ, ಪ್ರತಿ ವಾರ ಸಭೆಗೆ ಹೋಗ್ರಿ ಎಂಬುದಾಗಿ ಹೇಳ್ತಾ ಇರ್ತಾರೆ. மூன்னு சொல்லியிருக்காப்புல. ಹೋಗ್ತೀನಿ ಅಂತ ಹೇಳಿದ್ದಾರೆ. கடவுள் இந்த வார்த்தையை எனக்கு வெளியே சொல்றதுக்கு இது கடவுள் நடத்தி கொடுத்ததுக்கு நன்றி. ஆண்டவருக்கே எல்லாம் மகிமை ஆண்டவருக்கே உண்டாகும். ಇದನ್ನ ಹೇಳಲಿಕ್ಕೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. அப்புறம் இன்னொரு சாட்சி. இன்னொரு மனுஷன் ஒரு நாள் லாரியில வந்தாப்புல. லாரியட்ட வந்து ஏதோ ட்ரிப் இல்லைன்னு சொல்லிட்டு அங்க கொண்டாந்து லாரியை நிறுத்திட்டாப்புல. ಇನ್ನೊಂದು ಮನುಷ್ಯನು ಲಾರಿಯಲ್ಲಿ ಬಂದ್ಬಿಟ್ಟು ಕೆಲಸ ಇಲ್ಲದ ಕಾರಣ ಅಲ್ಲಿ ಬಂದು ನಿಲ್ಸಿದನು. ಹಂಗೆ நின்னுட்டு எனக்கு 94,000 பேமெண்ட் கொடுக்கணும். கேட்டா பேமெண்ட்டே கொடுக்க மாட்டேங்கிறாங்க ஓனரு. 94,000 ರೂಪಾಯಿ ನನಗೆ ಪೇಮೆಂಟ್ ಬೇಕಾಗಿದೆ, ನನ್ನ ಓನರ್ ಕೊಡ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರು. எனக்கு அப்பப்ப என் சாப்பாட்டுக்கு என் செலவுக்கு மட்டும் கொடுக்கறப்பல பூரா பேமெண்ட் கொடுக்க மாட்டேங்கிறாப்புல அப்படின்னா. ಊಟದ ಖರ್ಚಿಗೆ ಮಾತ್ರ ಕೊಡ್ತಾರೆ, ಆದ್ರೆ ಪೇಮೆಂಟ್ ಕೊಟ್ಟಿಲ್ಲ ಎಂಬುದಾಗಿ ಹೇಳ್ತಾ ಇದ್ರು. அந்த அன்னைக்கு நிறுத்தின அன்னைக்கு காலையில இருந்து சாயங்காலம் வரைக்கும் காசே கொடுக்கலையாமா. ಆ ಜಾಗ ಅಲ್ಲಿ ನಿಲ್ಸಿರುವಾಗ ಆ ಮನುಷ್ಯನ ಹೇಳ್ತಾನೆ, ಬೆಳಗಿಂದ ಸಾಯಂಕಾಲವರೆಗೂ ಯಾವ ಹಣವನ್ನು ಕೊಟ್ಟಿಲ್ಲ. எனக்கு சாப்பாட்டுக்கு கூட இல்ல, எனக்கு பேமெண்ட் கொடுக்கலனாலும் சாப்பாட்டுக்குனாலும் கொடுக்கணும் இல்ல. ನನಗೆ ಪೇಮೆಂಟ್ ಕೊಟ್ಟಿಲ್ಲದ್ರು ಪರವಾಗಿಲ್ಲ, ಊಟಕ್ಕಾದ್ರೆ ಕೊಡ್ಬೇಕಲ್ಲ ಎಂಬುದಾಗಿ ಹೇಳ್ತಾ ಇದ್ರು. கேட்டா போன் சுவிட்ச் ஆஃப் பண்ணிட்டு உட்காந்துட்டாப்லையாமா. ಕೇಳಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ರು. சாயங்காலம் வந்து என்கிட்ட வந்து கேட்டாப்புல, இந்த மாதிரி நான் காலையில இருந்து சாப்பிடல, இந்த மாதிரி ஓனர் போனும் எடுக்க மாட்டேங்கிறாப்புல, காசு கேட்டா கொடுக்க மாட்டேங்கிறாப்புல அப்படின்னு சொன்னாப்புல. ಆ ಮನುಷ್ಯನ್ ಬೆಳಗ್ಗೆ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಈ ತರ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಇದೆ, ಹಣವನ್ನು ಕೇಳಿದ್ರೆ ಕೊಡ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರು. நான் சொன்னேன், எனக்கு ஆண்டவர் இப்படி எல்லா காரியங்கள் செஞ்சிருக்காரு, நல்லா செஞ்சிருக்காரு, நிறைய அற்புதங்க செஞ்சிருக்காரு. கடவுளை பத்தி உனக்கு தெரியுமான்னு அவர்கிட்டயும் கேட்டதுக்கு, கடவுளை பத்தி தெரியும், நான் பல்லாரில் ஏதோ ஒரு கேஸில் ஜெயிலில் இருந்தேன், அங்கே பாஸ்டருங்க வந்து எனக்கு கடவுள் வார்த்தை சொல்லுவாங்க, ஜெபம் பண்ணுறது சொல்லுவாங்கன்னு சொன்னாப்புல. ನನಗೆ ದೇವ್ರ ಬಗ್ಗೆ ನಿಮ್ಗೆ ಕೇಳಿದ, ಅವ್ರಿಗೆ ದೇವ್ರ ಬಗ್ಗೆ ನಿಮ್ಗೆ ಗೊತ್ತೆಂಬುದು ಕೇಳುವಾಗ, ಇಲ್ಲ ನನಗೆ ಗೊತ್ತಿದೆ, ಬಳ್ಳಾರಿಲಿರುವಾಗ ಕೆಲವು ಪಾಸ್ಟರ್ಸ್ ನನ್ನ ಹತ್ರ ಬಂದು ಹೇಳಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದ. அப்ப நான் சொன்னேன், நீ கேளு ஆண்டவர்கிட்ட, ஜெபம் பண்ணு, உனக்கு கண்டிப்பா ஆண்டவர் உதவி செய்வாரு அப்படின்னு சொன்னேன். ಆ ಸಮಯದಲ್ಲಿ ನಾ ಹೇಳಿದೆ, ನೀ ದೇವ್ರ ಹತ್ರ ಕೇಳು, ಪ್ರಾರ್ಥನೆ ಮಾಡು, ಖಂಡಿತವಾಗಿ ದೇವ್ರು ಸಹಾಯ ಮಾಡ್ತಾರೆ ಎಂಬುದಾಗಿ ಹೇಳಿದೆ. ஜெபம் பண்ண தெரியுமான்னா தெரியும்னாப்புல. ಪ್ರಾರ್ಥನೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಕೇಳಿದೆ, ಬರುತ್ತೆ ಅಂತ ಹೇಳಿದ್ರು. என் பாவத்தெல்லாம் மன்னியும் ஆண்டவரே, எனக்கு இந்த நேரம் இப்படி இருக்குது, எனக்கு பசிக்குது, சாப்பாட்டுக்கும் கூட காசு இல்லாம இருக்கிற அப்படின்னு கேளு அப்படின்னு சொன்னேன். ನನ್ನ ಪಾಪವನ್ನು ಕ್ಷಮಿಸಿ ದೇವ್ರೆ, ಈ ಸಮಯದಲ್ಲಿ ನನಗೆ ಊಟಕ್ಕೂ ಕೂಡ ಸಹಾಯ ಬೇಕು, ಆ ರೀತಿ ಕೇಳು ಎಂಬುದಾಗಿ ಹೇಳಿದೆ. அப்படின்னு சொன்னதுமே அவர் என்ன பண்ணிட்டாப்புல, கண்ணை மூடி உட்காந்துட்டு நல்லா ஜெபம் பண்ணாப்புல. ஒரு 5-10 நிமிஷமா இருக்குமேனுமா, அவ்வளோ நேரம் ஜெபம் பண்ணாப்புல. ಆ ರೀತಿ ಹೇಳಿದ ನಂತರ ಆ ಮನುಷ್ಯನ 5-10 ನಿಮಿಷವರೆಗೂ ಕೂತ್ಬಿಟ್ಟು ಅಲ್ಲೇ ಪ್ರಾರ್ಥನೆ ಮಾಡಿದ್ರು. ஜெபம் பண்ணிட்டு இப்படி கண்ணை திறந்ததுமே போன் வச்சு, ಪ್ರಾರ್ಥನೆ ಮಾಡಿ ಕಣ್ಣು ತೆಗೆದ ಕೂಡಲೇ ಆ ಫೋನ್ ಬಂತು. போன் வந்துச்சு. ஓனர் போன் பண்றான். ಓನರ್ ಫೋನ್ ಮಾಡಿದ್ರು. போன் பண்ணி, உனக்கு காசு 1000 ரூபாய் போட்டிருக்கிறேன், அங்க யாரானு போன் பே இருந்தா அவங்க நம்பர் கொடு, போடுறேன் அப்படின்னு. ಫೋನ್ ಪೇ ನಂಬರ್ ಯಾರಾದ್ರೂ ಇದ್ರೆ ಕೊಡು, ನನಗೆ ಅದರಲ್ಲಿ 1000 ರೂಪಾಯಿ ಹಾಕ್ರಿ ಎಂಬುದಾಗಿ ಹೇಳಿದ್ರು. அவன் அப்படியே அவனுக்கு வந்த குஷி, அவ்வளோ ಖುಷಿ ಪಟ್ಟಾಪ್ல. எனக்கு ஆச்சரியம் ஆயிடுச்சு. ಆ ಸಮಯದಲ್ಲಿ ಆ ಮನುಷ್ಯನಿಗೆ ಬಹಳ ಸಂತೋಷವಾಗಿತ್ತು, ಆ ವಿಷಯದಲ್ಲಿ ನನಗೆ ಕೂಡ ಆಶ್ಚರ್ಯ ಆಗಿತ್ತು. ஒரு நிமிஷம் கூட லேட் இல்ல. அந்த
அவன் ஜெபம் முடிச்சதுமே அந்த ஃபோன் வந்தது. ಒಂದು ನಿಮಿಷ ಕೂಡ ತಡವಾಗಿಲ್ಲ. ಪ್ರಾರ್ಥನೆ ಮಾಡಿದ ತಕ್ಷಣನೇ ಅದು ಫೋನ್ ಬಂತು. நான் சொன்னேன், கடவுள் எவ்வளோ அற்புதம் செய்றாரு பாரு. ನಾನು ಹೇಳಿದೆ, ದೇವ್ರು ಎಷ್ಟು ಅದ್ಭುತ ಮಾಡ್ತಾರೆ நீ ನೋಡಂಬುದಾಗಿ. வீட்ல போயும் கூட நீ ಕಂಟಿನ್ಯೂ ಜெபம் பண்ணு. ನೀವು ಮನೆಗೆ ಹೋದ ನಂತರ ಕೂಡ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿದೆ. உங்க வீட்ல எல்லாத்துக்கும் சொல்லி ஜெபம் பண்ணு, இப்படி கடவுள் செஞ்சாருன்னு சொல்லி விட்டேன். ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಈ ರೀತಿ ಮಾಡಿದ್ರು ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿದೆ. இந்த சாட்சி சொல்றதுக்கு ஆண்டவருக்கே மகிமை உண்டாகட்டும். ಈ ಸಾಕ್ಷಿ ದೇವರಿಗೆ ಮಹಿಮೆ ಉಂಟಾಗಲಿ. அப்புறம் இன்னொரு சாட்சி, எனக்கு ஒரு சரீரத்துல ஒரு கட்டி வந்துருந்துச்சு. ಆ ಶರೀರದಲ್ಲಿ ಒಂದು ಗಡ್ಡೆ ಉಂಟಾಗಿತ್ತು ನನ್ನ ಜೀವ. கட்டி வந்துருந்துச்சு. என்னால அந்த கட்டி வலி தாங்கவே முடியல. காலையில தூங்கி எந்திரிச்சதுமே அந்த வலி ஸ்டார்ட் ஆயிடுச்சு. ಅದು ಬಹಳ ನೋವಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಅದು ಬಹಳ ನೋವನ್ನು ಕೊಡ್ತಾ ಇತ್ತು. ಅದು நோவாயிருச்சு. எனக்கு அப்பா என் சரீரத்திலயும் பலன் இல்ல. ನನ್ನ ಶರೀರದಲ್ಲಿ ಕೂಡ ಬಲ ಕಠಿಣ பலன் ಇತ್ತು. இல்ல. என்னால தாங்க முடியாதுன்ட்டு நான் பல்லு விளக்கிட்டு முகம் கழுவிட்டு ஆண்டவர்கிட்ட ஜெபம் பண்ணேன். 1 மணி நேரம் ஜெபம் பண்ணிட்டு வந்தேன். ಆ ರೀತಿ ಬಲಹೀನತೆಯಲ್ಲಿ ಇರುವಾಗ ದೇವ್ರ ಹತ್ರ ಬೆಳಗ್ಗೆ ಎದ್ದು 1 ತಾಸು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ. ஜெபம் பண்ணிட்டு வந்து அந்த கட்டி பார்த்தா அந்த கட்டி இல்ல. ಆ ಪ್ರಾರ್ಥನೆ ಮಾಡ್ಬಿಟ್ಟು ಬಂದಾಗ ಆ ಗಡ್ಡೆ ಇರ್ಲಿಲ್ಲ. ஆண்டவர் இந்த சாட்சி சொல்ல வச்சதுக்கு நன்றி. ஆண்டவருக்கே மகிமை உண்டாகட்டும். ಈ ಸಾಕ್ಷಿನ ಹೇಳೋಕೆ ದೇವ್ರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ஆண்டவருக்கு ಸ್ತೋತ್ರ. ದೇವರು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿಸ್ಕೊಂಡಂಥ ಜೀವೋಳ ಮಾತುಗಳು ಸ್ತೋತ್ರ ಸಲ್ಲಿಸ್ತೀನಿ. ಫಸ್ಟ್ ಆಫ್ ಆಲ್ ದೇವರಿಗೆ ಕೃತಜ್ಞತಾಸ್ತುತಿಗಳು ಸಲ್ಲಿಸ್ತೀನಿ. ಯಾಕಂದರೆ ನಮ್ಮ ಒಂದು ಕುಟುಂಬ ಈ ರೀತಿಯಲ್ಲಿ ಈ ಸ್ಥಾನದಲ್ಲೇ ಇದೆ ಅಂತ ದೇವರೊಂದು ಕೃಪೆ. ಆಮೇಲೆ ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಯಾಕಂದರೆ ನಾವು ನಮ್ಮ ಕುಟುಂಬಕ್ಕಾಗಿ ನೀವು ಪ್ರಾರ್ಥಿಸಿದ್ದಕ್ಕಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಕಳೆದ ವರ್ಷದಲ್ಲಿ ನಾನು ಒಂದು ಅನಾರೋಗ್ಯ ವಿಷಯದಲ್ಲಿ ಬದಲ್ತಿರುವಾಗ ನಾನು ಕುಟುಂಬ ವಿಷಯದಲ್ಲಿ ಭಾಳ ಚಿಂತಪಟ್ಟಿದ್ದೆ. ಯಾಕಂದರೆ ದೇವರು ಒಂದು ವಾಕ್ಯ ಕೊಟ್ಟಿದ್ದರು. ಯಾವುದಂದರೆ ಮಾರ್ಕು 14:38. ಯಾರನ್ನು ಓದ್ರಿ? ಆದರೆ ಈ ದೇವರು ಈ ವಾಕ್ಯ ಕೊಟ್ಟಿದ್ದಾಗ ನಾನು ಏನೋ ಮಾಮೂಲಾಗಿ ದೇವರು ಈ ವಾಕ್ಯ ಕೊಟ್ಟಾರು ಅಂತೇಳಿ ನಾನು ಅನ್ಕೊಂಡಿದ್ದೆ. ಆಮೇಲೆ ಬರ್ತಾ ಬರ್ತಾ ಆ ವಿಷಯದಲ್ಲಿ ದೇವರು ನನ್ನ ಒಂದು ವಿಷಯದಲ್ಲಿ ಬದಲಾವಣೆ ಮಾಡಿದ್ರೆ. ಯಾಕಂದರೆ ಅನಾರೋಗ್ಯ ವಿಷಯದಲ್ಲಿ ಇದ್ದಾಗ ನಾನು ಅನಾರೋಗ್ಯ ಅಷ್ಟೇ ಆಗಲಿಲ್ಲ ಅನ್ಕೊಂಡಿದ್ದೆ. ಆಮೇಲೆ ಅದರಲ್ಲಿಂದ ನಾನು ಒಂದು ಭಯದ ಜೀವಿತಕ್ಕೆ ಒಳಗಾಗಿದ್ದೆ. ಯಾಕಂದರೆ ನಾನು ಈ ಲೋಕನ ಬಿಟ್ಟೋಗಿ ನಾನು ಸತ್ತೋಗ್ತೀನೇನೋ ಅಂತ ಒಂದು ವಿಷಯದಲ್ಲಿ ಭಯ ಉಂಟಾಗಿತ್ತು ನನಗೆ. ಯಾಕಂದರೆ ಈ ಅನಾರೋಗ್ಯ ವಿಷಯದಲ್ಲಿ ಸತ್ತೋಗಿದ್ರೆ ಭಾಳ ಜನ ಇದ್ದಾರಲ್ಲ ಅಂತೇಳಿ ನಾನು ಭಯಪಟ್ಟಿದ್ದೆ. ಆಮೇಲೆ ಆ ಒಂದು ಭಯದ ಜೀವಿತ ನಾನು ಕೆಲವು ತಿಂಗಳ ಭಾಳ ಭಯಪಟ್ಟಿದ್ದು. ಯಾಕಂದರೆ ಆ ವಿಷಯದಲ್ಲಿ ಏನೋ ನನ್ನ ಕುಟುಂಬ ಹೆಂಗೋ, ನನ್ನ ಮಕ್ಕಳು ಹೆಂಗೋ, ನನ್ನ ಜೀವನ ಹೆಂಗೋ ಅಂತೇಳಿ. ಕುಟುಂಬದ ಜೀವನ ನಾನೇ. ಆದರೆ ಆಮೇಲೆ ದೇವರು ಮತ್ತೆ ಇನ್ನೊಂದು ವಾಕ್ಯದಿಂದ ನನ್ನ ಬಲಪಡಿಸಿದ್ರು. ಕೀರ್ತನಲು 138 3ನೇ ವಚನ. ದೇವರ ಹತ್ರ ನಾವು ಮೊರೆ ಇಡುವಾಗ ಹಲವಾರು ದಿನದಲ್ಲಿ ನಾನು ದೇವರ ಹತ್ರ ಮೊರೆ ಇಡ್ದೆ. ಯಾಕೆ ದೇವರೇ, ನನ್ನ ಕುಟುಂಬದಲ್ಲಿ ಈ ರೀತಿಯಾಗಿ ನನಗೆ ಭಯದ ಜೀವಿತ ಉಂಟಾಗಿತ್ತು, ಇದರಿಂದ ನನಗೆ ಬಿಡುಗಡೆ ಬೇಕು ಅಂತೇಳಿ ನಾನು ದೇವರ ಹತ್ರ ಹೇಳಿದಾಗ ಅನೇಕ ಬ್ರದರ್ ಮುಖಾಂತರವಾಗಿ ದೇವರು ನಮ್ಮ ಒಟ್ಟಿಗೆ ಮಾತಾಡಿದರು. ಫೆಲೋಶಿಪ್ ಮಾಡಿರುವಾಗ ಅವ್ರ ಜೊತೆಯಲ್ಲಿ ಅವರು ಧೈರ್ಯ ಕೊಟ್ಟು ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿದ್ರು. ಯಾಕಂದರೆ ಈ ರೀತಿ ಇರೋದು ನಿಮ್ಮ ಚಿತ್ತ ಅಲ್ಲ. ದೇವರು ಕೊಟ್ಟಿದ್ದಂಥ ಆತ್ಮಲಿಂದ ಜೀವಿಸಬೇಕು. ಪಿರಿಕಿ ಆತ್ಮ ಕೊಟ್ಟಿಲ್ಲ ನಿಮಗೆ, ದೇವ್ರು ಕೊಟ್ಟಿದ್ದು ಧೈರ್ಯ ಆತ್ಮ ಕೊಟ್ಟಿದ್ದು. ಎದಕ್ಕೆ ಈ ವಿಷಯದಲ್ಲಿ ನೀವು ಚಿಂತೆ ಪಡಕತ್ತೀರಿ ಅಂತೇಳಿ ಅನೇಕ ಮುಖಾಂತರ ಅವರು ಜೀವಿತದಲ್ಲಿ ನಡೆದಂಥ ಸಂಘಟನೆಗಳು ನನಗೆ ತಿಳಿಸಿಕೊಟ್ಟಿದ್ರು. ಅನೇಕ ಬ್ರದರ್ಸು ಅವ್ರ ಮುಖಾಂತರವಾಗಿ ದೇವರು ಬಲಪಡಿಸಿದ್ರು. ಆಮೇಲೆ ಕೀರ್ತನಲು 91:5-6 ವಚನ. ಈ ವಾಕ್ಯದ ಮುಖಾಂತರ ದೇವರು ಅತಿಶಯವಾಗಿ ನಮ್ಮ ಮಟ್ಟಿಗೆ ಮಾತಾಡಿದ್ರು. ಯಾಕಂದರೆ ಯಾವ ವಿಷಯಕ್ಕೂ ನಾವು ಹೆದರಬಾರದು. ಯಾಕಂದರೆ ದೇವ್ರ ಚಿತ್ತ ಇಲ್ಲ ಅಂದರೆ ಯಾವುದು ನಮಗೆ ಆಗೋದಿಲ್ಲ. ನಮ್ಮಲ್ಲಿ ತಲೆಯಲ್ಲಿ ಒಂದು ಕೂದಲ ಓದಿರ್ಬೇಕಂದ್ರೆ ಕೂಡ ದೇವ್ರ ಚಿತ್ತ ಬೇಕು. ಅಂದರೆ ನಾನು ಈ ಶೋಧನೆ ವಿಷಯದಲ್ಲಿ ನಾನು ಏನು ಕಲ್ತೀನಿ ಅಂದರೆ, ಯಾವ ವಿಷಯಕ್ಕೂ ಚಿಂತೆ ಮಾಡಬಾರ್ದು, ಭಯಪಡಬಾರ್ದು.
ಯಾವಾಗಲೂ ದೇವ್ರನ್ನ ಅಂಟ್ಕೊಂಡಿರ್ಬೇಕು ಅನ್ನೋದೊಂದು ನಿಜ ಸತ್ಯನ ನಾನು ಕಂಡುಕೊಂಡೆ. ಯಾಕಂದ್ರೆ ನಮ್ಮ ಸ್ವಂತ ಚಿತ್ತ ಅಲ್ಲದೆ ದೇವ್ರ ಚಿತ್ತಗಾಗಿ ನಾವು ಎದುರು ನೋಡ್ಬೇಕಂತ. ಅದೇ ವಿಷಯದಲ್ಲಿ ನನಗೆ ಈ ದಿನ ಕೂಡ ದೇವರು ಈ ವಾಕ್ಯದ ಮುಖಾಂತರ ಮಾತಾಡೋದು. ಆಮೇಲೆ ಬ್ರದರ್ ಕೂಡ ಮಾತಾಡ್ತಿದ್ರು. ನಾವು ಯಾವಾಗಲೂ ದೇವರೊಟ್ಟಿಗೆ ಸಂಭಾಷಣೆ ಇದ್ರೇನೆ ನಾವು ಬಲ ಹೊಂದಿತೀವಿ. ಇಲ್ಲಾಂದ್ರೆ ಸೋತೋಗ್ತೀವಿ ಅಂತೇಳಿ. ನಾವು ಪ್ರತಿದಿನ ಇದೇ ಬೇಡ್ತಿದ್ದೆ ದೇವ್ರ ಹತ್ರ, ದೇವರೇ ನನ್ನ ದೇಹದಲ್ಲಿ ಬಲಹೀನವಾಗೈತೆ, ನನಗೆ ಬಲ ಬೇಕು ಅಂತ ನನಗೆ ಬೇಡ್ತಿರುವಾಗ ದಿನನಿತ್ಯವೂ ನನ್ನ ಕೆಲಸ ವಿಷಯದಲ್ಲಿ ಕೂಡ ನಾನು ಕೆಲಸ ಹೋಗಕ್ಕೂ ಬಿಟ್ಟಿದ್ದೆ ಈ ಚಿಂತೆದಿಂದ. ಆಮೇಲೆ ದೇವ್ರನ್ನ ಬೇಡುವಾಗ ದೇವರು ಪ್ರತಿದಿನ ನಿತ್ಯವೂ ನನಗೆ ಬಲ ಕೊಟ್ಟು, ಶಕ್ತಿ ಕೊಟ್ಟು, ಜ್ಞಾನ ಕೊಟ್ಟು, ನಾನು ಒಂದು ಕೆಲಸ ವಿಷಯದಲ್ಲಿ ಜೊತೆಗಾರನಾಗಿದ್ದು ಪ್ರತಿದಿನ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ನನ್ನ ಜೊತೆಯಲ್ಲಿದ್ದು ಪ್ರತಿಯೊಂದು ಆಪದ ಕೀಡಲಿಂದ ನಾನು ತಪ್ಪಿಸಿ ತಿರುಗಿ ಮತ್ತೆ ಸುರಕ್ಷಿತವಾಗಿ ನೀವು ಮನೆಗೆ ಸೇರಂತ ಸಹಾಯ ಮಾಡಿದ್ರಿ. ಈ ದಿನ ನಿಮ್ಮ ಮುಂದೆ ನಾನು ಕಾಣಾಕತ್ತೀನಿ ಅಂದ್ರೆ ದೇವರು ಒಂದು ಕೃಪೆ ಅಂತೇಳಿ ನಾನು ದೇವ್ರಿಗೆ ಸೂತ್ರ ಸಲ್ಲಿಸ್ತೀನಿ. ಈ ಒಂದು ಚಿಕ್ಕ ಸಾಕ್ಷಿ ದೇವರ ಆಶೀರ್ವಾದ ಮಾಡಲಿ. ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ ಅಂತ ಕೇಳ್ಕೊಂತೀನಿ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿಸ್ಕೊಂಡಂಥ ಎಲ್ಲ ವಾಕ್ಯಗಳಿಗಾಗಿ ಕೂಡ ಸ್ತೋತ್ರ. ಆ, ಈಗ ನಮ್ಮ ಬ್ರದರ್ ಶೇರ್ ಮಾಡ್ಕೊಂಡಿದ್ದು ಕೂಡ ಸಂತೋಷ ಆಯಿತು. ನಿಜವಾಗ್ಲೂ ಅವ್ರದ್ದು ಹೇಳ್ಬೇಕಂದ್ರೆ ಕಳೆದ ವರ್ಷವೆಲ್ಲ ಎಷ್ಟೋ ದುಃಖ, ಚಿಂತೆ, ಒಂದು 3 ತಿಂಗಳು ಅವ್ರ ವಿಷಯದಲ್ಲಿ ಕಣ್ ತುಂಬ ನಿದ್ದೆ ಇಲ್ಲ. ಹೆಂಗಂದ್ರೆ ಭಯ ಜೀವಿತ. ನಮ್ಮ ಲಾಸ್ಟ್ 1-2 ತಿಂಗಳ ಕೆಳಗೆ ನಾಗರಾಜ್ ಬ್ರದರ್ ಶೇರ್ ಮಾಡ್ಕೊತಾ ಇದ್ರು, ಭಯ ಜೀವಿತ ಹೆಂಗೆ ಇರುತ್ತೆ ಅಂತ. ನಿಜವಾಗ್ಲೂ ನಾನು ಅವಾಗೆ ದೇವರಲ್ಲಿ ನಾವು ಮೊರೆ ಬಿಟ್ಟಿದ್ವಿ. ದೇವರೇ, ಆ ಬ್ರದರ್, ಆ ಸಹೋದರ ಜೀವಿತದಲ್ಲಿ ನೀವು ಮಾಡಿದ್ದೀರಾ, ನಮ್ಮ ಬ್ರದರ್ ಜೀವಿತದಲ್ಲಿ ಕೂಡ ನೀವು ಮಾಡ್ತೀರಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಿಜವಾಗ್ಲೂ ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಾರಂತ ನಾವು ಅನ್ಕೊಂಡ್ವಿ. ನಿಜವಾಗ್ಲೂ ಅವ್ರಿಗಾಗಿ ಪ್ರಾರ್ಥನೆ ಮಾಡಿರುವಂಥ ಎಲ್ಲ ಸಹೋದರ ಸಹೋದರಿಗಾಗಿ ಕೂಡ ಸ್ತೋತ್ರ. ಯಾಕಂದ್ರೆ ಅವ್ರು ಹೆಂಗಿದ್ರಂದ್ರೆ ಎದ್ದ ತಕ್ಷಣ ಭಯ, ಮಲ್ಗೋ ಮುಂದೆ ಕೂಡ ಭಯ, ಕೆಲ್ಸಕ್ಕೆ ಹೋಗಿದಾಗ ಕೂಡ ಭಯ. ಎಷ್ಟು ಭಯಂಕರ ಅಂದರೆ ದೇವರೇ, ಯಾಕೆ ಇಂಥ ಒಂದು ಭಯ ಜೀವಿತ ನಮ್ಮಲ್ಲಿ, ನಿಮ್ಮಲ್ಲಿ ನಾವು ಪ್ರತಿನಿತ್ಯ ಬೆಳೀತಾ ಇರುವಾಗ ಎಷ್ಟೋ ಶೋಧನೆ ಬರ್ತವೆ. ಬಟ್ ಈ ರೀತಿ ಅದು ನೆನ್ಸಕ್ಕೆ ಕೂಡ ಆಗಲ್ಲ, ಅಷ್ಟು ಭಯದ ಜೀವಿತ. ಯಾಕಂದರೆ ನಾವು ಅನ್ಕೋಬೋದು ಯಾಕೆ ಅಷ್ಟು ಭಯ ಎದಕ್ಕೆ ಅಂತ ನಾವು ಈಸಿಯಾಗಿ ಹೇಳ್ತೀವಿ. ಬಟ್ ಅವ್ರ ಹತ್ತಿರದಿಂದ ನೋಡುವಾಗೆ ಆ ಭಯ ಎಂಥದಂತ ಗೊತ್ತಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಶರೀರ ವಿಷಯದಲ್ಲಿ ಎಲ್ಲ ನೋವುಗಳು, ಸಂಕಟಗಳು ಬರ್ತವೆ. ದೇವರಲ್ಲಿ ನಾವು ಒಂದೇ ಕೇಳ್ತಾ ಇದ್ವಿ, ದೇವರೇ, ನಾವು ನಿಮ್ಮ ಸನ್ನಿಧಿಯಲ್ಲಿ ನಾವು ಬೆಳೀತಾ ಇರುವಾಗ ಇವ್ಯಾವು ಕೂಡ ಅಡ್ಡ ಬರಬಾರ್ದು. ಹೋದ ವಾರ ಲೂಕಸ್ ಬ್ರದರ್ ಕೂಡ ಶೇರ್ ಮಾಡ್ತಾ ಇದ್ರಲ್ಲ, ಅದು ಕೂಡ ಎಷ್ಟು ಎಂಕರೇಜ್ ಆಯ್ತು. ಹೌದು, ಇಷ್ಟು ಎಲ್ಲ ನಾವು ಮರೆತು ಬಿಟ್ಟು ಬರೀ ಭಯ ಜೀವಿತದಲ್ಲೇ ನಾವು ಪ್ರಾರ್ಥನೆ ಬಿಟ್ಟು ಅದರಲ್ಲೇ ಅರ್ಧ ಎಲ್ಲ ನಾವು ಕಳೆದು ಬಿಟ್ವಲ್ಲ ಅಂತ ಕೂಡ ಎಷ್ಟೋ ಚಿಂತೆ ಆಯಿತು. ಆದರೂ ದೇವರು ದಿನ ನಡೆಸಿದ್ದಾರೆ. ಯಾಕಂದರೆ ಶೋಧನೆಯಲ್ಲಿ ನಾವು ಬಿದ್ದು ಅದರಿಂದ ಹೊರಗಡೆ ಬಂದ್ರೇ ನಾವು ಇನ್ನೂ ದೇವರಲ್ಲಿ ದೃಢವಾಗಿ ನಿಲ್ಲುತ್ತೀವಿ ಅಂತ ದೇವರು ಅದರೊಟ್ಟಿಗೆ ಕೂಡ ನಮ್ಮೊಟ್ಟಿಗೆ ಮಾತನಾಡಿದ್ರು. ಅದಕ್ಕಾಗಿ ಕೂಡ ದೇವ್ರಿಗೆ ಸ್ತೋತ್ರ. ನನಗೆ ಕೂಡ 1-2 ತಿಂಗಳ ಕೆಳಗಡೆ ನಾವು ಕೂಡ ಕಾಲು ಫ್ಯಾಕ್ಚರ್ ಆಗಿರುವಾಗ ಆ ವಿಷಯದಲ್ಲಿ ದೇವರೇ, ನಾನೊಂದು ಕಲಿಬೇಕಂದ್ರೆ ದೇವರು ಏನೋ ಒಂದು ಶೋಧನೆ ನಮ್ಮನ್ನು ನೀವು ಅನುಮತಿಸುವಾಗ ನಾನು ಏನು ಕಲಿಬೇಕಂತ ದೇವರಲ್ಲಿ ನಾವು ಕೇಳಿರುವಾಗ ಆ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ರು. ವಿಲಾಪ ವಾಕ್ಯಗಳು, ಕನ್ನಡದಲ್ಲಿ ಪ್ರಲಾಪಗಳು 3:32-33 ಯಾರಾದರೂ ಹೋದ್ರು. తెలుగుನಲ್ಲಿ ನಾನು ఓద్ತೀನಿ. ఆయన బాధ పెట్టినను తన కృపా సమృద్ధిని బట్టి జాలిపడెను. హృదయపూర్వకంగా ఆయన నరులకు విచారమునైనను బాధనైనను కలగజేయడు. ಈ ವಾಕ್ಯ ತುಂಬ ಎಂಕರೇಜ್ ಆಯಿತು. ಯಾಕಂದರೆ ಸ್ವಾಮಿ, ನಾನು ಏನು ಕಲಿಬೇಕಂತ ನಾನು ನಿನ್ನಲ್ಲಿ ಕೇಳುವಾಗ ದೇವರು ನನಗೆ ಸುಮ್ಮನೆ ಬಾಧೆ ಕೊಡಲ್ಲ ಅಂತ, ಕೊಟ್ಟರೆ ಕೂಡ ಅವರು ಒಂದು ಜಾಲಿ ಕೃಪೆದಿಂದ ನಮ್ಮನ್ನು ಹಗ್ ಮಾಡ್ಕೊಂಡು ಅದರಿಂದ ನಮ್ಮನ್ನು ಸಂತೋಷ ಪಡಿಸ್ತಾರೆ. ಪೂರ್ವಕವಾಗಿ ನಾನು ಮನುಷ್ಯರಿಗೆ ಅದು ಯಾವುದು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರಿ. ಈ ವಿಷಯದಲ್ಲಿ ತುಂಬ ಸಂತೋಷ ಆಯಿತು. ದೇವರೇ, ನೀನು ಏನು ಕೊಟ್ಟರೆ ಕೂಡ ನಮ್ಮ ಒಳ್ಳೆಯದಕ್ಕೆ ಕೊಡ್ತೀರಿ. ನಾವು ಇನ್ನೂ ನಿಮ್ಮಲ್ಲಿ ಬೆಳಿಬೇಕನ್ನೋದೇ ನಿನ್ನಲ್ಲಿ ಉಂಟು. ನಾವು ಎಲ್ಲೋ ಏನೋ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು ನೋಡಿ ನಾವು ಸೋತು ಹೋಗ್ತಾ ಇದ್ದೀವಿ. ಬೀಳದಂತೆ ಯಾವಾಗಲೂ ನಿನ್ನಲ್ಲಿ ನಾವು
ಇನ್ನು ಆತ್ಮೀಯ ರೀತಿಯಲ್ಲಿ ಬೆಳಿಬೇಕನ್ನೋದು ನಿನ್ನ ಚಿತ್ತ, ನಾವು ನಮ್ಮನ್ನು ಹಂಗೆ ನಡೆಸ್ರಿ ಅಂತ. ಕೆಲ ತಿಂಗಳುಗಳಲ್ಲಿ ಕೂಡ ನಮ್ಮ ತೇಜು ಹೇಳ್ತಾ ಇದ್ರು, ನಾವೆಲ್ಲರೂ ಇರುವಾಗ ಮಕ್ಕಳೆಲ್ಲ ಸೇರಿರುವಾಗ ಒಬ್ಬ ಸಹೋದರಿ ಕೇಳ್ತಾ ಇದ್ರು, ಬೇರೆ ಮಕ್ಕಳಿಗೆಲ್ಲ ಓದುವ ಒಂದು ವಿಷಯದಲ್ಲಿ ಎಂಕರೇಜ್ ಪಡಿಸ್ತಾರೆ, ಇನ್ನೊಂದು ಎಲ್ಲ ಮಾತಾಡ್ತಾರೆ, ನನ್ನ ಕಡೆ ಮಾತಾಡ್ತಾ ಇಲ್ಲ ಅಂತ ಅವಳು ನನ್ನ ಕಡೆ ಶೇರ್ ಮಾಡ್ಕೊತಾ ಇದ್ಲು. ನಾನು ಹೇಳಿದೆ, ನಿನಗೆ ಅವ್ರ ವಿಷಯದಲ್ಲಿ ಏನಾದರೂ ಕಹಿ ಭಾವನೆ ಇದೆ ಅಂದರೆ ನನ್ನಲ್ಲಿ ಯಾವುದೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಅವರು ಡೈರೆಕ್ಟ್ ಆಗಿ ಕೇಳ್ಬೋದಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂತ. ಕೇಳಿಲ್ಲ. ಬಟ್ ಓದುವಂಥ ವಿಷಯದಲ್ಲಿ ಆದರೆ ನಾನು ಫೆಬ್ರವರಿ ತಿಂಗಳಲ್ಲಿ ಜಾಕ್ ಬ್ರದರ್ ಒಂದು ಮೆಸೇಜ್ ಕೊಡ್ತಾ ಇದ್ರು. ಯಾವುದಂದ್ರೆ ಓದುವಂಥ ವಿಷಯದಲ್ಲಿ ಅನುದಿನ ಧ್ಯಾನములు ತೆಲುಗಿನಲ್ಲಿ ಅದು ಬಂದು ಓದುವಂಥ ವಿಷಯದಲ್ಲಿ ಯಾವುದಂದ್ರೆ ಅವ್ರು ಹೇಳ್ತಾ ಇದ್ರು ಬ್ರದರು, ಏನಂತ ಹೇಳ್ತಾ ಇದ್ರು ಅಂದ್ರೆ, ಓದುವವರು ಫಸ್ಟ್ ರ್ಯಾಂಕ್ ತಗೊಂಡು 2ನೇ ರ್ಯಾಂಕ್ ತಗೊಂಡು ತಂದೆ ತಾಯಿಗಳಿಗೆ ಸಂತೋಷವಾಗ್ಬೋದು, ಬಟ್ ನನಗೆ ಸಂತೋಷ ಇಲ್ಲ ಆ ವಿಷಯದಲ್ಲಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ದೇವರಲ್ಲಿ ನಾವು ಫಸ್ಟು ನಂಬಿಕೆಯಿಂದ ನಾವು ಚೆನ್ನಾಗಿ ಬೆಳಿಬೇಕು ಹೊರತು ಓದೋದು ಕೂಡ ಈ ಲೈಫಲ್ಲಿ ಬೇಕು. ಬಟ್ ನಾವು ದೇವರಲ್ಲಿ ಹೇಗೆ ಬೆಳೀತಾ ಇದ್ದೀವಿ ಅಂತ ಅದನ್ನು ನೋಡಬೇಕು ಅಂತ ದೇವರು ಅದು ಮಾತಾಡ್ತಾ ಇದ್ರು. ನಾನು ಆಕೆ ಅದು ಮೆಸೇಜ್ ಕೇಳಂತ ಹೇಳಿದೆ. ಓದೋದೊಂದೇ ಮುಖ್ಯ ಅಲ್ಲ, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೆಗಿಯೋದಷ್ಟೇ ಮುಖ್ಯ ಅಲ್ಲ. ನಾವು ದೇವರಲ್ಲಿ ಚೆನ್ನಾಗಿ ಬೆಳೀತಾ ಇದೀವ, ದೇವ್ರ ಭಯಭಕ್ತಿದಲ್ಲಿ ನಾವು ಇದೀವಿ ಅಂದರೆ ದೇವರು ಆಟೋಮೆಟಿಕ್ ಆಗಿ ಓದುವಂಥ ವಿಷಯದಲ್ಲಿ ಕೂಡ ಜ್ಞಾನ ಕೊಡ್ತಾರೆ. ಆ ವಿಷಯದಲ್ಲಿ ನೀನು ಇದು ಮಾಡು, ಅವ್ರು ಮಾತಾಡಿಲ್ಲ ಇವ್ರು ಮಾತಾಡಿಲ್ಲ ಅಂತ ಇಲ್ಲ ಅಂತ. ನಿಜವಾಗ್ಲೂ ದೇವರು ಪ್ರತಿಯೊಂದು ಶೋಧನೆ ವಿಷಯದಲ್ಲಿ ಕೂಡ ನಮ್ಮನ್ನು ಮೇಲಕ್ಕೆತ್ತುತ್ತಾರೆ. ನಾನು ಇವತ್ತು ಬಿದ್ದಿದ್ದೀನಂದ್ರೆ ದೇವರು ಖಂಡಿತ ನಾಳೆ ಮೇಲಕ್ಕೆ ಎಬ್ಬಿಸ್ತಾರೆ. ನಾನು ಬಿದ್ದಿದ್ದೀನಿ ಅಂತ ಅಲ್ಲೇ ಇದ್ರೆ ಸಾಧ್ಯ ಇಲ್ಲ. ದೇವರೇ, ನಾನು ಇವತ್ತು ಬಿದ್ದಿದ್ದೀನಿ, ಸ್ವಾಮಿ ನಮ್ಮನ್ನು ಕ್ಷಮಿಸು, ಮತ್ತೆ ನಿನ್ನಲ್ಲಿ ನಾನು ಎದ್ದು ಚೆನ್ನಾಗಿರ್ಬೇಕು ಅನ್ನೋದು ದೇವರಲ್ಲಿ ನಾವು ಕೇಳಬೇಕು ಅಂದಾಗ ಆಕೆ ಕೂಡ ಅದಕ್ಕೆ ಇದು ಮಾಡಿದ್ಲು. ಅವತ್ತಿನಿಂದ ಇವತ್ತಿವರೆಗೆ ಆಕೆ ಕೇಳ್ತಾ ಇದ್ದಾಳೆ, ಸ್ವಾಮಿ ನಾನು ನಿನ್ನಲ್ಲಿ ನಾನು ಬೆಳಿಬೇಕು ಅನ್ನೋದು. ಖಂಡಿತವಾಗಿ ದೇವರು ಸಹಾಯ ಮಾಡ್ತಾರೆ. ನಮ್ಮ ಕುಟುಂಬಕ್ಕಾಗಿ ಕೂಡ ಪ್ರಾರ್ಥನೆ ಮಾಡಿರಿ, ಇನ್ನೂ ನಾವು ಆತ್ಮಿಕ ರೀತಿಯಲ್ಲಿ ಬೆಳಿಬೇಕಂತ ಈ ಚಿಕ್ಕ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ಕೂಡ ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿದಂಥ ಎಲ್ಲ ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇಷ್ಟೆಲ್ಲ ವಾಕ್ಯಗಳನ್ನು ಕೇಳಿಸಿಕೊಂಡಿರಬೇಕಾದ್ರೆ ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದನು ನಿಮಗೆ ಹೇಳ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ 2-3 ವಯಸ್ಸಿನ ಮಕ್ಕಳಿರಬೇಕಾದ್ರೆ ಅವ್ರು ಎಲ್ಲೇ ಆಟ ಆಡಿ ಹೊಸ ಬಟ್ಟೆ ಹಾಕಿರ್ತೀರ, ಆಟ ಆಡಿಬಿಟ್ಟು ಮೈಯೆಲ್ಲ ಬಟ್ಟೆ ಎಲ್ಲ ಗಲಿಯಾದರೆ ಏನು ಮಾಡ್ತೀರಾ ನೀವು? ಬಟ್ಟೆನ ನೋಡಿ ಅಸಹ್ಯ ಪಡ್ತೀರಾ, ಹುಡುಗನನ್ನು ನೋಡಿ ಅಸಹ್ಯ ಪಡ್ತೀರಾ? ಬಟ್ಟೆ ಯಾಕಪ್ಪ ಇಷ್ಟು ವರ್ಷ ಮಾಡಿದ್ದಿ, ಅಥವಾ ಕೆಸರಲ್ಲಿ ಬಿದ್ದು ಬಂದರು ಯಾಕೆ ಹೀಗೆ ಮಾಡಿದ್ಯಾ ಅಂಥೇಳಿ ಬುದ್ಧಿ ಮಾತು ಹೇಳಿ ಬಟ್ಟೆ ಅನ್ನೋದು ಏನು ಮಾಡ್ತೀರಿ, ಬಿಚ್ಚಿದ ತಕ್ಷಣ ಬಿಸಾಕ್ತೀರ. ಇವತ್ತು ಸಹ ಇಡೀ ದಿವಸ ಕೇಳಿದಂಥ ಈ ಒಂದು ಪ್ರಸಂಗದಲ್ಲಿ ದೇವರು ಅದನ್ನೇ ಮಾತಾಡ್ತಾರೆ. ನಾವೆಲ್ಲರೂ ಸಹ ಆ ಚಿಕ್ಕ ಮಗುವಿನ ಹಾಗೆ ಏನು ಮಾಡಿದ್ದೀವಿ, ಅವಿಧೇಯತೆಯಿಂದ ಪಾಪದಲ್ಲಿ ಬಿದ್ದು ಹೊಲಸಾಗಿಬಿಟ್ಟಿದ್ದೇವೆ. ದೇವರು ಮಣ್ಣು ತಂದೆ ತಾಯಿ ತನ್ನ ಮಗುವನ್ನು ಯಾವ ರೀತಿ ನೋಡ್ತದೆ ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ದೇವರ ದೃಷ್ಟಿಯಲ್ಲಿ ನನಗೆ 70 ವಯಸ್ಸಾದ್ರೂ ಆತನಿಗೆ 7 ವಯಸ್ಸು ಮಗ ಕಾಣಿಸ್ತೇನೆ. ನಿಮಗೆ 40 ವಯಸ್ಸಾಗಿದ್ದರೂ ಆತನ 4 ವಯಸ್ಸು ಮಗುವಿನ ಹಾಗೆ ದೇವರು ನೋಡ್ತಾ ಇದ್ದಾನೆ. ಆದ್ದರಿಂದ ಆತನ ಸಿಟ್ಟುಗೊಳ್ಳುವವನೆಲ್ಲ ಆತನ ಹೇಳ್ತಾನೆ, ನಿನ್ನ ಹೊಲಸಾದ ಬಟ್ಟೆಯನ್ನು ತೆಗೆದು ಬೀಸಾಕು ಎಂಬುದಾಗಿ. ಆ ಹೊಲಸು, ಆ ಪಾಪ ಎನ್ನುವಂಥದ್ದನ್ನು ತೆಗೆದು ಬೀಸಾಕು. ಆತನು ನನ್ನನ್ನು ನಿನ್ನನ್ನು ಒಂದು ವೇಳೆ 40 ವರ್ಷ ಪಾಪ ಮಾಡ್ತಾ ಇದ್ದೆ, 70 ವರ್ಷ ಪಾಪ ಮಾಡಿದೆ ಇದೆಯಾ, ಆತನ ದೃಷ್ಟಿಗೆ ಅದು ಹೊಲಸಾದ ಬಟ್ಟೆಯಾಗಿ ಕಾಣಿಸ್ತದೆ. ಆ ಬಟ್ಟೆಯನ್ನು ರಿಮೂವ್ ಮಾಡಬೇಕಂತೇಳಿ ಆತನು ಆಶೆ ಪಡ್ತಾ ಇದ್ದಾನೆ. ಆ ರೀತಿ ಇರುವಾಗ ನಾವು ಖಂಡಿತವಾಗಿ ನಮ್ಮ ಬಟ್ಟೆಯನ್ನು ಬೀಸಾಕೋಣ. ಒಂದೇ ಒಂದು ವಾಕ್ಯ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯೂದನ ಪುಸ್ತಕ 21ನೇ ಅಧ್ಯಾಯ 23ನೇ ವಾಕ್ಯ. ಬೇರೆಯವರನ್ನು ಬೆಂಕಿಯೊಳಗಿಂದ ಎಳೆದು ರಕ್ಷಿಸಿರಿ, ಭಯದಿಂದ ಕರುಣೆ ತೋರಿಸಿರಿ, ಶರೀರಿಗೆ ಮೈಲಿಗೆ ಆದ ಅಂಗಿಗಳನ್ನು ಸಹ ಹಾಗೆ ಮಾಡಿರಿ. ಅವರನ್ನು ಪ್ರೀತಿ ಮಾಡಿರಿ, ಆದರೆ ಅವರು ಮಾಡುವಂಥ ಪಾಪವನ್ನು ಹಾಗೆ ಮಾಡಿರಿ ಎಂಬುದಾಗಿದೆ.
ಅವ್ರು ಎಷ್ಟೇ ಪಾಪವಾಗಿರಲಿ, ನನ್ನ ಕಣ್ಣಿಗೆ ಕಾಣಿಸುವಂಥ ಪಾಪನೇ ಮಾಡ್ತಾ ಇದ್ರು ಅವರನ್ನು ಪ್ರೀತಿ ಮಾಡಲಿರಿ. ಆದರೆ ಆ ಪಾಪ ಅನ್ನುವಂಥ ಹೊಲಸಾದ ಹಂಗೆಯನ್ನು ಹಾಗೆ ಮಾಡಿರಿ ಎಂಬುದಾಗಿದೆ. ಬೆಂಕಿಯಿಂದ ಅವರನ್ನು ರಕ್ಷಿಸಿರಿ. ಬೆಂಕಿ, ಯಾವ ಬೆಂಕಿ? ಎರಡು ವಿಧವಾದ ಬೆಂಕಿ. ಒಂದು, ಪಾಪ ನಿನ್ನಲ್ಲಿರುವಾಗ ನಿನ್ನ ಬೆಂಕಿ ನಿನ್ನನ್ನು ಸುಡ್ತಾ ಇರ್ತದೆ. ಎರಡನೇದು, ನೀನು ನಾಳೆ ನ್ಯಾಯ ತೀರ್ಪಿನ ದಿವಸದಲ್ಲಿ ನಾವು ಪಾಪದಲ್ಲೇ ಸತ್ತು ಹೋದರೆ ನರಕಕ್ಕೆ ಹೋಗ್ತದೆ. ಅದು ನಿರಂತರವಾದ ಬೆಂಕಿ. ನರಕ ಅನ್ನುವಂಥದ್ದು ಬೆಂಕಿಯಿಂದ ತುಂಬಿದಂಥ ಒಂದು ಸ್ಥಳ. ಇವತ್ತು ಯಾರು ಪಾಪದಲ್ಲಿದ್ದಾರೋ ಅವರು ಸಹ ಬೆಂಕಿಯಲ್ಲೇ ಇದ್ದಾರೆ. ಅದಕ್ಕೆ ಅವರನ್ನು ಬೆಂಕಿಯಿಂದ ರಕ್ಷಿಸಿರಿ. ಪಾಪದಿಂದ ಅವರನ್ನು ರಕ್ಷಿಸಿ ನರಕಕ್ಕೆ ಹೋಗದ ಹಾಗೆ ಆ ಬೆಂಕಿಯಿಂದ ನೀವು ರಕ್ಷಿಸಿರಿ ಎಂಬುದಾಗಿ ಯೂದನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರಿಯರೇ, ನಾವು ಬೇರೆಯವರನ್ನು ಪ್ರೀತಿಸೋಣ, ಪ್ರೀತಿಯಿಂದ ಅವರಿಗೆ ಬುದ್ಧಿ ಹೇಳಿರಿ ಎಂಬುದಾಗಿ ನೋಡಿದೇವಲ್ಲ. ಎಲ್ಲರ ವಾಕ್ಯ ಬಾಯಿಂದ ಬಂದಂಥದ್ದು ಮಾತು ಅದೇ. ನಾವು ಎಲ್ಲರನ್ನು ಪ್ರೀತಿ ಮಾಡಬೇಕು. ಆ ಪಾಪ ಎಂಬ ಹೊಲಸಿನಿಂದ, ಪಾಪ ಎಂಬ ಹೊಲಸಾದ ಬಟ್ಟೆಯಿಂದ, ಪಾಪ ಎಂಬ ಆ ಬೆಂಕಿಯಿಂದ ನಾವು ಒಬ್ಬರೊಬ್ಬರು ಕಾಪಾಡಿಕೊಳ್ಳಲಿಕ್ಕೆ ಆತ್ಮಭಾರವುಳ್ಳವರಾಗಿರೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಉನ್ನತದಲ್ಲಿ ವಾಸವಾಗಿರುವಂಥ ಪರಿಶುದ್ಧರ ತಂದೆಯೇ, ನಿನ್ನ ಪ್ರೀತಿ ಅಪಾರವಾದದಪ್ಪ. ನಾವೆಷ್ಟೇ ನಮ್ಮ ಜೀವಿತದಲ್ಲಿ ನಿನ್ನ ದುಃಖಪಡಿಸಿದ್ರು ಪುನಃ ಪುನಃ ನಮಗೆ ಸಮಯವನ್ನು ಕೊಟ್ಟು ನಿನ್ನ ಚಿತ್ತದ ಮೇರೆಗೆ ನಾವು ಪರಿಶುದ್ಧತೆಯಲ್ಲಿ ನಾವು ಬೆಳೆಯಬೇಕೆಂದು ನೀನು ಆಸಕ್ತಿನಾಗಿರುವುದರಿಂದ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಬಲಹೀನರಾಗಿರುವಾಗಲೂ ನಮಗೆ ಬೇಕಾದ ಬಲವನ್ನು ಕೊಟ್ಟು ಆ ಸಮಯದಲ್ಲಿ ನಮ್ಮನ್ನು ಬಲಪಡಿಸಿಕೊಂಡು ಬರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಯಾವಾಗಲೂ ನಾವು ತಗ್ಗಿಸಿಕೊಂಡು, ಯಾವಾಗಲೂ ನಮ್ಮನ್ನೇ ನಾವು ನ್ಯಾಯ ತೀರಿಸಿಕೊಂಡು ನಿನ್ನ ಚಿತ್ತವನ್ನು ಪೂರೈಸಲಿಕ್ಕೆ ಸ್ವಾಮಿ ಅಂತಹ ಹೃದಯವು ನಮಗೆ ಕೊಡಬೇಕಾಗಿ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ಇನ್ನು ನಮ್ಮ ಹೃದಯದಲ್ಲಿ ಎಲ್ಲಿ ಕಲ್ಮಶ ತುಂಬಿಕೊಂಡಿದೆಯೋ ಸ್ವಾಮಿ, ಅದನ್ನು ಕಾಣಲಿಕ್ಕೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸು. ನಿನ್ನ ಆತ್ಮನ ಅಭಿಷೇಕವನ್ನು ನಮಗೆ ಕೊಡು ಸ್ವಾಮಿ. ಪ್ರತಿದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡು. ಈ ಸಮಯದಲ್ಲಿ ಸ್ವಾಮಿ ಕೂಡಿ ಬಂದಂಥ ನಮ್ಮೆಲ್ಲರನ್ನು ನಿನ್ನ ಪಾದಕ್ಕೆ ನಾವು ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ಹೌದು ಸ್ವಾಮಿ, ಯಾರೆಲ್ಲ ಯಾವ ಒಂದು ಕಷ್ಟ ದುಃಖಗಳಿದ್ದಾರೋ ನೀನು ಬಲಾತ್ನಾಗಿದ್ದಿ ಸ್ವಾಮಿ. ರೋಗದಲ್ಲಿರುವವರಿಗೆ ಸ್ವಾಮಿ, ಕಷ್ಟದಲ್ಲಿರುವವರನ್ನು ಮುಟ್ಟಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ. ಸ್ವಸ್ಥತೆಯನ್ನು ದಯಪಾಲಿಸು ಕರ್ತನೆ. ಹೌದು ಸ್ವಾಮಿ, ಯಾರೆಲ್ಲ ದೀನರಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತಾರೋ ಅವರಿಗೆಲ್ಲರನ್ನು ನೀನು ಸ್ವಸ್ಥಪಡಿಸುವಂಥ ದೇವರಾಗಿದ್ದಿ ಸ್ವಾಮಿ. ಅವರೆಲ್ಲ ಬೇಡಿಕೆಗಳು ಯಾರು ಯಾವ ಸಂಕಟದಲ್ಲಿ ಇದ್ದಾರೋ ನೀನು ಬಲಾತ್ನಾಗಿದ್ದಿ ಸ್ವಾಮಿ. ಅವರಿಗೆ ಬಿಡುಗಡೆ ಕೊಡಲಿಕ್ಕೆ ಆಗುವಂತೆ ಸಹಾಯ ಮಾಡು. ಯಾರೆಲ್ಲ ದೀನರಾಗಿ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಮೊರೆ ಇಡ್ತಾರೋ ಅವರ ಕೂಗನ್ನು ನೀನು ಕೇಳುವವನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈಗಲೂ ನಾವು ಹೋಗುವಾಗಲೂ ಸ್ವಾಮಿ ನಿಮ್ಮ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರಲಿ ಸ್ವಾಮಿ. ನಡೆಯುವಂಥ ಸ್ವಾಮಿ ಯೂತ್ ಮೀಟಿಂಗಲ್ಲಿಯೂ ಮತ್ತು ಸ್ವಾಮಿ ಚಿಲ್ಡ್ರನ್ಸ್ ಒಂದು ಮೀಟಿಂಗ್ನಲ್ಲಿಯೂ ಸ್ವಾಮಿ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಆತ್ಮದಿಂದ ಕುಳಿದವರಾಗಿ ನೀವು ಒಮ್ಮನಸ್ಸಿಂದ ಸೇರಿ ಬರಲಿಕ್ಕಾಗುವಂತೆ ಸಹಾಯ ಮಾಡು. ಇಲ್ಲಿಯವರೆಗೆ ನಮ್ಮ ಮಧ್ಯದಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಬರುವುದೆಲ್ಲ ವಾರದಲ್ಲಿಯೂ ಸ್ವಾಮಿ ನೀನು ನಮ್ಮ ಜೊತೆಯಲ್ಲಿ ದಾಯನಿಸಿಕೊಳ್ಬೇಕಾಗಿ ನಮ್ಮ ರಕ್ಷಕನು ಒಡೆಯನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೀವಿ ತಂದೆಯೇ. ಆಮೇನ್.